Yes, good evening, friends. Yes, ಓಂ ಶ್ರೀ ಮಂಜುನಾಥೇ ನಮಃ, ಓಂ ಶ್ರೀ ಜನಾರ್ದನೇ ನಮಃ. ಪರಮಪೂಜ್ಯ ಕಾವಂದರ ಹಾಗೂ ಮಾತೃಶ್ರೀ ಅಮ್ಮನವರ ಪಾದ ಕಮಲಗಳಿಗೆ ವಂದಿಸುತ್ತಾ, ಸ್ಥಳ ಸಾನ್ನಿಧ್ಯದ ಎಲ್ಲ ದೈವ ದೇವರುಗಳನ್ನು ಮನಸಾರೆ ಸ್ಮರಿಸುತ್ತಾ, ಇವತ್ತಿನ ದಿನ ಸ್ಪೆಷಲ್ ಡೇ, ಅಫಿಷಿಯಲ್ ಆಗಿ ನಾವು ನರ್ಸಸ್ ಡೇನ ನಾವು ಇವತ್ತು ಸೆಲೆಬ್ರೇಟ್ ಮಾಡ್ತಾ ಇದ್ದೇವೆ. May 12th ನರ್ಸಸ್ ಡೇ ಇತ್ತು. ಈ ಒಂದು ದಿನವನ್ನು ಫೌಂಡರ್ ಆಫ್ ನಮ್ಮ ನರ್ಸಸ್ ಡೇಯ ನರ್ಸಿಂಗ್ ಇದನ್ನು ಸ್ಟಾರ್ಟ್ ಮಾಡಿದ ಫೌಂಡರ್, ಮಾಡರ್ನ್ ನರ್ಸಿಂಗನ್ನು ಸ್ಟಾರ್ಟ್ ಮಾಡಿದವರು ಫ್ಲೋರೆನ್ಸ್ ನೈಟಿಂಗಲೆ ಅವರು. 1820 ಬರ್ತಾಗಿದ್ದರು, 1910 ಅಲ್ಲಿ ಡೆತ್ ಆದರು ಅವರು. ಸೊ ಅವರ ಒಂದು ಹುಟ್ಟಿದ ದಿನವನ್ನು ನಾವು ನರ್ಸಸ್ ಡೇಯನ್ನಾಗಿ ಸೆಲೆಬ್ರೇಟ್ ಮಾಡ್ತಿದ್ದೇವೆ. ಯಾಕಂದರೆ ನರ್ಸಸ್ ಇದೇ ಅವರ ವರ್ಕ್ ಏನು ಇಡೀ ಪ್ರಪಂಚಕ್ಕೆ ತೋರಿಸ್ಕೊಟ್ಟವರು ಅವರು. ಸೊ ಎಲ್ಲರೂ ಮನಸಾರೆ ಒಂದು ಕ್ಷಣ ಅವರನ್ನು ಸ್ಮರಿಸುತ್ತಾ ನಾವು ಈ ಕಾರ್ಯಕ್ರಮವನ್ನು ಪ್ರಾರಂಭಿಸೋಣ. ವೇದಿಕೆಗೆ ವಾರ್ಮ್ ವೆಲ್ಕಮ್ ಮಾಡ್ತಾ ಇದ್ದಾನೆ ನಮ್ಮೆಲ್ಲರ ಪ್ರೀತಿಯ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿರುವ ಶ್ರೀಯುತ ಜನಾರ್ದನ್ ಸರ್ ಅವರನ್ನು. ಎಲ್ಲರೂ ಜೋರಾದ ಚಪ್ಪಾಳೆ ಮುಖಾಂತರ ಅವರನ್ನು ವೇದಿಕೆಗೆ ಸ್ವಾಗತಿಸಬೇಕು. ಇವರಿಗೆ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತಿದ್ದೇವೆ. ಡಾಕ್ಟರ್ ಸುಭಾಷ್ ಚಂದ್ರ ಸರ್ ಅವರು ಹೂವನ್ನು ನೀಡಿ ಸರ್ ಅವರನ್ನ ವೇದಿಕೆಗೆ ವೆಲ್ಕಮ್ ಮಾಡಬೇಕು. ಎಸ್, ಥ್ಯಾಂಕ್ ಯು ಸುಭಾಷ್ ಸರ್. ಹಾಗೆ ಮೆಡಿಕಲ್ ಸೂಪರಿಂಟೆಂಡೆಂಟ್ ಆಗಿರುವ ಶ್ರೀಯುತ ಡಾಕ್ಟರ್ ದೇವೇಂದ್ರ ಕುಮಾರ್ ಸರ್ ಬಿ ಇವ್ರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಿದ್ದೇವೆ, ವೇದಿಕೆಗೆ ಆಹ್ವಾನಿಸಿದ್ದೇವೆ. ಜೋರದ ಕರತಾಳ ಮುಖಾಂತರ ಇವ್ರನ್ನ ವೇದಿಕೆಗೆ ಸ್ವಾಗತಿಸಬೇಕು. ಇವರಿಗೆ ಆರ್ಥೋಪೆಡಿಷನ್ ಆಗಿರುವ ಡಾಕ್ಟರ್ ರಜತ್ ಸರ್ ಅವರು ಹೂವನ್ನು ನೀಡಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು. ಅದೇ ತರ ನಮ್ಮೆಲ್ಲರ ಪ್ರೀತಿಯ CMO ಆಗಿರುವ ಶ್ರೀಯುತ ಡಾಕ್ಟರ್ ಸಾತ್ವಿಕ್ ಜೈನ್ ಸರ್ ಅವ್ರನ್ನ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತಿಸ ವೇದಿಕೆಗೆ ಆಹ್ವಾನಿಸಿದ್ದೇವೆ. ಇವರಿಗೆ ಡಾಕ್ಟರ್ ಕಾರ್ತಿಕ್ ಸರ್ ಎಮರ್ಜೆನ್ಸಿ ವಿಭಾಗ ಅವರು ಬಂದು ಹೂವನ್ನು ನೀಡಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕಾಗಿ ಕೇಳ್ಕೊಳ್ತಿದ್ದೇನೆ. ಎಸ್, ಥ್ಯಾಂಕ್ ಯು ಸರ್. ಅದೇ ತರ ನರ್ಸಿಂಗ್ ಸೂಪರಿಂಟೆಂಡೆಂಟ್ ಆಗಿರುವ ಶ್ರೀಮತಿ ಶರ್ಲಿ ಮ್ಯಾಮ್ ಅವ್ರನ್ನ ಕೂಡ ಈ ವೇದಿಕೆಗೆ ಆಹ್ವಾನಿಸ್ತಾ ಅವ್ರನ್ನ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ, ಎಸ್, ಇದ್ರ ಜೊತೆಗೆ ನಮ್ಮ ಆಸ್ಪತ್ರೆಯ HR ಶ್ರೀಮತಿ ಸೌಮ್ಯ ಮ್ಯಾಮ್ ಅವರು ಕೂಡ ವೇದಿಕೆಗೆ ಬರಬೇಕು, ತಮ್ಮ ಆಸನವನ್ನು ಸ್ವೀಕರಿಸಬೇಕು. ಅದೇ ತರ ಶರ್ಲಿ ಮೇಡಮ್ ಅವರಿಗೆ ಶ್ರೀಮತಿ ಮೋಹಿನಿ ಮೇಡಮ್ ಅವರು ಹೂವನ್ನು ನೀಡಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು. ಎಸ್, ಅದೇ ತರ ಸೌಮ್ಯ ಮೇಡಮ್ ಅವ್ರಿಗೂ ಕೂಡ ಹೂವನ್ನು ನೀಡಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕಾಗಿ PCC ವಿಭಾಗದ ಮುಖ್ಯಸ್ಥೆ ಶ್ರೀಮತಿ ಹೇಮಾ ಮೇಡಮ್ ಅವರು ಬಂದು ಹೂವನ್ನು ನೀಡಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು. ಎಸ್, ಥ್ಯಾಂಕ್ ಯು ಆಲ್. ಪ್ಲೀಸ್ ತಮ್ಮ ಆಸನವನ್ನು ಸ್ವೀಕರಿಸಿ ಕಾರ್ಯಕ್ರಮದ ಮುಂದಕ್ಕೆ ಹೋಗ್ತಾ ಇದ್ದೇವೆ. ನೆರೆದಿರುವಂಥ ನನ್ನೆಲ್ಲ ಪ್ರೀತಿಯ ಡಾಕ್ಟರ್ಸ್, ನರ್ಸಸ್ ಮತ್ತು ಎಲ್ಲ ಸಿಬ್ಬಂದಿಗಳನ್ನ ಜೊತೆಗೆ ಮಾಧ್ಯಮದವರನ್ನು ಕೂಡ ಒಂದೇ ಮಾತಿನಲ್ಲಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ, ಕಾರ್ಯಕ್ರಮದ ಮುಂದಕ್ಕೆ ಎಲ್ರಿಗೂ ತಿಳಿದಿರೋ ಹಾಗೆ ಸುಮಾರು 100ಕ್ಕಿಂತಲೂ ಜಾಸ್ತಿ ಇರುವ ನರ್ಸಸ್ಗಳನ್ನ ಲೀಡ್ ಮಾಡ್ತಿರುವಂಥ ನರ್ಸಿಂಗ್ ಹೆಡ್ ಆಗಿರುವ ಶ್ರೀಮತಿ ಶರ್ಲಿ ಮೇಡಮ್ ಅವರ ಮಾತುಗಳಿಂದ ಈ ಪ್ರೋಗ್ರಾಮ್ ಅನ್ನು ನಾವು ಸ್ಟಾರ್ಟ್ ಮಾಡ್ತಾ ಇದ್ದೇವೆ. ಪೂಜ್ಯ ಕಾವಂದರ ಹಾಗೂ ಮಾತೃಶ್ರೀ ಅಮ್ಮನವರ ಪಾದಕಮರಗಳಿಗೆ ವಂದಿಸುತ್ತಾ, ಗುಡ್ ಈವ್ನಿಂಗ್ ಟು ಆಲ್ ದ ಡಿಗ್ನಿಟರೀಸ್ ಆನ್ ದ ಸ್ಟೇಜ್, MDs, CMOs, MS sir and everyone present here. First of all, I would like to wish my angels. ಸೊ ಡಿಯರ್ ಫ್ರೆಂಡ್ಸ್, ಇವತ್ತೇನು ಡೇಟು? ವೆರಿ ಗುಡ್. ಸೊ ನೀವೆಲ್ಲ ನಿಮ್ಮ ಕ್ಯಾಲೆಂಡ್ರನ್ನ ಒಂದು 12 days ಹಿಂದಕ್ಕೆ ತಗೊಂಡೋಗಿ ಆಯಿತಾ? ಏನಾಗ್ತು? ವೆರಿ ಗುಡ್. ಸೊ ಇವತ್ತು May 12th. ನಿಮ್ಮ ಮನಸ್ಸಿನಲ್ಲೆಲ್ಲ ಇವತ್ತು May 12th ಅಂತಲೇ ಅಂದ್ಕೊಳ್ಳಿ, ಅಂದರೆ ಮಾತ್ರ ನಿಮಗೆ ಎಂಜಾಯ್ ಮಾಡಲಿಕ್ಕೆ ಆಗ್ತದೆ. ಸೊ May 12th ಆಗಲೇ ಜಗನ್ನಾಥ್ ಸರ್ ಹೇಳಿದಾಗೆ
ಫ್ಲೋರೆನ್ಸ್ ನೈಂಟಿಂಗೇಲ್ ಅವರ ಬರ್ಡೇ ಇವತ್ತು. ಸೊ ಅವರಿಂದಾಗಿಯೇ ನಾವಿವತ್ತು ಈ ಒಂದು ಸ್ಟೇಜಲ್ಲಿ ನಿಲ್ಲಕ್ಕಾಗಲಿ ಅಥವಾ ಈ ಒಂದು ಸೆಲೆಬ್ರೇಷನ್ ಮಾಡಲಿಕ್ಕಾಗಲಿ ಸಾಧ್ಯವಾಗಿರೋದು. ಸೊ ಅವರಿಗೆ ಒಂದು ನಾವೆಲ್ಲ ಸೇರಿ ಒಂದು ಬಿಗ್ ಸಲ್ಯೂಟ್ ಕೊಡಬೇಕಾದಂತಹ ವಿಷಯವೇ ಆಗಿದೆ. ಸೊ ಈಗ ನಾವು ಪೂಜ್ಯ ಕಾವಂದರ ಒಂದು ಆಸೆಯಂತೆ ಹಾಗೂ ಮಾತೃಶ್ರೀ ಅಮ್ಮನವರ ಒಂದು ಆಸೆಯಂತೆ ಈ ಒಂದು ಸಂಸ್ಥೆಯಲ್ಲಿ ಈ ಒಂದು ಸಂಸ್ಥೆಗೆ ಒಂದು ಒಳ್ಳೆಯ ಹೆಸರನ್ನು ತರಬೇಕು ಅಥವಾ ಒಂದು ಒಳ್ಳೆಯ ಕಾರ್ಯವನ್ನು ಮಾಡಬೇಕು ಅನ್ನೋದು ತುಂಬ ಇಂಪಾರ್ಟೆಂಟ್. ಸೊ ಇದರಲ್ಲಿ ಆಗಲೇ ಅವರು ಮೆನ್ಷನ್ ಮಾಡಿದ್ರಲ್ಲ, ಈಗ 100ಕ್ಕಿಂತ ಜಾಸ್ತಿ ನರ್ಸಿಂಗ್ ಸ್ಟಾಫ್ ಇದ್ದಾರಂತ. ಸೊ ಆಲ್ಮೋಸ್ಟ್ ಒಂದು 1/3 ಅಂದರೆ ನರ್ಸಸ್ಸೇ ಜಾಸ್ತಿ ಇರೋದು. ನಮ್ಮಿಂದನೇ ಇದು ಮೇಯ್ನಾಗಿ ಸಾಧ್ಯ ಮಾಡಲಿಕ್ಕೆ ಸಾಧ್ಯವಾಗ್ತದೆ ಅಂತ ನನ್ನ ಕಡೆಯಿಂದ ಒಂದು ಆಸೆ. ಸೊ ನಾವೆಲ್ಲರೂ ಇದರ ಪ್ರಕಾರ ಒಂದು ಸಾಧನೆ ಮಾಡಿ ಕೊಡಬೇಕನ್ನೋದು ಸಹ ಒಂದು ತುಂಬ ಇಷ್ಟವಾದಂಥ ಸಂಭವ. ಸೊ ಈ May 12ಗೆ ನಾವು ನಿಮ್ಗೆಲ್ರಿಗೂ ಸಹ ಒಂದು ಹ್ಯಾಪಿ ನರ್ಸಸ್ ಡೇ ವಿಶಸ್ ಕೊಡ್ತಾ ಇದ್ದೇನೆ. ಡಿಯರ್ ಫ್ರೆಂಡ್ಸ್, ಎಲ್ರಿಗೂ ಸಹ ಒಂದು ಹ್ಯಾಪಿ ನರ್ಸಸ್ ಡೇ. ಡಿಯರ್ ಏಂಜಲ್ಸ್, ಹ್ಯಾಪಿ ನರ್ಸಸ್ ಡೇ. ಈಗ ಎಲ್ಲರೂ ನೀವೇ ಪರಸ್ಪರ ನಿಮ್ಮ ಮುಖಗಳನ್ನ ಅದರ್ಸ್ ಮುಖನ ನೋಡ್ಬಿಟ್ಟು ಒಂದು ಹ್ಯಾಪಿ ನರ್ಸಸ್ ಡೇ ಹೇಳಿ. ಯಾಕಂದರೆ ಅವತ್ತಿನ ದಿನ ನಿಮ್ಗೆ ಯಾರು ಸಿಕ್ಕಿರ್ಲಿಕ್ಕಿಲ್ಲ, ಕಷ್ಟ ಆಗಿರ್ತದೆ. ಥ್ಯಾಂಕ್ ಯು ಸೋ ಮಚ್. ಆಗಲೇ MD ಸರ್ ಅದಕ್ಕೊಂದು ಹೊಸ ಟೆಕ್ನಿಕ್ ಮಾಡಿ ಇಟ್ಟಿದ್ರು, ಅದರಲ್ಲೂ ಸಹ ಒಂದ್ಸರಿ ವಿಶಸ್ ಆಯಿತು. ಸೊ ಏಂಜಲ್ಸ್ ಅಂತ ಹೇಳಬೇಕಾದ್ರೆ ನನಗೆ ಫಸ್ಟಿಗೆ ನೆನಪು ಬರೋದು ನಮ್ಮ MD ಸರನ್ನೇ. ಎಲ್ರಿಗೂ ಗೊತ್ತಿದೆ, ನಮಗೆ ನರ್ಸಸ್ಸಿಗೆ ಅಪ್ರಿಸಿಯೇಷನ್ ಕೊಡೋ ಟೈಮಲ್ಲಿ ಅವ್ರು ಹೇಗೆ ನರ್ಸಸನ್ನು ಅಡ್ರೆಸ್ ಮಾಡ್ತಾರೆ? ನರ್ಸಸ್ ಅಂತನ, ಸಿಸ್ಟರ್ಸ್ ಅಂತನ, ಏನು ಅಡ್ರೆಸ್ ಮಾಡ್ತಾರೆ? ಏಂಜಲ್ಸ್ ಅಂತ ಅಲ್ವಾ? ಸೊ ಏಂಜಲ್ಸ್ ಅನ್ಬೇಕಾದ್ರೆ ನಮ್ಮೆಲ್ಲರ ಮನಸ್ಸಿನಲ್ಲಿ ಒಂದು ಪಾಸಿಟಿವ್ ಥಾಟ್ ಅಲ್ವಾ ಬರೋದು. ಏಂಜಲ್ ಹಂಗಿರ್ಬೇಕು, ಹಿಂಗಿರ್ಬೇಕು, ಒಳ್ಳೇದನ್ನೇ ಥಿಂಕ್ ಮಾಡ್ತಾರೆ, ಒಳ್ಳೇದನ್ನೇ ಮಾಡ್ತಾರೆ, ಒಳ್ಳೇದನ್ನೇ ಆಸೆ ಪಡ್ತಾರೆ, ಪ್ರತಿಯೊಬ್ಬರಿಗೂ ಒಳ್ಳೇದನ್ನೇ ಮಾಡ್ತಾರಂತ. ಸೊ ಆ ಏಂಜಲನ್ನು ನಮ್ಮಲ್ಲಿ ಕಂಡುಬಿಟ್ಟೆ MD ಸರ್ ಆ ಮಾತನ್ನು ಹೇಳಿರೋದು. ಅವರು ನಮ್ಮ ಮೇಲೆ ಇಟ್ಟಿರುವ ಆ ನಂಬಿಕೆನ ನಾವು ಕಾಪಾಡಿಕೊಳ್ಳಲೇಬೇಕು. ಸೊ ಆ ಒಂದು ದೃಢ ನಂಬಿಕೆಯಿಂದ MD ಸರ್ ಯಾವಾಗಲೂ ಸಹ ಬರುವಂಥ ವಿಸಿಟರ್ಸೇ ಇರ್ಬೋದು ಅಥವಾ ಯಾವುದೇ ಗಣ್ಯ ವ್ಯಕ್ತಿಗಳು ಇರ್ಬೋದು, ಯಾರಿಗೆ ಇರ್ಬೋದು, ನರ್ಸಸ್ಸಿನ ಬಗ್ಗೆ ಎಷ್ಟು ಹೆಮ್ಮೆಯಿಂದ ಮಾತಾಡ್ತಾರೆ ಅಂತ ಹೇಳಿದರೆ, ನಮ್ಮ SDM ಹಾಸ್ಪಿಟಲ್ನ ನರ್ಸಸ್ ಹೈಲಿ ಕ್ವಾಲಿಫೈಡ್ ಅಂತ. ಸೊ ಆ ಒಂದು ನಂಬಿಕೆನ, ನಾವು ಮಾಡ್ತಿರೋ ಸೇವೆನ ಅರ್ಥ ಮಾಡಿಕೊಂಡು ಅವರ ನಂಬಿಕೆಯಿಂದ ಮಾತ್ರ ಮಾತನ್ನು ಹೇಳಿರೋದು. ಸೊ ಅವರ ನಂಬಿಕೆನ ನಾವು ಯಾವತ್ತೂ ಅವರ ಕುಂದದಾಗೆ ನಾವು ಅದನ್ನು ನೆರವೇರಿಸಿ ಕೊಡಬೇಕಾಗ್ತದೆ. ಸೊ ಎರಡನೇ ನಂಬಿಕೆ ಅಂತ ಬಂದರೆ, ಲೈಕ್ ಈಗ ನಮ್ಮ ಡಾಕ್ಟರ್ಸ್ ನಮ್ಮ ಮೇಲಿಟ್ಟಿರುವ ನಂಬಿಕೆ. ಏನು ನಮ್ಮ ಮೇಲಿಟ್ಟಿರೋ ನಂಬಿಕೆ? ಡಾಕ್ಟರ್ಸ್ ಅಂದರೆ ಎಲ್ಲರೂ ಎಷ್ಟು ಬ್ಯುಸಿ ಇರ್ತಾರೆ ಅಂತ ನಮಗೆ ಗೊತ್ತಿರೋದು. ಇವತ್ತು ನೋಡಿ IP ಆಲ್ಮೋಸ್ಟ್ ಮಾರ್ನಿಂಗ್ಸ್ 86 ಇತ್ತು, ಈಗ ಇನ್ನೂ ಜಾಸ್ತಿ ಆಗಿದೆ. IP ಅಷ್ಟು ಪೇಷಂಟ್ಸ್ ಇರಬೇಕಾದ್ರೆ ಡಾಕ್ಟರ್ಸಿಗೆ ಪೇಷಂಟ್ಸಿನ ಸೈಡಲ್ಲಿಯೇ ಕೂತ್ಕೊಳ್ಳಿಕ್ಕೆ ಅವಕಾಶ ಇರೋದಿಲ್ಲ ಅಥವಾ ಟೈಮ್ ಇರೋದಿಲ್ಲ. ಮೇಯ್ನಾಗಿ ಅವರಿಗೆ OPD ನೋಡ್ಲಿಕ್ಕೆ ಇರ್ತದೆ, ಸರ್ಜರೀಸ್ ಇರ್ತದೆ, ತುಂಬ ವಿಷಯಗಳಿರ್ತದೆ. ಸೊ ಅವ್ರು ತುಂಬ ಬ್ಯುಸಿ ಇರ್ತಾರೆ. ಸೊ ಮಾರ್ನಿಂಗ್ ರೌಂಡ್ಸಿಗೆ ಬರ್ತಾರೆ, ಈವ್ನಿಂಗ್ ರೌಂಡ್ಸಿಗೆ ಬರ್ತಾರೆ. ಇನ್ ಕೇಸ್ ಬ್ಯುಸಿ ಇದ್ದಾಗ ಏನಾದರೂ ಎಮರ್ಜೆನ್ಸಿ ಇದ್ದರೆ ಅವಾಗಲೂ ರೌಂಡ್ಸಿಗೆ ಬರ್ತಾರೆ. ಬಂದಾಗ ಏನು ಮಾಡ್ತಾರೆ, ಒಂದು ಇನ್ಸ್ಟ್ರಕ್ಷನ್ ಕೊಟ್ಟು ಹೋಗ್ತಾರೆ. ಯಾವುದು? ನರ್ಸಸ್ನ ಮೇಲೆ ಒಂದು ನಂಬಿಕೆ ಇಟ್ಬಿಟ್ಟು ಒಂದು ಇನ್ಸ್ಟ್ರಕ್ಷನ್, ಮೆಡಿಕೇಷನನ್ನು ಹೇಗೆ ಕೊಡಬೇಕು ಅನ್ನೋದನ್ನು ಬರೆದು ಹೋಗ್ತಾರೆ. ಆ ಒಂದು ನಂಬಿಕೆಯಿಂದ ಅವರು ಬರೆದು ಹೋಗುವಾಗ ನಾವೇನು ಮಾಡಬೇಕಾಗ್ತದೆ? ಆ್ಯಸ್ ಎ ನರ್ಸ್ ನಾವು ಅದು ಕರೆಕ್ಟ್ ಟೈಮಿಗೆ ರೈಟ್ ಟೈಮ್ ರೈಟ್ ಪೇಷಂಟ್ ಅನ್ನೋ ಒಂದು ನಮ್ಮದು 7 ರೈಟ್ಸ್ ಇದೆ. ಆ ರೈಟ್ಸನ್ನು, ಆ ಮೆಥಡನ್ನು ಯೂಸ್ ಮಾಡಿ ಕರೆಕ್ಟಾಗಿ ಪೇಷಂಟ್ಸಿಗೆ ನಾವು ಕೊಡ್ತೇವೆ. ಏನೇ ಪ್ರಾಬ್ಲಮ್ಸ್ ಪೇಷಂಟಲ್ಲಿ ಇದ್ದರೂ ಸಹ ಅಥವಾ ಏನಾದರೂ ಅವರ ಹೆಲ್ತ್ ಇಶ್ಯೂಸ್ನಲ್ಲಿ ಏರುಪೇರು ಆಗಿದ್ರೂ ಸಹ ಇಮ್ಮಿಡಿಯೇಟ್ ನಾವು ಅದಕ್ಕೊಂದು ಇನ್ಫಾರ್ಮೇಷನ್ ಕೊಡ್ತಾರೆ. ನಮ್ಮ ಸಿಸ್ಟರ್ಸ್ ನಮಗೊಂದು ಇನ್ಫಾರ್ಮೇಷನ್ ಕೊಡ್ತಾರೆ. ಎಲ್ಲೂ ಎರರ್ಸ್ ಬರೋದಾಗೆ ನಮ್ಮ ಸಿಸ್ಟರ್ಸ್ ನಮ್ಮ ಪೇಷಂಟ್ಸನ್ನು ನೋಡ್ಕೊಳ್ತಾರೆ ಅನ್ನುವ ಪೂರ್ಣ ನಂಬಿಕೆಯಿಂದ ಆ ಫೈಲ್ನಲ್ಲಿ ಆ ಒಂದು ಇನ್ಸ್ಟ್ರಕ್ಷನ್ಸನ್ನು ಬರೆದು ಹೋಗಿರ್ತಾರೆ ಅಲ್ವಾ? ಅದೇ ರೀತಿ ತಾನೆಲ್ಲ ಡಾಕ್ಟರ್ಸ್ ಮಾಡೋದು. ಸೊ ಯಾಕಂದರೆ ಅವರಿಗೆ ಟೈಮ್ ಇಲ್ಲದ, ಲ್ಯಾಕಿಂಗ್ ಆಫ್ ಟೈಮ್, ಅದರಿಂದಾಗಿ ಅವರಿಗೆ ಬರಲಿಕ್ಕಾಗೋದಿಲ್ಲ. ಸೊ ಆ್ಯಸ್ ಎ ನರ್ಸ್ ನಾವು ಅದನ್ನು ಪೂರೈಕೆ ಮಾಡಿಕೊಡ್ಬೇಕು. ಏನಿದ್ರು ಸಹ ಕರೆಕ್ಟ್ ಟೈಮ್ನಲ್ಲಿ ಇನ್ಫಾರ್ಮ್ ಮಾಡೋದಾಗಲಿ, ಮೆಡಿಕೇಷನ್ಸನ್ನು ಕೊಡೋದಾಗಲಿ, ಪ್ರಾಬ್ಲಮ್ಸ್ ಇದ್ದರೆ ಕರೆಕ್ಟಾಗಿ ಅದನ್ನು ಇಮಿಡಿಯೇಟ್ ಅದಕ್ಕೆ ಒಂದು ಸ್ಪಂದಿಸೋದಾಗಲಿ ನಾವು ಮಾಡಲೇಬೇಕು. ಸೊ ಡಾಕ್ಟರ್ಸ್ ನಮ್ಮ ಮೇಲೆ ಇಟ್ಟಿರೋ ನಂಬಿಕೆಯೂ ಸಹ ನಾವು ಕಾಪಾಡಿಕೊಳ್ಳಲೇಬೇಕಾಗ್ತದೆ. ನೆಕ್ಸ್ಟ್ ಬಂದಿರೋ ನಂಬಿಕೆ ಯಾರ್ದು? ಪೇಷಂಟ್ಸಿನ ಅಟೆಂಡರ್ಸಿಂದು. ಪೇಷಂಟ್ಸಿಂದ ಇರ್ತದೆ, ಆದರೆ ಅದಕ್ಕಿಂತ ಜಾಸ್ತಿ ಪೇಷಂಟ್ ಅಟೆಂಡರ್ಸ್ಗಳದ್ದು. ಯಾಕಂತ ಹೇಳಿದರೆ ಪೇಷಂಟ್ಸನ್ನು ಕರ್ಕೊಂಬಂದು ನಮ್ಮ ಹಾಸ್ಪಿಟಲ್ನ ಜಸ್ಟ್ ಕ್ಯಾಶುಯಾಲಿಟಿ ಇರ್ಬೋದು, OPD ಇರ್ಬೋದು, ಎಲ್ಲೇ ಆದರೂ ಸಹ ಅವರೊಂದು ಜಸ್ಟ್ ಬಂದು ಒಳಗೆ ಬರಬೇಕಾದ್ರೆ ಅವರಿಗೊಂದು ನಂಬಿಕೆ ಇರ್ತದೆ. ಸೊ ನಂಬಿಕೆಗಳ ಒಂದೊಂದು ವಿಭಾಗ ನಾನು ಹೇಳ್ತಾ ಇರೋದು. ಸೊ ಅವ್ರು ಏನು ನಂಬ್ಕೊಂಡು ಬರ್ತಾರೆ, ಒಂದು ಮೆಡಿಕಲ್ ಟೀಮಲ್ಲಿ ಅಥವಾ ಒಂದು ನರ್ಸಸ್ನ ಕೈಲಿ ಅಥವಾ ಒಂದು ಡಾಕ್ಟರ್ಸ್ನ ಕೈಲಿ ನಮ್ಮ ಪೇಷಂಟನ್ನು ಒಪ್ಪಿಸಿದ್ದೇವೆ, ಇನ್ನು ಅವ್ರು ನೋಡ್ಕೊಳ್ತಾರೆ ಅನ್ನೋ ಒಂದು ಧೈರ್ಯ ಅವರಿಗಿರ್ತದೆ. ಸೊ ಅದನ್ನು ನಾವು
ಕರೆಕ್ಟಾದ ರೀತಿಯಲ್ಲಿ ಅವರ ನಂಬಿಕೆಗೂ ನಾವು ಸ್ಪಂದಿಸಿಕೊಂಡು ಅದೇ ರೀತಿ ನಾವು ಇರಬೇಕಾಗ್ತದೆ. ಪೇಷಂಟ್ಸಿನ ಒಂದೊಂದು ಎಮೋಷ್ನಲ್ ಒಂದೊಂದು ಚೇಂಜಸ್ ಇರ್ಬೋದು ಅಥವಾ ಫಿಸಿಕಲ್ ಚೇಂಜಸ್ ಇರ್ಬೋದು, ಡಾಕ್ಟರ್ಸ್ ಏನು ಎಕ್ಸ್ಪ್ಲೈನ್ ಮಾಡಿರ್ತಾರೆ ಅದನ್ನು ನಾವು ಅವರಿಗೊಂದು ಅವರು ಹೋದ ನಂತರ ಕ್ಲಿಯರ್ ಆಗಿ ಸಣ್ಣ ರೀತಿಯಲ್ಲಿ ನಾವು ಅವರಿಗೆ ಕ್ಲಿಯರ್ ಆಗಿ ವಿವರಿಸಿ ಕೊಡೋದಾಗಲಿ, ಆ ಪೇಷಂಟ್ಸ್ ಪಾರ್ಟಿಗೊಂದು ಸೈಕಾಲಜಿಕಲ್ ಸಪೋರ್ಟ್ ಕೊಡೋದಾಗಲಿ, ಇದನ್ನೆಲ್ಲ ಮಾಡಿದರೆ ಆ ಪೇಷಂಟ್ ಅಟೆಂಡರ್ಸ್ನ ನಂಬಿಕೆಯನ್ನು ನಾವು ಕಾಪಾಡ್ಕೊಳ್ಬೋದು. ಇನ್ನೊಂದು ಇಂಪಾರ್ಟೆಂಟ್ ಆಗಿರೋ ವಿಷಯ ಏನಂತ ಹೇಳಿದ್ರೆ, ನಾನು ಪ್ರತಿ ಸರಿ ನಿಮಗೆ ಹೇಳುವಂಥದ್ದು ಒಂದೇ ಕಿವಿ ಮಾತು, ಯಾವುದೇ ಬಂದ ಪೇಷಂಟ್ಸನ್ನು ಸಹ ನಮ್ಮ ಫ್ಯಾಮಿಲಿ ಮೆಂಬರ್ಸ್ನಾಗೆ ಕಾಣ್ರಿ ಅಂತ ಅಲ್ವಾ. ಯಾಕಂದರೆ ಆ ಬಂದಿರೋ ಪೇಷಂಟ್ಸ್ ನಮ್ಮ ತಂದೆ, ನಮ್ಮ ತಾಯಿ, ನಮ್ಮ ಮಕ್ಕಳು, ನಮ್ಮ ಬ್ರದರ್, ನಮ್ಮ ಸಿಸ್ಟರ್ ಅಂತ ನೀವು ಮನಸ್ಸಲ್ಲಿ ಯಾವಾಗ ಅಂದ್ಕೊಳ್ತೀರೋ ಆವಾಗ ಮಾತ್ರ ನಮಗೆ ಆ ರಿಯಲ್ ಸರ್ವಿಸ್, ಆ ಟ್ರೂ ಸರ್ವಿಸನ್ನು ಮಾತ್ರ ನಮಗೆ ಒಂದು ಡೆಲಿವರ್ ಮಾಡಲಿಕ್ಕೆ ಆಗ್ತದೆ. ಅದರ್ವೈಸ್ ಈಗ ನಮ್ಮ MD ಸರ್ ಯಾವಾಗಲೂ ಹೇಳೋದೊಂದು 2 ವ್ಯತ್ಯಾಸಗಳಿದೆ, ಒಂದು ಡ್ಯೂಟಿ ಮತ್ತು ಒಂದು ಸರ್ವಿಸ್ನ ಬಗ್ಗೆ. ಡ್ಯೂಟಿ ಅಂತ ಹೇಳಿದರೆ ಕರೆಕ್ಟ್ ಟೈಮ್, ವಾಚಲ್ಲಿ ಟೈಮ್ ನೋಡ್ಕೊಂಡು 8:30ಗೆ ನಮ್ಮ ಪಂಚಿನ್ ಬರಬೇಕು, ಡ್ಯೂಟಿ ಮಾಡಬೇಕು, ಮೆಷಿನ್ ಥರ, ಲೈಕ್ ಇದಾದ್ಮೇಲೆ ಇದು ಮಾಡಬೇಕು, ಇದಾದ್ಮೇಲೆ ಇದು ಮಾಡಬೇಕು. ಸೊ 5:30 ಮುಗೀತು, ಇನ್ನು ಹ್ಯಾಂಡ್ ಓವರಿಗೆ ಬಂದರೋ ಬಂದಿಲ್ವೋ, ಹ್ಯಾಂಡ್ ಓವರ್ ಕರೆಕ್ಟಾಗಿ ಆಗಿದೆಯಾ, ಪೇಷಂಟ್ಸಿಗೆ ಏನಾಗಿದೆ ಅಂತ ನೋಡದೆ ಟೈಮ್ ಸ್ವಿಚ್ ಹಾಕಿದಾಗೆ ಆನ್ ಮಾಡಿ ಆಫ್ ಮಾಡಿಬಿಟ್ಟು ಹೋಗ್ಬಿಡೋದು. ಸೊ ಅದು ಡ್ಯೂಟಿ. ಸರ್ವಿಸ್ ಅಂದರೆ ಏನು, ನಾವು ಟೈಮ್ ನೋಡೋದಾಗೆ ನಮಗೀಗ ಎಷ್ಟು ಟೈಮಲ್ಲಿ ಎಷ್ಟು ಆಗಬೇಕು ಹಾಗೆಲ್ಲ ಸರ್ವಿಸ್, ಒಂದು ಒಳ್ಳೆ ಮನಸ್ಸಿನಲ್ಲಿ, ಒಂದು ಒಳ್ಳೆ ಮಾನವೀಯತೆಯಲ್ಲಿ ಆ ಪೇಷಂಟ್ಸನ್ನು ಸ್ಪಂದಿಸಬೇಕಾದ, ಅವರ ಕಾಯಿಲೆಗೆ ಇರ್ಬೋದು, ಅವರ ನೋವಿಗೆ ಇರಬಹುದು, ಅಥವಾ ಅವರ ಪೇಷಂಟ್ಸ್ ಅಟೆಂಡರ್ಸ್ಗೆ ವಿವರಿಸೋದ್ರಲ್ಲಿ ಇರ್ಬೋದು, ಪ್ರತಿಯೊಂದರಲ್ಲೂ ಸಹ ಅವರಿಗೊಂದು ಮಾನವೀಯತೆಯನ್ನು ನಾವು ತೋರಿಸ್ಬಿಟ್ಟು ಒಳ್ಳೆ ರೀತಿಯಲ್ಲಿ ಟೈಮ್ ನೋಡದೆ ಅವರ ಸರ್ವಿಸನ್ನು ಮಾಡದೆ ಅದು ಇಂಪಾರ್ಟೆಂಟು. ಸೊ ಅದು ಮಾನವೀಯತೆ ಸಪೋರ್ಟ್ ಆಗಿರ್ತದೆ, ಮಾನವೀಯತೆ ರೀತಿಯಲ್ಲಿ ನಾವು ಸರ್ವಿಸ್ ಕೊಡೋದಾಗಿರ್ತದೆ. ಸೊ ಯಾವಾಗಲೂ ನಮ್ಮ SDM ಹಾಸ್ಪಿಟಲ್ ಸರ್ವಿಸ್ ಓರಿಯೆಂಟೆಡ್ ಅಂತ ಪ್ರತಿಯೊಬ್ಬರು ಹೇಳ್ತಾರೆ. ಸೊ ಇದಕ್ಕೆ ನಾವು ಸರ್ವಿಸ್ ಓರಿಯೆಂಟೆಡ್ ಅಂತಲೇ ಹೇಳ್ತೇವೆ. ಸೊ ದಯವಿಟ್ಟು ನಾವೆಲ್ಲರೂ ಇದೇ ರೀತಿಯಲ್ಲಿನೇ ನಾವು ಮುಂದುವರಿಬೇಕನ್ನೋದು ನಮ್ಮದೊಂದು ಆಸೆ. ಸೊ ಎಲ್ಲರೂ ಇದಕ್ಕೆ ಸಪೋರ್ಟ್ ಮಾಡ್ತಾ ಇದ್ದೀರಾ, ಖಂಡಿತವಾಗಿಯೂ ಮಾಡ್ತಾ ಇದ್ದೀರಾ 100%. ನಾನು ಇದನ್ನು ಯಾಕೆ ಹೇಳ್ತೀನಿ ಅಂತ ಹೇಳಿದ್ರೆ, ಬೇರೆ ಹಾಸ್ಪಿಟ್ಲಿಗೆ ನಾವು ಹೋದಾಗ ನಮ್ಮ ಹಾಸ್ಪಿಟಲ್ನ ಸ್ಟಾಫ್ಸ್ನ ಒಂದು ಕೇರಿಂಗು ಇನ್ನೊಂದು ಹಾಸ್ಪಿಟಲಲ್ಲಿ ಎಷ್ಟು ವ್ಯತ್ಯಾಸ ಅಂತ ಹೇಳೋದು ಇಲ್ಲಿರೋ ಡಾಕ್ಟರ್ಸಿಗೂ ಗೊತ್ತಿದೆ, ನಮಗೂ ಸಹ ಗೊತ್ತಿದೆ, ನಮಗೆ ಅನುಭವ ಸಹ ಇದೆ. ಸೊ ಹಾಗಾಗಿ ನಾನು ಹೆಮ್ಮೆಯಿಂದ ಹೇಳ್ಕೊಳ್ತೇನೆ, ನಮ್ಮ ನರ್ಸಸ್ 100% ಇಲ್ಲ ಅಂದರೆ 99% ಬೆಸ್ಟ್ ಅಂತ ಹೇಳೋಕ್ಕೆ ನಾನು ತುಂಬ ಇಷ್ಟಪಡ್ತೇನೆ. ಸೊ ಅದೇ ರೀತಿಯೇ ಈ ನರ್ಸಸ್ಗಳ ಮುಖದಲ್ಲಿ ಸಾತ್ವಿಕ್ ಸರ್ ಯಾವಾಗಲೂ ಹೇಳೋದು ಒಂದೇ ಮಾತು, ಬಂದ ಪೇಷಂಟ್ಸನ್ನು ಒಂದು ಸ್ಮೈಲ್ ಆಗಿ ಒಂದು ವೆಲ್ಕಮ್ ಮಾಡೋದು, ಒಳ್ಳೆ ರೀತಿಯಲ್ಲಿ ಒಂದು ವೆಲ್ಕಮ್ ಮಾಡಿ ಒಂದು ಒಳ್ಳೆ ರೀತಿಯಲ್ಲಿ ಏನು ಮೆಡಿಸಿನ್ ಕೊಡ್ತಾರೆ ಅದನ್ನು ಜಸ್ಟ್ ಒಂದು ಎಕ್ಸ್ಪ್ಲೈನ್ ಮಾಡಿ ಕೊಡಲಿ, ಅಷ್ಟೇ ಸಾಕು, ಬೇರೆ ಎಂತ ಮಾಡೋದು ಬೇಡ ಅಂತ. ರಿಯಲಿ ದಟ್ಸ್ ದ ಗ್ರೇಟ್ ಪಾಯಿಂಟ್. ಅದು ಅದರಷ್ಟು ಇಂಪಾರ್ಟೆಂಟ್ ಬೇರೆ ಏನೂ ಇಲ್ಲ. ನಾವು ಮೆಡಿಕೇಷನ್ ಅದರದ್ದು ಆ್ಯಕ್ಷನಲ್ಲಿ ಅದು ಸೆಕೆಂಡ್ರಿ, ನಾವು ಫಸ್ಟ್ ಅವರನ್ನು ಹೇಗೆ ಸ್ವೀಕರಿಸ್ತೀವಿ ಅಥವಾ ಫಸ್ಟ್ ಇಂಪ್ರೆಷನ್ ಏನೋದೊಂದು ತುಂಬ ಇಂಪಾರ್ಟೆಂಟ್. ನಾನು ಯಾವಾಗಲೂ ಸ್ಟಾಫ್ಗಳು ಹೇಳಿದೆ ಇದೇ ವಿಷಯನೇ, ನೀವು ಬಂದಾಗ ಪೇಷಂಟ್ಸನ್ನು ಒಳ್ಳೆ ರೀತಿಯಲ್ಲಿ ನೀವು ಅವರನ್ನು ವೆಲ್ಕಮ್ ಮಾಡಿದರೆ ಫಸ್ಟ್ ಇಂಪ್ರೆಷನ್ ಇಸ್ ದ ಬೆಸ್ಟ್ ಇಂಪ್ರೆಷನ್. ನೀವು ನಿಮ್ಮ ಕಡೆಯಿಂದ ಏನಾದರೂ ಸಣ್ಣ ಪ್ರಾಬ್ಲಮ್ ಆದರೂ ಸಹ ಪೇಷಂಟ್ಸ್ ಆಗಲಿ ಅವರ ಅಟೆಂಡರ್ಸ್ ಆಗಲಿ ಅದನ್ನು ಫರ್ಗಿವ್ ಮಾಡ್ತಾರೆ, ಅದನ್ನು ದೊಡ್ಡ ಕಂಪ್ಲೇಂಟ್ ಆಗಿ ತಗೊಳ್ಳೋದಿಲ್ಲ. ಇನ್ ಕೇಸ್ ನೀವು ಫಸ್ಟ್ ಸ್ಟೆಪ್ಪಲ್ಲಿನೇ ಅವರನ್ನು ನೀವು ಸರಿಯಾಗಿ ನೋಡ್ಕೊಂಡಿಲ್ಲ ಅಂತ ಹೇಳಿದರೆ, ಇನ್ ಕೇಸ್ ನಿಮ್ಮ ಕಡೆಯಿಂದ ಏನು ಪ್ರಾಬ್ಲಮ್ ಆಗಿಲ್ಲ ಅಂದರೂ ಸಹ ಪಾರ್ಟಿ ಕಾಯ್ತಾ ಕೂತಿರ್ತಾರೆ, ಎಲ್ಲಿ ಏನು ಇವರಿಗೆ ಸ್ವಲ್ಪ ಕೆರಿಬೇಕು ಅಂತೇಳಿ ಕಾಯ್ತಾ ಇರ್ತಾರೆ. ಸೊ ಅನುಭವಗಳಲ್ಲಿ ಬಂದಿರುವಂತಹ ವಿಷಯಗಳನ್ನು ನಿಮಗೆ ಹೇಳ್ತಾ ಇರೋದು. ಸೊ ದಯವಿಟ್ಟು ಎಲ್ಲರೂ ಪ್ರೀತಿಯಿಂದ ನಗುಮುಖದಿಂದ ಒಂದು ಸೇವೆ ಮಾಡಬೇಕು. ನಿಮ್ಮ ನಗುವೇ ಪೇಷಂಟ್ಸಿನ ಫಸ್ಟ್ ಮೆಡಿಸಿನ್. ಯಾವಾಗಲೂ ಸ್ಮೈಲ್ ಇರಬೇಕು ಒಂದು ಮುಖದಲ್ಲಿ. ನೀವು ಎಷ್ಟೇ ಕೆಲಸ ಮಾಡ್ತೀರಾ ಅಂದರೂ ಸಹ ನಿಮ್ಮ ಮುಖದಲ್ಲಿ ಒಂದು ಸ್ಮೈಲ್ ಇಲ್ಲ ಅಂತ ಹೇಳಿದರೆ ಆ ಮಾಡಿದ ಮೆಡಿಸಿನ್ಸ್ ಆಗಲಿ ಏನು ಸರ್ವಿಸ್ ಮಾಡಿದ್ರಿ ಅದೆಲ್ಲ ಒಂದು ಝೀರೋಗೆ ಬಂದುಬಿಡ್ತದೆ. ಸೊ ದಯವಿಟ್ಟು ನೀವು ಇದನ್ನೆಲ್ಲ ಫಾಲೋ ಮಾಡ್ತೀರಂತ ನನ್ನ ನಂಬಿಕೆ. ಅದೇ ಥರ ನಮ್ಮ ಸಾತ್ವಿಕ್ ಸರ್ ಯಾವಾಗಲೂ ಸಹ ನರ್ಸಸ್ಸಿನ ಒಂದು ಬೆಳವಣಿಗೆಗೆ, ಒಂದು ಇಂಪ್ರೂವ್ಮೆಂಟಿಗೆ ಅಥವಾ ಅವರಿಗೆ ಏನೆಲ್ಲ ಬೆನಿಫಿಟ್ಸ್ ಬೇಕು ಅನ್ನೋದ್ರ ಬಗ್ಗೆ ಯಾವಾಗಲೂ ಅದು ಡಿಸ್ಕಷನ್ ಮಾಡ್ತಾನೆ ಇರ್ತಾರೆ. ಸೊ ಅಷ್ಟು ಇಂಟ್ರೆಸ್ಟ್ ಆಗಿ ನಮ್ಮ ನರ್ಸಿಂಗ್ ಟೀಮ್ನ ಬಗ್ಗೆ ಥಿಂಕ್ ಮಾಡ್ತಾ ಇದ್ದಾರೆ. ಸೊ ನಮ್ಮ ನರ್ಸಿಂಗ್ ಸೈಡಿಂದ ಸಾತ್ವಿಕ್ ಸರ್ ಅವರಿಗೂ ಸಹ ಒಂದು ತುಂಬ ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ ಸರ್. ಸೊ ಅದೇ ಥರ ನಮ್ಮ MS ಸರ್ ಸಹ ತುಂಬ ಸಪೋರ್ಟಿವ್ ಆಗಿದ್ದಾರೆ. ನರ್ಸಿಂಗಿನ ಯಾವುದೇ ಒಂದು ವಿಷಯಕ್ಕಾದರೂ ಸಹ ತುಂಬ ಸಪೋರ್ಟಿವ್ ಆಗಿದ್ದಾರೆ. ನಾಟ್ ಓನ್ಲಿ MS ಆರ್ CMO, ಎಂಟೈರ್ ಎಲ್ಲ ಡಾಕ್ಟರ್ಸ್, ಕನ್ಸಲ್ಟೆಂಟಿಂದ ಇರ್ಬೋದು, ಡ್ಯೂಟಿ ಡಾಕ್ಟರ್ಸಿಂದ ಇರ್ಬೋದು, ಇದೆಲ್ಲ ಚೇಂಜಸ್ ಗೊತ್ತಾಗಬೇಕು ಅಂತ ಹೇಳಿದರೆ ನಾನು ಲಾಸ್ಟ್ ಮೀಟಿಂಗಲ್ಲಿ ಅಲ್ಲಿ ಇದಕ್ಕೆ ಆ್ಯನ್ಯುವಲ್ ಡೇಗೆ ಹೇಳಿದಾಗೇ ಬೇರೆ ಹಾಸ್ಪಿಟಲಲ್ಲಿ ವರ್ಕ್ ಮಾಡಿ ನಂತರ ಇಲ್ಲಿಗೆ ಬರಬೇಕು, ಇಲ್ಲಾಂದರೆ ಇಲ್ಲಿ ವರ್ಕ್ ಮಾಡಿ ಬೇರೆ ಹಾಸ್ಪಿಟ್ಲಿಗೆ ಹೋಗ್ಬೇಕು. ಅಂದರೆ ಮಾತ್ರ ಈ SDM ಹಾಸ್ಪಿಟಲಿನ ಆ ಒಂದು ಒಳ್ಳೆಯ ಒಂದು ಹೋಮ್ಲಿ ಅಟ್ಮಾಸ್ಫಿಯರ್ ಏನು ಅಂತ ಅರ್ಥ ಮಾಡ್ಕೊಳ್ಬೇಕಂದ್ರೆ ಈ ಒಂದು ಅವಸ್ಥೆ ಬರಬೇಕು. ಯಾಕಂದರೆ ಬೇರೆ ಕಡೆ ಹಾಸ್ಪಿಟ್ಲಲ್ಲೆಲ್ಲ ಹೋದರೆ ಡಾಕ್ಟರ್ಸ್ ಅಂತ ಹೇಳಿದರೆ ಅವರ ಒಂದು ಎಷ್ಟಂದ್ರೆ ಅವರು ಮೇಲೆ ಫಸ್ಟ್ ಲೆವೆಲಲ್ಲೇ ಇರ್ತಾರೆ, ಬಟ್ ಅವರು ಸೆಕೆಂಡ್ ಲೆವೆಲ್ ನರ್ಸಸ್ಸನ್ನು ಅಂತ ಹೇಳಿದರೆ ಏನೋ ಮಾಡಿದ ತಕ್ಷಣ ಬೈಯೋದು, ಶೌಟ್ ಮಾಡೋದು, ಎಷ್ಟೋ ಕಡೆ ಎಲ್ಲ ಇಲ್ಲಿರೋ ಕೂತಿರೋ ಸಿಸ್ಟರ್ಸಿಗೆ ಪ್ರತಿಯೊಬ್ಬರಿಗೂ ಗೊತ್ತಿರೋಂಥ ವಿಷಯ. ಬಟ್ ಅದೇ ಸಿಸ್ಟರ್ಸ್ ಇಲ್ಲಿ ಬಂದಾಗ ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಇಲ್ಲಿ ಎಷ್ಟೊಂದು ಹೋಮ್ಲಿ ಅಟ್ಮಾಸ್ಫಿಯರ್ ಅಲ್ವಾ, ಯಾವ ಡಾಕ್ಟರ್ಸ್ ಆಗಿ ಯಾರಿಗೂ ಬೈಯೋದಿಲ್ಲ, ಏನೇ ಪ್ರಾಬ್ಲಮ್ ಇದ್ದರೂ ಸಹ
ಪ್ರಾಬ್ಲಮ್ ಮಾಡಲ್ಲ ಅಂತ ನಾನು ಹೇಳ್ತಿಲ್ಲ, ಖಂಡಿತ ಸಿಸ್ಟರ್ಸ್ ಪ್ರಾಬ್ಲಮ್ ಮಾಡ್ತಾರೆ, ಅಂದರೆ ಲೈಕ್ ಏನಾದರೂ ಎರರ್ಸ್ ಆಗ್ತದೆ. ಬಟ್ ಅದನ್ನು ಯಾರು ಸಹ ತುಂಬ ಸಿಟ್ಟಿನಲ್ಲಿ ಅವರನ್ನು ಬೈಯೋದಾಗಲಿ ಅಥವಾ ಏನಾದರೂ ಪನಿಷ್ಮೆಂಟ್ ಕೊಡೋದಾಗಲಿ ಇದುವರೆಗೂ ನಾನು ಕಾಣಲಿಲ್ಲ. ನನ್ನ 14 ಇಯರ್ಸ್ ಸರ್ವಿಸಲ್ಲಿ ನಾನು SDM ಹಾಸ್ಪಿಟಲ್ ಅಂತೂ ನಾನು ಕಾಣಲಿಲ್ಲ. ಬಟ್ ಅದರ ಬದಲಾಗಿ ಅವರು ಅದನ್ನು ಸರಿಯಾದ ರೀತಿಯಲ್ಲಿ ತಿದ್ದಿ ಹೇಳಿಕೊಡ್ತಾರೆ. ಇಲ್ಲಾಂದರೆ ನನಗೊಂದು ಕಾಲ್ ಮಾಡ್ತಾರೆ, ಸಿಸ್ಟರ್ ಈ ಥರ ಒಂದು ಸಣ್ಣ ಒಂದು ಮಿಸ್ಟೇಕ್ ಆಗಿದೆ ಅಥವಾ ಸ್ವಲ್ಪ ಎರರ್ ಆಗಿದೆ, ಒಮ್ಮೆ ನೋಡ್ಕೊಳ್ಳಿ ಆಯಿತಾ, ಸರ್ ಏನಾದರೂ ಆ್ಯಕ್ಷನ್ ತೊಗೊಳ್ವಾ? ಬೇಡ ಬೇಡ ಬೇಡ, ಏನು ಆ್ಯಕ್ಷನ್ ಬೇಡ, ಸ್ವಲ್ಪ ಒಂದು ಹೇಳಿದರೆ ಸಾಕು ಅಂತ ಹೇಳ್ತಾರೆ. ಇಷ್ಟೊಂದು ಒಳ್ಳೆ ಡಾಕ್ಟರ್ಸನ್ನ ಎಲ್ಲಾದರೂ ನೋಡಿದ್ದೀರಾ? ಇಲ್ಲಲ್ಲ, ಖಂಡಿತ ನೋಡಲಿಕ್ಕೆ ಸಿಗೋದಿಲ್ಲ, ನೋಡೋದಿಲ್ಲ. ಈ ಪ್ರಪಂಚದಲ್ಲಿ ನೀವೆಲ್ಲಿಯೇ ಹೋದ್ರು ಇಷ್ಟು ಒಳ್ಳೆ ಮ್ಯಾನೇಜ್ಮೆಂಟ್, ಕೆಲವು ಕಡೆ ಹೋದರೆ ಸ್ಟಾಫ್ಗಳು, ಇಲ್ಲಿರೋ ಸ್ಟಾಫ್ಗಳು ಹೇಳ್ತಾರಲ್ಲ, ಬೇರೆ ಹಾಸ್ಪಿಟ್ಲಲ್ಲಿ ಅಲ್ಲಿ MD ಸರನ್ನು ನೋಡಲಿಕ್ಕೆ ಸಿಗೋದಿಲ್ಲ, ಅಲ್ಲಿ MS ಯಾರು ಅಂತ ಹೆಸರಿಗೆ ಗೊತ್ತಿರ್ತದೆ ಬಟ್ ಅವರನ್ನು ನೋಡಿರೋದಿಲ್ಲ, ಆದರೆ CMO ಯಾರು ಅಂತಲೂ ಗೊತ್ತಿಲ್ಲ. ಇರಲಿ, ಅವರೆಲ್ಲ ದೊಡ್ಡ ಲೆವೆಲ್ನಲ್ಲಿ ಇರೋರು. ನೆಕ್ಸ್ಟ್ ನಮ್ಮ ನರ್ಸಿಂಗ್ ಟೀಮಿಂದ ನಮ್ಮ ನರ್ಸಿಂಗ್ ಸೂಪರಿಂಟೆಂಡೆಂಟನ್ನು ಒಂದು ನೋಡ್ಲಿಕ್ಕೆ ಹೋಗಬೇಕು ಅಂದರೆ ಎಷ್ಟೋ ಗಡಿ ದಾಟಿ ಅವ್ರ ಹತ್ರ ಹೋಗಬೇಕು ಅಂತ. ಸೊ ನೋಡ್ಲಿಕ್ಕೆ ಸಿಗದಿರೋ ಎಷ್ಟೋ ಸ್ಟಾಫ್ಗಳಿದ್ದಾರೆ. ಬಟ್ ಈ SDM ಹಾಸ್ಪಿಟಲ್ನಲ್ಲಿ, ಈ SDM ಫ್ಯಾಮಿಲಿನಲ್ಲಿ ಅಂಥ ಯಾವುದೇ ಒಂದು ಬ್ಯಾರಿಯರ್ ಇಲ್ಲ. ಸೊ ಡೈರೆಕ್ಟಾಗಿ ಎಲ್ಲರೂ ಮೀಟ್ ಆಗ್ಬೋದು ಅಂತ ಒಂದು ಫ್ರೀಡಮ್ ಈ SDM ಹಾಸ್ಪಿಟಲ್ನಿದೆ. ಎಸ್ಪೆಷಲಿ ಈ ಥರ ಒಂದು ಫ್ರೀಡಮ್ ಇರೋದ್ರಿಂದಾಗಿ ಒಂದು ಬೆನಿಫಿಟ್ ಏನಂತ ಹೇಳಿದರೆ, ಪ್ರತಿಯೊಂದು ಸ್ಟಾಫ್ಗಳಿಗೆ ಓಪನ್ ಮೈಂಡೆಡ್ ಆಗಿ ನಮಗೆ ಟ್ರೀಟ್ಮೆಂಟ್ ಕೊಡೋದಾಗಲಿ ಅಥವಾ ಡೌಟನ್ನು ಕೇಳೋದಾಗಲಿ, ಪ್ರತಿಯೊಂದನ್ನು ಎರರ್ಸ್ ಇಲ್ಲದಾಗಿ ಆದಷ್ಟು ಎರರ್ ಕಡಿಮೆ ಮಾಡಲಿಕ್ಕೆ ತುಂಬ ಹೆಲ್ಪ್ ಆಗ್ತದೆ. ಸೊ ಇಂಥ ಒಂದು ಒಳ್ಳೆಯ ಅಟ್ಮಾಸ್ಫಿಯರ್ ಈ ಒಂದು SDM ಹಾಸ್ಪಿಟಲ್ಗೆ ನಾವು ಯಾವತ್ತೂ ಚಿರಋಣಿಗಳಾಗಿರ್ತೇವೆ. ಪೂಜ್ಯ ಕಾವಂದ್ರ ಹಾಗೂ ಮಾತೃಶ್ರೀ ಅಮ್ಮನವರ ಹಾಗೂ ಹರ್ಷೇಂದ್ರ ಸರ್ ಹಾಗೂ ಕುಟುಂಬದವರ ಈ ಒಂದು ಚಿಂತನೆಗೆ ನಾವು ಯಾವಾಗಲೂ ಸ್ಪಂದಿಸ್ತೇವೆ. ನಮ್ಮ ನರ್ಸಿಂಗ್ ಸೈಡಿನಿಂದ ನಾವು ಯಾವಾಗಲೂ ಒಳ್ಳೆಯದನ್ನೇ ಮಾಡ್ತೇವೆ, ಒಳ್ಳೆಯ ಒಂದು ಈ ಸಂಸ್ಥೆಗೆ ಒಂದು ಒಳ್ಳೆಯ ಹೆಸರನ್ನು ಕೊಡ್ತೇವೆ ಅಂತ ಹೇಳ್ಕೊಂಡು ಈ ಸಮಯದಲ್ಲಿ ನಾನೊಂದು ಪ್ರಾಮಿಸ್ ಮಾಡ್ತಾ ಇದ್ದೇನೆ. ಎಂಟೈರ್ ಈ ಪ್ರಪಂಚದಲ್ಲಿ ಎಲ್ಲ ಕಡೆಯೂ ಆಗುವಂತಹ ವಿಷಯ, ಆದರೆ ಅದರಿಂದ ನಮ್ಮ ಹಾಸ್ಪಿಟಲ್ ಸ್ವಲ್ಪ ವಿಭಿನ್ನವಾಗಿದೆ ಅಂತ ಸೂಚಿಸ್ಲಿಕ್ಕೋಸ್ಕರ ಮಾತ್ರ ಈ ವಿಡಿಯೋನ നിಮಗೆ ತೋರಿಸ್ತಾ ഇದ್ದೇವೆ. നമ്മുടെ വീട്ടിലെ അമ്മമാരും നമ്മുടെ ആശുപത്രിയിലെ നഴ്സുമാരും തമ്മിൽ ഒരുപാട് സിമിലാരിറ്റി ഉണ്ട് കേട്ടോ. സിമിലാരിറ്റി നമ്പർ 1, നമ്മൾ അമ്മ എത്ര കഷ്ടപ്പെട്ട് പണിയെടുത്താലും അമ്മയോട് ഒരിക്കലും അമ്മയെ സൂപ്പർ അടിപൊളി എന്നൊരു നന്ദി വാക്ക് പറയാറില്ല. നമ്മുടെ സിസ്റ്റർമാരും അതേപോലെ തന്നെ അവരെ എത്ര പട്ടിപ്പണി എടുത്താലും എത്ര ആത്മാർത്ഥമായി ജോലി ചെയ്താലും ആരും അവരോട് സൂപ്പറാണെന്നോ പോട്ടെ ഒന്ന് നല്ലോണം ചിരിക്കുകയോ പോലും ചെയ്യത്തില്ല. ഞാൻ ഉൾപ്പെടെയുള്ള ഡോക്ടർമാരുടെ അടക്കം കാര്യമാണ് കേട്ടോ പറയുന്നത്. രണ്ടാമത്തേന്ന് പറഞ്ഞാൽ നമ്മുടെ വീട്ടിൽ എത്ര ജോലി ചെയ്താലും ഒരു പൈസയും കിട്ടാത്ത അമ്മയ്ക്കാണ് അല്ലേ? സത്യമല്ലേ? അമ്മ ചെയ്യുന്ന ജോലി വെച്ച് നോക്കണേ, അമ്മയ്ക്ക് നമ്മൾ മാസം 1 ലക്ഷം രൂപ ശമ്പളം കൊടുക്കണം. എന്നിട്ട് അമ്മയോട് നമ്മൾ ചിരിക്കുക പോലും ചെയ്യാറില്ല. നഴ്സുമാരും അതേപോലെ തന്നെയാണ്. ഒരു ആശുപത്രിയിൽ ഏറ്റവും കൂടുതൽ ജോലി ചെയ്യുന്ന, അവിടുത്തെ മുതലാളിയേക്കാൾ കൂടുതൽ ജോലി ചെയ്യുന്ന, അവിടുത്തെ ഡോക്ടർമാരെക്കാൾ കൂടുതൽ ജോലി ചെയ്യുന്നത് നഴ്സുമാരായിരിക്കും. പക്ഷേ അവരാണ് ഒരു ആശുപത്രിയിൽ ഏറ്റവും അണ്ടർ പെയ്ഡ് ആയിട്ടുള്ള ആൾക്കാർ. മൂന്നാമത്തത്, നമ്മുടെ അമ്മ എത്ര നല്ല കാര്യം നമുക്ക് വേണ്ടി ചെയ്താലും അമ്മയുടെ ഭാഗത്തു നിന്നുണ്ടാകുന്ന ചെറിയൊരു കുറവിന് നമ്മൾ അമ്മയോട് ഒരുപാട് ദേഷ്യപ്പെടാറുണ്ട്. നമ്മുടെ നാട്ടിലെ നഴ്സുമാരും അതേപോലെ തന്നെയാണ്. അവർ നമുക്ക് വേണ്ടി 99 നല്ല കാര്യങ്ങൾ ചെയ്താലും ഒരു തെറ്റ് അവരുടെ ഭാഗത്തു നിന്നുണ്ടായാൽ നമ്മൾ അവരോട് ഒരുപാട് ഷൗട്ട് ചെയ്യും. അതിന് പേഷ്യൻ്റ് ആണെങ്കിലും ശരി, ഡോക്ടർ ആണെങ്കിലും മാനേജ്മെന്റ് ആണെങ്കിലും ശരി. നാലാമത്തെ കാര്യം എന്ന് പറയുന്നത്, അതാണ് ഏറ്റവും വേദനിപ്പിക്കുന്ന കാര്യം, ഈ ലോകത്ത് ഒരുപാട് നല്ല അമ്മമാരുണ്ട്, ഒരു 100,000 നല്ല അമ്മമാരുണ്ട്, പക്ഷേ ഒരു 10 ചീത്ത അമ്മമാരും ഉണ്ട്. നഴ്സുമാരും അതേപോലെ തന്നെ. ഈ ലോകത്ത് 100,000 നല്ല നഴ്സുമാരുണ്ട്, പക്ഷേ 10-15 മോശം നഴ്സുമാരുണ്ട്. പക്ഷെ നിർഭാഗ്യം എന്ന് പറയട്ടെ, സമൂഹം എപ്പോഴും അവരെല്ലാം കാറ്റഗറൈസ് ചെയ്യുക അല്ലെങ്കിൽ ക്ലാസിഫൈ ചെയ്യുക ഈ 10 ചീത്ത നഴ്സുമാരെ വെച്ചിട്ടായിരിക്കും. സോ നമുക്ക് ആ ട്രെൻഡ് ഒന്ന് മാറ്റിപ്പിടിക്കാം. ഈ ലോകത്ത് ഒരു മനുഷ്യന് ആ മനുഷ്യന്റെ ഏറ്റവും പ്രിയപ്പെട്ടവരെ കവിഞ്ഞ് മറ്റൊരാൾക്ക് അവരെ സ്നേഹിക്കാൻ കഴിയുന്നുണ്ടെങ്കിൽ അത് നഴ്സുമാർക്ക് ആയിരിക്കും എന്നാണ് നമുക്ക് തോന്നുന്നത്. സോ ഈ നഴ്സസ് ഡേയിലെങ്കിലും നമുക്ക് നഴ്സുമാർക്ക് വേണ്ടി ഒരു നല്ല വാക്ക് പറയാം. നിങ്ങൾക്ക് ഏറ്റവും ഇഷ്ടമുള്ള നിങ്ങളുടെ വീടിൻ്റെ അടുത്ത് കാണാൻ പോകുന്ന, അല്ലെങ്കിൽ നിങ്ങളുടെ തൊട്ടടുത്തുള്ള ക്ലിനിക്കിൽ, അല്ലെങ്കിൽ നിങ്ങളുടെ അപ്പുറത്തെ വീട്ടിൽ നമ്മുടെ അപ്പൂപ്പന് ഇഞ്ചക്ഷൻ എടുക്കാൻ വരുന്ന നഴ്സ് ആണല്ലോ, അവരെ കണ്ടിട്ട് ഒരു ഹാപ്പി നഴ്സസ് ഡേ പറയാം. ഇന്നത്തെ നഴ്സസ് ഡേ ദിവസം ഇന്നൊരു ദിവസമെങ്കിലും അവരെ നോക്കി ചിരിക്കാം. ഓക്കെ, അപ്പോൾ ഈ ലോകത്തെ എല്ലാ അടിപൊളി നഴ്സുമാർക്കും ഒരു ഹാപ്പി നഴ്സസ് ഡേ. ಎಲ್ರಿಗೂ ಅರ್ಥ ಆಗಿದೆ ಅಂತ ಡೌಟ್, ಆದರೂ ಸಹ ನಾನು ಸ್ವಲ್ಪ ಟ್ರಾನ್ಸ್ಲೇಟ್ ಮಾಡ್ತಾ ಇದ್ದೇನೆ. ಸೊ ಆ ಡಾಕ್ಟರ್ ಏನು ಹೇಳ್ತಾರೆ ಅಂತ ಹೇಳಿದರೆ, ನರ್ಸಸ್ಸು ಮತ್ತು ಅಮ್ಮಂದ್ರಿಗೆ ತುಂಬ ಸಿಮಿಲಾರಿಟಿ ಇದೆ ಅಂತ. ಅಂದರೆ ಇಬ್ಬರು ಸಹ ಒಂದೇ ಲೆವೆಲಲ್ಲಿ ಹೋಗುವರು. ಯಾಕಂತೇಳಿದರೆ ಅಮ್ಮ ಮನೆಯ ಎಂಟೈರ್ ಎಲ್ಲ ಕೆಲಸಗಳನ್ನು ಮಾಡಿದರು, ಎಷ್ಟು ಒಳ್ಳೆ ಫುಡ್ ಮಾಡಿದರೂ ಸಹ ಅಮ್ಮ ಈ ಫುಡ್ ಚೆನ್ನಾಗಿದೆ ಅಂತ ಹೇಳ್ಕೊಂಡು ಅಮ್ಮನೊಮ್ಮೆ ನೋಡಿ ನಗದಾಗಲಿ ಅಥವಾ ಒಂದು ಸ್ಮೈಲ್ ಅದೊಂದು ಅಪ್ಪಿಕೊಳ್ಳೋದಾಗಲಿ ಯಾರೂ ಮಾಡೋದಿಲ್ಲ. ಕೆಲವರು ವಿರಳ ಸ್ವಲ್ಪ ಜನ ಮಾಡ್ತಾರೆ. ಅದೇ ರೀತಿ ನರ್ಸಸ್ ಸಹ ಎಷ್ಟೇ ಕೆಲಸ ಮಾಡಿದ್ರು, ಎಲ್ಲ ಕೆಲಸನೂ ಮಾಡೋದು, ಎಲ್ಲ ಅಮ್ಮ ಮಾಡುವಂತಹ ಪ್ರತಿಯೊಂದು ಮಗುವಿಗೆ ಏನೆಲ್ಲ
ಒಂದು ಅಮ್ಮ ಮಗುಗೆ ಏನೆಲ್ಲ ಆರೈಕೆ ಮಾಡ್ತಾರೆ, ಮಗು 1-2 ಮಾಡೋದ್ರಿಂದ ಹಿಡಿದು ಪ್ರತಿ ಆರೈಕೆ ಎಲ್ಲನೂ ಮಾಡಬೇಕಾಗ್ತದೆ. ಸೊ ಅದನ್ನು ಸಿಸ್ಟರ್ಸ್ ನರ್ಸಸ್ ಮಾಡ್ತಾ ಇದ್ದಾರೆ. ಆದರೂ ಸಹ ಅವರನ್ನು ನೋಡಿ ಒಮ್ಮೆ ಸ್ಮೈಲ್ ಮಾಡಲಿಕ್ಕೂ ಸಹ ಯಾರಿಗೂ ಟೈಮ್ ಇರೋದಿಲ್ಲ ಅಂತ ಫಸ್ಟ್ ಪಾಯಿಂಟ್ ಅವರು ಹೇಳಿದ್ದು. ಸೆಕೆಂಡ್ ಪಾಯಿಂಟ್ ಬಂದು ಅಮ್ಮ ಮನೆಯಲ್ಲಿ ಎಷ್ಟು ಕೆಲಸ ಮಾಡ್ತಾರೆ, ಬೆಳಿಗ್ಗೆ ಎದ್ದಾಗಿಂದ ಹಿಡಿದು ರಾತ್ರಿ ಮಲಗೋ ತನಕನೂ ಅವರ ಕೆಲಸಕ್ಕೆ ಒಂದು ಲಿಮಿಟ್ ಇರೋದಿಲ್ಲ. ಆದರೂ ಸಹ ಅವರಿಗೆ 1 ರೂಪಾಯಿ ಸಹ ಅವರಿಗೆ ಸ್ಯಾಲ್ರಿ ಇಲ್ಲದಿರುವಂತಹ ಕೆಲಸ. ಆ್ಯಕ್ಚುಲಿ ಅವ್ರು ಮಾಡೋ ಕೆಲಸಕ್ಕೆ ನಾವು ಪ್ರತಿ ತಿಂಗಳು 1 ಲಕ್ಷ ಕೊಟ್ಟರು ಸಹ ಸಾಕಾಗೋದಿಲ್ಲ. ಅದೇ ಥರ ನರ್ಸಸ್ ಎಷ್ಟು ಕೆಲಸ ಮಾಡ್ತಾರೆ, ರಾತ್ರಿ ಇಲ್ಲ ಹಗಲಿಲ್ಲ ಬೆಳಕಿಲ್ಲ ನಿದ್ದೆ ಇಲ್ಲ ಮಕ್ಕಳಿಲ್ಲ ಮನೆ ಇಲ್ಲ ಮಟಲ್ದಂಗೆ ಎಲ್ಲ ಕೆಲಸನೂ ಮಾಡ್ತಾ ಇದ್ದಾರೆ. ಆದರೂ ಸಹ ಅಂಡರ್ ಪೇಯ್ಡ್ ಪೇ ಅಂತ ಹೇಳಿದ್ರೆ ಅವರಿಗೆ ಸಿಸ್ಟರ್ಸಿಗೆ ಅಂತ ಹೇಳ್ತಾ ಇದ್ದಾರೆ. ಸೆಕೆಂಡ್ ಪಾಯಿಂಟ್. ಥರ್ಡ್ ಪಾಯಿಂಟ್ ಬಂದು ಈಗ ಲೋಕದಲ್ಲಿ ಎಷ್ಟೋ ಜನ ಥರ್ಡ್ ಪಾಯಿಂಟ್ ಅದಲ್ಲ, ಇನ್ನೊಂದು ಅಮ್ಮ ಎಷ್ಟೇ ಒಳ್ಳೆ ಕೆಲಸ ಮಾಡಿದ್ರು ಸಹ 100ರಲ್ಲಿ 1 ತಪ್ಪು ಏನಾದರೂ ಆಯಿತು, ಸ್ವಲ್ಪ ಅಡುಗೆಯಲ್ಲಿ ಏನಾದರೂ ಒಂಚೂರು ಉಪ್ಪು ಜಾಸ್ತಿ ಆಗೋದು ಅಥವಾ ಖಾರ ಜಾಸ್ತಿ ಆಗೋದು ಸಮಥಿಂಗ್ ಆದರೆ ಸಹ ಅಲ್ಲಿ ಅಮ್ಮನ ಎಲ್ಲರೂ ಬೈತಾರೆ, ಎಂತ ಅಮ್ಮ ನೀವು ಈ ಥರ ಮಾಡಿದ್ದೀರಿ ಅಂತ ಹೇಳ್ಕೊಂಡು. ಅಷ್ಟು ಒಳ್ಳೆ ಅಡುಗೆ ಮಾಡಿದ್ದು ಸೈಡಿಗೆ ಹೋಗಿರ್ತದೆ. ಅದೇ ಥರ ನರ್ಸಸ್ ಸಹ 99 ಒಳ್ಳೆ ಕೆಲಸ ಮಾಡಿದ್ರು ಸಹ ಅಪ್ರಿಷಿಯೇಟ್ ಅನ್ನೋಕ್ಕಿಂತನೂ ಒಂದು ಮಿಸ್ಟೇಕ್ ಆದರೆ ಅದನ್ನು ಎತ್ತಿ ಹಿಡ್ಕೊಂಡು ಮ್ಯಾನೇಜ್ಮೆಂಟ್ ಆಗಲಿ ಡಾಕ್ಟರ್ಸ್ ಆಗಲಿ ಅದರ್ ಪೇಷಂಟ್ ಪಾರ್ಟಿ ಆಗಲಿ ಪ್ರತಿಯೊಬ್ಬರು ಶೌಟ್ ಮಾಡೋದು ನರ್ಸಸ್ ಅಂತ ಡಾಕ್ಟರ್ ಹೇಳ್ತಾ ಇದ್ದಾರೆ. 4th ಒನ್ ಇಸ್ ವೆರಿ ಇಂಪಾರ್ಟೆಂಟ್ ಅಂತ ಹೇಳಿದರೆ, ಲೋಕದಲ್ಲಿ ಇಷ್ಟು ಅಮ್ಮಂದ್ರಿದ್ರೆ ಅದರಲ್ಲಿ ಒಂದು 5, 6, 7, 8, 10 ಜನ ಅಮ್ಮಂದರು ಸರಿ ಇರೋದಿಲ್ಲ. ಸೊ ಅದೇ ಥರ ನರ್ಸಸ್ಸಲ್ಲಿ ಸಹ ಇಷ್ಟು ಲಕ್ಷಾಂತರ ನರ್ಸಸ್ ಈ ಪ್ರಪಂಚದಲ್ಲಿ ಇದ್ದರೂ ಸಹ 1, 10, 15 ನರ್ಸಸ್ ಎಲ್ಲಾದರೂ ಹಾಳಾಗಿದ್ದರೆ ಅದನ್ನೇ ಮೇಯ್ನಾಗಿ ತಗೊಂಡು ಅದೇ ಕ್ಯಾಟಗರಿಗೆ ನರ್ಸಸ್ಸನ್ನು ಥಿಂಕ್ ಮಾಡಿ ನರ್ಸಸ್ಸನ್ನು ಆ ಲೆವೆಲಲ್ಲಿ ಥಿಂಕ್ ಮಾಡುವಂತಹ ಪ್ರಪಂಚ ಇದು. ಸೊ ಹಾಗಾಗಿ ಆ ಟ್ರೆಂಡನ್ನು ನಾವು ಒಂದು ಸ್ವಲ್ಪ ಚೇಂಜ್ ಮಾಡಿ ನಾವು ನಡೆಯುವ. ಸೊ ಈ ಒಂದು ನರ್ಸಸ್ ಡೇಗೆ ಅಟ್ಲೀಸ್ಟ್ ನಿಮ್ಮ ಪಕ್ಕದ ಮನೆಯಲ್ಲಿ ಅಜ್ಜನಿಗೆ ಅಥವಾ ಏಜ್ ಆದವರಿಗೆಲ್ಲ ಇಂಜೆಕ್ಷನ್ ಕೊಡಲಿಕ್ಕೆ ಬರುವ ನರ್ಸಸ್ ಇರ್ಬೋದು, ಕ್ಲಿನಿಕಲ್ಲಿ ಮಾಡುವಂಥ ನರ್ಸಸ್ ಇರ್ಬೋದು, ಹಾಸ್ಪಿಟಲ್ ಮಾಡೋ ನರ್ಸಸ್ ಇರ್ಬೋದು, ಯಾರೇ ಇರ್ಬೋದು, ಒಂದು ಅವರನ್ನೇ ನೋಡಿ ಒಮ್ಮೆ ನಗುಮುಖದಿಂದ ನಮಗೆ ಒಂದು ಹ್ಯಾಪಿ ನರ್ಸಸ್ ಡೇ ಹೇಳುವ ಅಂತ ಹೇಳ್ಕೊಂಡು ಡಾಕ್ಟರ್ ಫಿರೋಜ್ ಅವರು ಒಂದು ಮೆಸೇಜ್ ಕೊಟ್ಟಿರೋದು. ಇಷ್ಟ ಆಯ್ತಾ ಮೆಸೇಜ್? ಬಟ್ ಇದಕ್ಕಿಂತೆಲ್ಲ ವಿಭಿನ್ನ ಅಂತ ಹೇಳಿದರೆ ಇದೆಲ್ಲ ಮೆಸೇಜ್ ಹೌದು, ಇದೆಲ್ಲ ನಡೀತಾ ಇರೋದು ಹೌದು. ಆದರೆ ನಮ್ಮ SDM ಹಾಸ್ಪಿಟಲ್ನಲ್ಲಿ ಮಾತ್ರ ಇದು ಯಾವುದು ಅಪ್ಲಿಕೇಬಲ್ ಅಲ್ಲ. ಕರೆಕ್ಟ್ ಅಲ್ವಾ? ಎಲ್ಲರೂ ಹೇಗೆ ಫೀಲ್ ಆಗ್ತದೆ SDM ಹಾಸ್ಪಿಟಲಲ್ಲಿ ಇದೇ ಥರ ಅವ್ರು ಹೇಳಿದಾಗೇ ಫೀಲ್ ಆಗ್ತದೆ. ಕೆಲಸಗಳು ಕಾರ್ಯಗಳೆಲ್ಲ ಉಂಟು, ಆದರೆ ಅದಕ್ಕೆ ತಕ್ಕಂತೆ ನಮ್ಮನ್ನು ಅಪ್ರಿಷಿಯೇಟ್ ಮಾಡ್ತಾರೆ. ಪ್ರತಿ ತಿಂಗಳು ಕಾನ್ಫರೆನ್ಸ್ ಹಾಲಿಗೆ ಕರೆದು ಅಪ್ರಿಸಿಯೇಷನ್ ಲೆಟರ್ಸ್ ಕೊಡ್ತಾರೆ. ಏನೇ ಒಂದು ಒಳ್ಳೆ ಕೆಲಸ ಮಾಡಿದ್ರು ಸಹ ಕರೆದು ನೀವು ಮಾಡಿದ್ದು ಒಳ್ಳೇದುಂಟು, ನರ್ಸಸ್ ಇಂಥ ಒಳ್ಳೆ ಕೆಲಸ ಮಾಡಿದಂಥ ಪ್ರತಿ ಬಂದ 4, 5, 10 ಜನರಲ್ಲಿ ನಮ್ಮ ಬಗ್ಗೆ ಒಳ್ಳೆಯದನ್ನೇ ಹೇಳ್ತಾರೆ ಹೊರತು ನಮ್ಮದ ಬಗ್ಗೆ ಇವತ್ತಿನವರೆಗೂ ಯಾವ ಡಾಕ್ಟರ್ಸ್ ಆಗಲಿ ಮ್ಯಾನೇಜ್ಮೆಂಟ್ ಆಗಲಿ ಪೇಷಂಟ್ ಪಾರ್ಟಿಗಳು ಬರೀತಾರೆ, ಅದ್ರ ಪ್ರಕಾರ ಮ್ಯಾನೇಜ್ಮೆಂಟ್ ಡೈರೆಕ್ಟ್ ಅದನ್ನು ಸಹ ಹೇಳೋದಿಲ್ಲ, ನಿಧಾನ ನಮಗೆ ಹೇಳ್ತಾ ನಾವು ಒಂದು ಕೌನ್ಸಿಲಿಂಗ್ ಮಾಡ್ತೇವೆ. ಇದರಿಂದ ಕರೆಕ್ಷನ್ ಆಗಿ ಹೋಗ್ತಾ ಇದೆ. ಸೊ ನಾವೊಂದು ದೊಡ್ಡ ಕೈ ಚಪ್ಪಾಳೆಯೊಂದಿಗೆ ನಮ್ಮ ಮ್ಯಾನೇಜ್ಮೆಂಟಿಗೆ ಡಾಕ್ಟರ್ಸಿಗೆ ಒಂದು ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಎವ್ರಿ ಒನ್. ಸೊ ಈಗ ನಮಗೆ ಒಂದು ಫ್ಲೋರೆನ್ಸ್ ನೈಟಿಂಗೇಲ್ ಅವ್ರದ್ದೊಂದು ಪ್ಲೆಡ್ಜನ್ನು ಎಲ್ಲರೂ ನಿಂತ್ಕೊಂಡು ಒಂದು ಹೇಳುವ. ಪ್ರತಿ ವರ್ಷ ನಾವು ಈ ಪ್ಲೆಡ್ಜನ್ನು ಹೇಳ್ತಾ ಇರೋದು. ಎಲ್ಲರೂ ಎದ್ದು ನಿಂತ್ಕೊಂಡು ರೈಟ್ ಹ್ಯಾಂಡನ್ನು ಮುಂದಕ್ಕೆ ಚಾಚ್ಕೊಳ್ಳಿ. ಸೊ ಈ ಒಂದು ನರ್ಸಸ್ ಡೇಗೆ ನಾನು ನರ್ಸಸ್ ಆಗಿರುವ ಸಿಸ್ಟರ್ ಮೋಹಿನಿ ಅವರಿಗೂ, ಹೇಮಾ ಅವರಿಗೂ ಹಾಗೂ ದೀಪು ಅವರಿಗೂ ಹ್ಯಾಪಿ ನರ್ಸಸ್ ಡೇಯನ್ನು ಹೇಳ್ತಾ ಇದ್ದೇನೆ. ಓಕೆ ಸೊ ವಿಲ್ ಸ್ಟಾರ್ಟ್. ಓಕೆ, ಎಲ್ಲರ ಕೈ ಮುಂದೆ ಚಾಚ್ಕೊಳ್ಳಿ. ನಾನು ಹೇಳಿಕೊಡ್ತೇನೆ, ಅದನ್ನು ರಿಪೀಟೆಡ್ ಆಗಿ ಹೇಳಿ. ಓಕೆ, ಸೊ ಐ ಸೊಲೆಮ್ಲಿ ಪ್ಲೆಡ್ಜ್ ಮೈ ಸೆಲ್ಫ್ ಬಿಫೋರ್ ಗಾಡ್ and in the presence of this assembly to pass my life in purity, and to practice my profession faithfully, I will abstain from whatever is deleterious and mischievous, and will not take or knowingly administer any harmful drugs. I will do all in my power to maintain and elevate the standards of my profession, and will hold in confidence all personal matters committed to my keeping, and all family affairs coming to my knowledge in the presence of my calling. With loyalty will I endeavor to aid the physician in his work and devote myself to the welfare
to the welfare of those committed to my care. of those committed to my care. Thank you, my dear angels. ಕಣ್ಣಿಗೆ ಕಾಣುವ ದೇವರು ಅಂದರೆ ವೈದ್ಯರು, ಅವ್ರ ಜೊತೆಗೆ ಪ್ರೀತಿಯಿಂದ ಇದ್ದು ನಗುಮೊಗದ ಸೇವೆಯನ್ನು ಮಾನವೀಯತೆಯಿಂದ ಎಲ್ರಿಗೂ ಪಸರಿಸುವ ಏಕೈಕ ವ್ಯಕ್ತಿಗಳು ಅಂದರೆ ಅದು ನರ್ಸಸ್. ಒನ್ಸ್ ಅಗೇನ್ ಎಲ್ರಿಗೂ ಹ್ಯಾಪಿ ನರ್ಸಸ್ ಡೇ ಅಂತ ಹೇಳ್ತಾ ಮುಂದಕ್ಕೆ ನರ್ಸಸ್ಗಳನ್ನು ಉದ್ದೇಶಿಸಿ ಮಾತನಾಡಬೇಕಂತೇಳಿ ನಮ್ಮೆಲ್ಲರ ಪ್ರೀತಿಯ CMO ಆಗಿರುವ ಡಾಕ್ಟರ್ ಸಾತ್ವಿಕ್ ಜೈನ್ ಸರ್ ಅವರು ನರ್ಸಸ್ ಡೇ ಅನ್ನು ಉದ್ದೇಶಿಸಿ ಮಾತಾಡಬೇಕಂತ ಕೇಳ್ಕೊಳ್ತೀವಿ. ಓಂ ಶ್ರೀ ಮಂಜುನಾಥಾಯ ನಮಃ. ಓಂ ಶ್ರೀ ಜನಾರ್ದನಾಯ ನಮಃ. ಡಿಗ್ನಿಟರೀಸ್ ಆನ್ ಎಸ್, ಮೈ ಡಿಯರ್ ಡಾಕ್ಟರ್ ಕೊಲೀಗ್ಸ್ ಆ್ಯಂಡ್ ಸಿಸ್ಟರ್ಸ್. ನಮ್ಮ IMA ಫಂಕ್ಷನಿಗೆ ಕೂಡ ಇಷ್ಟು ಜನ ಡಾಕ್ಟರ್ಸ್ ಬರೋದಿಲ್ಲ, ಇವತ್ತು ಸಾಕಷ್ಟು ಜನ ಬಂದಿದ್ದಾರೆ. ಐ ಥಿಂಕ್ ದಟ್ ಈಸ್ ದ ವೇ ಆಫ್ ಟೆಲ್ಲಿಂಗ್ ಥ್ಯಾಂಕ್ಸ್ ಟು ಯುವರ್ ವರ್ಕ್ ಥ್ರೂ ಔಟ್ ದ ಇಯರ್. ಸೊ ನರ್ಸಿಂಗ್ ಈಸ್ ಅ ಪ್ರೊಫೆಷನ್ ವಿಚ್ ಈಸ್ ಬಿಲ್ಟ್ ಆನ್ ಕಂಪ್ಯಾಷನ್, ಕಮಿಟ್ಮೆಂಟ್ ಆ್ಯಂಡ್ ಕರೇಜ್. ನಾನು ಯಾವಾಗಲೂ ಹೇಳ್ತೇನೆ ನರ್ಸಸ್ಸಿಗೆ ಎಂಪತಿ ಬೇಕು ಅಂತ. ಎಂಪತಿ ವಿಲ್ ಕ್ಯೂರ್ ದೇರ್ ಲೋನ್ಲಿನೆಸ್, which will cure their disease, which will also help in treating their fear. So ellarigu empathy beku. And Florence Nightingale was called as the lady with the lamp. Night soldiers ಎಲ್ಲ ಇಂಜೂರ್ ಆಗಿರ್ಬೇಕಾದ್ರೆ she used to take a small lamp and walk around caring for the patients ante, because we cannot switch on the light. ಯಾರಾದ್ರು ಎನಿಮೀಸ್ ನೋಡಿದ್ರೆ ಬಾಂಬ್ ಹಾಕ್ತಾರೆ, but that did not interfere in her work. So, and all the soldiers felt that whenever they saw the light, they felt that there is someone to take care of us. ಈಗ ನೀವೆಲ್ಲ ಲ್ಯಾಂಪ್ ಇಟ್ಕೊಳ್ದೆ ತಿರುಗ್ಬೋದು, ಬಟ್ ವೆನೆವರ್ ದೇ ಸಿ ಯು, ಐ ಥಿಂಕ್ ದೇ ವಿಲ್ ಹ್ಯಾವ್ ಎ ರೇ ಆಫ್ ಹೋಪ್. ಆ್ಯಂಡ್ ಮೋರ್ ಓವರ್ ಆಲ್ ದ ಪೇಷಂಟ್ಸ್ ಯಾರೆಲ್ಲ ಬರ್ತಾರೆ ಅವರಿಗೆ ನೀವು ಏನು ಮೆಡಿಸಿನ್ಸ್ ಕೊಟ್ಟಿದ್ದೀರಿ ಅಂತ ನೆನಪಿರೋದಿಲ್ಲ, ಬಟ್ ಡೆಫಿನೆಟ್ಲಿ ದೇ ವಿಲ್ ರಿಮೆಂಬರ್ ದ ಸ್ಮೈಲ್ ಆ್ಯಂಡ್ ದ ವೇ ಯು ಸ್ಪೀಕ್. ಇವನ್ OPD ಬಂದಾಗಲೂ ಹೇಳ್ತಾರೆ ಕೆಲವು ಸಲ ಗುಣ ಆದಾದ ಸಿಸ್ಟರ್ಸ್ನವರಿಗೆ ಹೇಳಿ ನಾವು ಗುಣ ಆಗಿದ್ದೇವೆ ಅಂತ. ಸೊ ಆ ಥರ ನೆನ್ಪಿಟ್ಕೋಬೇಕು ಪೇಷಂಟ್ಸ್. ಆ್ಯಂಡ್ ಆಲ್ವೇಸ್ ನೀವು ಪೇಷಂಟದ್ದು ಫಸ್ಟ್ ಕಾಂಟ್ಯಾಕ್ಟ್. ಸೊ ಫಸ್ಟ್ ಕಾಂಟ್ಯಾಕ್ಟ್ ಸರಿ ಆಯಿತು ಅಂದರೆ ನಮ್ಮದು ಅರ್ಧ ಪ್ರಾಬ್ಲಮ್ ಸಾಲ್ವ್ ಆಗ್ತದೆ. ನೀವು ಅಲ್ಲಿ ಚಂದ ಮಾಡಿ ಮಾತಾಡಿದ್ರಿ, ಏನಾದರೂ ಫಸ್ಟ್ ಏಡ್ ಕೊಟ್ರಿ ಅಂದರೆ ನಾವು ಬರೋಷ್ಟೊತ್ತಿಗೆ ಪೇಷಂಟ್ ಕಾಮ್ ಆಗಿರ್ತಾರೆ. ಆ್ಯಂಡ್ ಎವ್ರಿಬಡಿ ಈಸ್ ಡೂಯಿಂಗ್ ವಂಡರ್ಫುಲಿ ವೆಲ್. ಆ್ಯಂಡ್ ಆಲ್ರೆಡಿ ಸಿಸ್ಟರ್ ಸಾಕಷ್ಟು ಹೊಗಳಿದ್ದಾರೆ. ಹಾಗೆ ನಾವು ಬೈಯೋದಿಲ್ಲ ಅಂತ ಹೇಳ್ತಾರೆ, ನನಗನ್ಸುತ್ತೆ ನಮ್ಮ ಪರವಾಗಿ ಅವರೇ ಬೈತಾರೆ, ನಮಗೆ ಚಾನ್ಸೇ ಸಿಗೋದಿಲ್ಲ ಅಂತ. ಸೊ ನಮಗೆ ಇಲ್ಲಿವರೆಗೆ ಬೈಯುವ ಅವಕಾಶ ಸಿಗಲಿಲ್ಲ. ಸೊ ಕೀಪ್ ಅಪ್ ದ ಗುಡ್ ವರ್ಕ್ ಆ್ಯಂಡ್ ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್. ನಮ್ಮ ಡೇ ಟು ಡೇ ಲೈಫನ್ನು ತುಂಬ ಈಸಿ ಮಾಡ್ತೀರಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್ ಸರ್. ಮುಂದಕ್ಕೆ ನರ್ಸಸ್ ಡೇಯನ್ನು ಉದ್ದೇಶಿಸಿ ನಮ್ಮೆಲ್ಲರ ಪ್ರೀತಿಯ ಮೆಡಿಕಲ್ ಸೂಪರಿಂಟೆಂಡೆಂಟ್ ಆಗಿರುವ ಶ್ರೀಯುತ ಡಾಕ್ಟರ್ ದೇವೇಂದ್ರ ಸರ್ ಅವರು ಮಾತಾಡಬೇಕು ಅಂತ ಕೇಳ್ಕೊಳ್ತೀನಿ. ನಮಸ್ತೆ. ಎಲ್ಲರಿಗೂ ಆಲ್ರೆಡಿ ಡಾಕ್ಟರ್ ಸಾತ್ವಿಕ್ ಅವರು ಹೇಳಿದ್ದಾರೆ, ಹಾಗೆ ಶೈಲಿ ಮೇಡಮ್ ಹೇಳಿದ್ದಾರೆ ಆಲ್ರೆಡಿ. ಏನಂದರೆ ಡ್ಯೂಟಿ ಆ್ಯಂಡ್ ಪ್ರೊಫೆಷನ್, ಐ ಮೀನ್ ಸರ್ವಿಸ್, ಬೋತ್ ಆಫ್ ದೆಮ್ ದೇ ಹ್ಯಾವ್ ಕ್ಲಿಯರ್ಲಿ ಡಿಫೈನ್ಡ್. ಸರ್ವಿಸ್ ಈಸ್ ವೇರ್ ಯು ಡೋಂಟ್ ಸಿ ದ ವಾಚ್ ಆ್ಯಂಡ್ ಟೈಮ್ ನೋಡಿದೆ ನೀವು ಸರ್ವಿಸ್ ಮಾಡೋದು. ಇದೆಲ್ಲ ಎವ್ರಿಬಡಿ ಈಸ್ ಡೂಯಿಂಗ್ ದೇರ್ ಬೆಸ್ಟ್ ಆ್ಯಕ್ಚುಲಿ ಇನ್ SDM ಫ್ಯಾಮಿಲಿಯಲ್ಲಿ. ದಟ್ ಆರ್ nurses, we take pride in saying that they are our assets anta. And then and for any hospital like foundation, everybody says their foundation are doctors anta. Of course their foundation are doctors, but every building blocks are the nurses and the supporting staff. So they, without them bari foundation itkondu ಏನು ಮಾಡೋಕ್ಕಾಗಲ್ಲ. So the building complete ಆಗಬೇಕು ಅಂತಂದರೆ ದಟ್ ದ ಎಂಟೈರ್ ಥಿಂಗ್ ಹ್ಯಾಸ್ ಟು ಕಮ್ ಇನ್ ಪ್ಲೇಸ್ ಇನ್ ಕರೆಕ್ಟ್ ಟೈಮಲ್ಲಿ ಕರೆಕ್ಟ್ ಪ್ಲೇಸಲ್ಲಿ ಬರಬೇಕು. ಎವ್ರಿಬಡಿ ಹ್ಯಾಸ್ ಟು ಕಾಂಟ್ರಿಬ್ಯೂಟ್ ಫ್ರಮ್ ದೇರ್ professional point of view and then personal point of view also. So everybody is doing their best. And ಹಾಗೆ ಡಾಕ್ಟರ್ ಸಾತ್ವಿಕ್ ಹೇಳ್ದಂಗೆ ನಮಗೆ NS ಮೇಡಮ್ ನಮಗೆ ಏನು ಚಾನ್ಸ್ ಕೊಡ್ತಾ ಇಲ್ಲ ಯಾರಿಗೂ ಬೈಲಿಕ್ಕೆ ಅಂತ. ಸೊ ಬೈಯೋ ಅವಶ್ಯಕತೆ ಇಲ್ಲ, ಏನೇ ಇದ್ರೆ ಅವರೇ ಶಿ ಈಸ್ ಡೀಲಿಂಗ್ ವಿತ್ ದ್ಯಾಟ್. ಆ್ಯಂಡ್ ಅಫ್ಕೋರ್ಸ್ ಎಲ್ಲ ನಿಮಗೆ ನಡೀತಾ ಇದ್ದರೆ ಮಾತ್ರ ನೀವು ಎಡವಿದ್ರೆ ಸಾಧ್ಯ. ನೀವು ಕೂತ್ಕೊಂಡಿದ್ರೆ ಎಡವಕ್ಕೆ ಸಾಧ್ಯ ಇಲ್ಲ. ಸೊ ಎಲ್ಲರೂ ಕೆಲಸ ಮಾಡ್ತಾಯಿದ್ರೆ ಮಾತ್ರ ಅದು ತಪ್ಪಾಗೋದು ಅಥವಾ ಏನಾರು ಆಗತ್ತೆ. ಸೊ ಏನು ನನಗೆ ಒಂದು ಯಾರಾದರೂ ನನಗೇನು ಸಪೋಸ್ ಸರ್ಜನ್ ಅಂತ ಹೇಳಿದ್ರೆ ದೆರ್ ಆರ್ ಓನ್ಲಿ 2 ಥಿಂಗ್ಸ್. ನನಗೆ ಸರ್ಜನ್ ಅಂತ ಹೇಳಿದ್ರೆ ಐ ಡೋಂಟ್ ಹ್ಯಾವ್ ಎನಿ
ಕಾಂಪ್ಲಿಕೇಶನ್ಸ್ ಅಂತ ಸರ್ಜನ್ ಹೇಳಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಈದರ್ ಈಸ್ ಬ್ಲಫಿಂಗ್ ಆರ್ ಈಸ್ ನಾಟ್ ಡೂಯಿಂಗ್ ಎನಿಥಿಂಗ್, ಎರಡೇ ಚಾಯ್ಸ್ ಆ ಥರ. ಸೊ ಆ ಥರದ್ರಲ್ಲಿ ಎನಿಥಿಂಗ್ ಸಿಮಿಲರ್ ನಮಗೆ ಕೆಲಸ ಮಾಡ್ತಿದ್ರೆ ತಾನೇ ಅದು ಒಂದು ವೇರಿಯೇಬಲ್ಸ್ ಎಲ್ಲ ನಮಗೆ ಗೊತ್ತಾದಾಗ ಮಾತ್ರ ಅವಾಗ ತಪ್ಪುಗಳು ನಡೀತದೆ. ತಪ್ಪುಗಳು ನಡೆದಾಗ ಅದನ್ನು ನಾವು ತಿದ್ದುಕೊಂಡು ಮುಂದೆ ಹೊರಿತೇವೆ. ಆ ತಪ್ಪುಗಳು ಮಾಡಿದಾಗ ನಮ್ಮ NS ಮೇಡಮ್ ಶಿ ಎಂಟರ್ಸ್ ಇನ್ ಟು ಪಿಕ್ಚರ್ ಆ್ಯಂಡ್ ದೆನ್ ಶಿ ವಿಲ್ ಡೀಲ್ ಆಲ್ ದ ಥಿಂಗ್ಸ್. ಸೊ ವಿ ಆರ್ ಹ್ಯಾಪಿ ದಟ್ ಗುಡ್ ಟೀಮ್ ಈಸ್ ದೇರ್, best team rather is there in SDM hospital. So we as a family, we are growing in leaps and bounds. So let us do the best job and best ನಮಗೆ ಕಾವಂದ್ರ ಸರ್ ಅವರ ಡ್ರೀಮ್ ಆಫ್ ಪ್ರೊವೈಡಿಂಗ್ ದ ಬೆಸ್ಟ್ ಸರ್ವಿಸಸ್ ಇನ್ ದೇರ್ ಬ್ಯಾಕ್ ಯಾರ್ಡ್ ಆಫ್ ದ ಪೇಷಂಟ್ಸ್ ಅಂತ ಆ ಥರ ಹೀಗೆ ಇದು ಸರ್ವಿಸ್, ಅದು ಒಂದು ಕನಸು ಉಟ್ಕೊಂಡಿದೆ. ಆ ಕನಸನ್ನ ನನಸು ಮಾಡಲಿಕ್ಕೆ ನಾವೆಲ್ಲರೂ ಕಾಂಟ್ರಿಬ್ಯೂಟ್ ಮಾಡುವ, ನಮ್ಮ ಎಲ್ಲರೂ ಬೆಸ್ಟ್ ಎಫರ್ಟ್ ಹಾಕಿ ಅವರ ಕನಸನ್ನು ನೆನಸು ಮಾಡಲಿಕ್ಕೆ ನಾವು ಸಹಕಾರ ಕೊಡುವ ಅಂತ. ಥ್ಯಾಂಕ್ ಯು ಸೋ ಮಚ್ ಸರ್. ಮುಂದಕ್ಕೆ ಒಪಿನಿಯನ್ ನರ್ಸಸ್, ನಮ್ಮ ಹಾಸ್ಪಿಟಲ್ನ ನರ್ಸಿಂಗ್ ವಿಭಾಗದ ಬಗ್ಗೆ, ನರ್ಸಿಂಗ್ ಡಿಪಾರ್ಟ್ಮೆಂಟಿಂದ ಅಥವಾ ಇತರ ಡಿಪಾರ್ಟ್ಮೆಂಟಿಂದ ಸ್ಟಾಫ್ಗಳ ಒಪಿನಿಯನ್ನ ಈ ಕ್ಷಣದಲ್ಲಿ ತಾವು ಹಂಚ್ಕೋಬೋದು. ಎಸ್, ಈ ಒಂದು ಕ್ಷಣದಲ್ಲಿ ನಮ್ಮ ಜೊತೆ ಭಾಗಿಯಾಗ್ತಿದ್ದಾರೆ ಎಲ್ಲರ ಫೇಮಸ್ ಡಾಕ್ಟರ್ ಆಗಿರುವ ಡಾಕ್ಟರ್ ಸ್ವರ್ಣಲತಾ ಮ್ಯಾಮ್ ಅವ್ರನ್ನ ಕೂಡ ಜೋರಾದ ಚಪ್ಪಾಳೆ ಮುಖಾಂತರ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಿದ್ದೇವೆ. ಎಸ್, ಒಂದೆರಡು ಮಾತು ತಾವು ಆಡಬೇಕು ಅಂತ ಎಲ್ಲರ ಅಪೇಕ್ಷೆ. ನಾನು ಯಾವಾಗಲೂ ಅವಳ ಹತ್ರ ಜಗಳ ಮಾಡ್ತಾ ಇರ್ತೇನೆ. ಸ್ಟಾಫ್ ಕೊಡಿ ಅಂತ. ಹಾಗೆ ಚೆನ್ನಾಗಿ ಮ್ಯಾನೇಜ್ ಮಾಡ್ತಾ ಇದ್ದಾರೆ. ತುಂಬ ಸಂತೋಷ. ಇದೇ ಥರ ಎಲ್ಲರೂ ಚೆನ್ನಾಗಿ ಕೆಲಸ ಮಾಡಿ ಹಾಸ್ಪಿಟ್ಲಿಗೆ ಒಳ್ಳೆ ಹೆಸರು ತರ್ರಿ. ಎಸ್, ಮುಂದಕ್ಕೆ ನರ್ಸಸ್ ಡೇ ಬಗ್ಗೆ, ನಮ್ಮ ನರ್ಸಿಂಗ್ ವಿಭಾಗದ ಬಗ್ಗೆ ಯಾರಾದರೂ ತಮ್ಮ ಅನಿಸಿಕೆಗಳನ್ನ ಹಂಚ್ಕೋಬಹುದು ಈ ಕ್ಷಣದಲ್ಲಿ. ಎಸ್, ಸೀನಿಯರ್ ನರ್ಸಸ್ ನಯನ ಸಿಸ್ಟರ್. ಓಂ ಶ್ರೀ ಮಂಜುನಾಥಾಯ ನಮಃ. ಓಂ ಶ್ರೀ ಜನಾರ್ದನಾಯ ನಮಃ. ಪೂಜ್ಯ ಕಾವಂದರ ಹಾಗೂ ಮಾತೃಶ್ರೀ ಅಮ್ಮನವರ ಆಶೀರ್ವಾದವನ್ನು ಬೇಡುತ್ತಾ, ವೇದಿಕೆ ಮೇಲೆ ಆಸೀನರಾಗಿರುವ ನಮ್ಮ MD ಸರ್, MS ಸರ್, NS ಮ್ಯಾಮ್, ಡಾಕ್ಟರ್ ಸಾತ್ವಿಕ್ ಸರ್ ಎಲ್ಲರ ಆಶೀರ್ವಾದವನ್ನು ಬೇಡುತ್ತಾ, ನಾನು ಸುಮಾರು 27 ವರ್ಷಗಳಿಂದ SDM ಸಂಸ್ಥೆಯಲ್ಲಿ ವರ್ಕ್ ಮಾಡ್ತಾ ಇದ್ದೇನೆ. 27 ವರ್ಷ 1999 ಏಪ್ರಿಲ್ 28ಕ್ಕೆ ನಮ್ಮ ಲಾಯ್ಲ ಹಳೆಯ ಹಾಸ್ಪಿಟಲ್ TB ಸೆನೆಟೋರಿಯಂಗೆ ಜಾಯಿನ್ ಆಗಿ ಅಲ್ಲಿಂದ ಇಲ್ಲಿವರೆಗೆ ಸೇವೆ ಸಲ್ಲಿಸ್ತಾ ಇದ್ದೇನೆ. ತುಂಬ ಹೆಮ್ಮೆಯಿಂದ ಹೇಳಿಕೊಳ್ತಾ ಇದ್ದೇನೆ. ನನ್ನ 2 ಮಕ್ಕಳಿಗೆ ವಿದ್ಯೆ ಕೊಟ್ಟು ಈಗ ಉದ್ಯೋಗಕ್ಕೂ ಜಾಯಿನ್ ಆಗಿದ್ದಾರೆ. ಕ್ಲೋಸ್ ಆದ ನಂತರ ಪೂಜ್ಯ ಕಾವಂದರು ಒಂದು ದೊಡ್ಡ ಆಸ್ಪತ್ರೆಯನ್ನು ಮಾಡಬೇಕು ಅಂತ ಅವರ ಕನಸಾಗಿತ್ತು. ಹಾಗೆ ಇಲ್ಲಿ ಒಂದು ದೊಡ್ಡ ಆಸ್ಪತ್ರೆಯನ್ನು ಕಟ್ಟಿಸಿ ನಮಗೆಲ್ಲರಿಗೂ ಒಂದು ಸೇವೆ ಮಾಡುವ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. 2013 ಜೂನ್ ತಿಂಗಳಲ್ಲಿ ಈ ಹಾಸ್ಪಿಟಲ್ ಓಪನ್ ಆಗಿ 2026ರವರೆಗೆ ಈಗ ಸುಮಾರು 14 ವರ್ಷದಿಂದ ನಾವು ಸೇವೆ ಸಲ್ಲಿಸ್ತಾ ಇದ್ದೇವೆ. ಪ್ರತಿ ವರ್ಷವೂ ನಮ್ಮನ್ನು ಮನೋರಂಜನೆ ಮಾಡಲಿಕ್ಕೆ ನಮ್ಮ MD ಸರ್ ವಾರ್ಷಿಕೋತ್ಸವ, ಆಮೇಲೆ ನಮ್ಮ ನರ್ಸಸ್ ಡೇ ಮತ್ತು ಒಳ್ಳೆ ವರ್ಕ್ ಮಾಡಿದವರ ಎಪ್ರಿಷಿಯೇಷನ್ ಲೆಟರನ್ನು ಕೊಡುವ ಹಾಗೆ ಮಾಡಿ ನಮ್ಮನ್ನೆಲ್ಲರನ್ನು ಮನೋರಂಜಿಸ್ತಾ ಇದ್ದಾರೆ. ಹಾಗೆ ಇನ್ನು ಮುಂದಕ್ಕೂ ನಾವು ಅವರಿಗೆ ಚಿರಋಣಿಯಾಗಿರುತ್ತೇವೆ. ಈ ಆಸ್ಪತ್ರೆಯನ್ನು ಇಂಪ್ರೂವ್ ಮಾಡಲು ನಾವೆಲ್ಲರೂ ಅವರಿಗೆ ಸಹಕರಿಸ್ತೇವೆ, ಅವರ ಬೆನ್ನೆಲುಬಾಗಿರುತ್ತೇವೆ. ಇಷ್ಟರವರೆಗೆ ನಮ್ಮಿಂದ ಯಾವುದೇ ತೊಂದರೆ ಆಗಿಲ್ಲ. ಇನ್ನು ಮುಂದೆ ಏನು ಆಗದಾಗೆ ನಾವು ನಡ್ಕೊಳ್ತೇವೆ. ನನಗೆ ಇನ್ನು ಮುಂದಕ್ಕೂ ಸೇವೆ ಮಾಡಲು ಅವಕಾಶ, ಅವರ ಅಂಡರಲ್ಲಿ ಮಾಡಲಿಕ್ಕೆ ನನಗೊಂದು ಅವಕಾಶ ಸಿಗಬೇಕು ಅಂತ ಪ್ರಾರ್ಥನೆ ಮಾಡಿಕೊಳ್ತೇನೆ. ಓಂ ಶ್ರೀ ಮಂಜುನಾಥಾಯ ನಮಃ. ಓಂ ಶ್ರೀ ಜನಾರ್ದನಾಯ ನಮಃ. ಮಾತೃಶ್ರೀ ಅಮ್ಮನವರು ಮತ್ತು ಪೂಜ್ಯ ಕಾವಂದರ ಪೂಜ್ಯ ಕಮಲಗಳಿಗೆ ನಮದಿಸುತ್ತಾ, ವೇದಿಕೆಯ ಮೇಲಿರುವ ಗಣ್ಯರಿಗೆ ಹಾಗೂ ಸಹೋದ್ಯೋಗಿಗಳಿಗೆ ಮತ್ತು ನಮ್ಮೆಲ್ಲ ಇಲ್ಲಿ ಬಂದಿರುವ ಎಲ್ಲರಿಗೂ ನಮಸ್ಕಾರ. ಸೊ ಫ್ಲೋರೆನ್ಸ್ ನೈಟಿಂಗೇಲ್ ಅವರ ಜನ್ಮದಿನವನ್ನು May 12 ಯೂಶ್ವಲಿ ಆಚರಿಸ್ತಾ ಇರೋದು. ಸೊ ಕಾರಣಾಂತರಗಳಿಂದ ನಮಗೆ ಅದು ಆಚರಿಸ್ಲಿಕ್ಕೆ ಆಗಲಿಲ್ಲ. ಸೊ ಎಲ್ಲರೂ ಇವತ್ತು ನಾವು ನರ್ಸಸ್ ಡೇನ ಆಚರಿಸ್ತಾ ಇದ್ದೇವೆ. ಎಲ್ಲ ನನ್ನ ಫ್ರೆಂಡ್ಸಿಗೂ ವಿಶ್ ಯು ಹ್ಯಾಪಿ ನರ್ಸಸ್ ಡೇ. ಸೊ ಥ್ಯಾಂಕ್ಸ್ ಟು MD ಸರ್, NS ಮ್ಯಾಮ್, MS ಸರ್, ಸಾತ್ವಿಕ್ ಸರ್, HR ಮ್ಯಾಮ್ ಫಾರ್ ಯುವರ್ ಸಪೋರ್ಟ್ ಆ್ಯಂಡ್ ಎನ್ಕರೇಜ್ಮೆಂಟ್.
ನಾನು SDM ಹಾಸ್ಪಿಟ್ಲಲ್ಲಿ ಜಾಯ್ನ್ ಆಗಿ ಈಗ ನಿಯರ್ಲಿ 2 ಇಯರ್ಸ್ ಆಯಿತು. ಸೊ ಇಲ್ಲೆಲ್ಲ ವಿಶೇಷತೆ ಏನೇ ಅಂತ ಹೇಳಿದರೆ ಸ್ಟಾಫ್ನವರನ್ನೆಲ್ಲರನ್ನು ಅವರ ಕೆಲಸಗಳನ್ನು ನೋಡಿ ಗುರುತಿಸಿ ಅವರಿಗೆ ಅಪ್ರಿಸಿಯೇಷನ್ ಲೆಟ್ರ್ ಕೊಡ್ತಾ ಇದ್ದಾರೆ ಮತ್ತು ಅದೊಂದು ತುಂಬ ಸಂತೋಷದ ವಿಷಯ ಎಲ್ಲರಿಗೆ. ಸೊ ಇನ್ನೂ ಒಳ್ಳೆಯ ರೀತಿಯಲ್ಲಿ ವರ್ಕ್ ಮಾಡಲಿಕ್ಕೆ ಒಂದು ಖುಷಿ ಆಗ್ತಾ ಉಂಟು. ಸೊ ಅದೇ ರೀತಿ ಇಲ್ಲಿ ಯಾವುದೇ ಭೇದ ಭಾವ ಇಲ್ಲದೆ ಹಲವು ರೀತಿಯ ಆಟೋಟ ಸ್ಪರ್ಧೆಗಳು, ಕ್ರೀಡೆಗಳನ್ನೆಲ್ಲ ಏರ್ಪಡಿಸಿ ಬಹುಮಾನವನ್ನು ವಿತರಣೆ ಮಾಡ್ತಾ ಇದ್ದಾರೆ. ಅದು ಸಹ ತುಂಬ ಸಂತೋಷದ ವಿಷಯ. ಬೇರೆ ಎಲ್ಲಿಯೂ ಕಾಣದಂತಹ ನಮ್ಮ MD ಜನಾರ್ದನ್ ಸರ್ ಅವರು ಸ್ನೇಹ, ಮನೋಭಾವನೆ, ಮಹಾಸಾಗರ ಅವರು ಎಲ್ಲ ಸ್ಟಾಫ್ಗಳ ಹೆಸರನ್ನು ಸಹ ಯಾವ ಟೈಮಲ್ಲಿ ಹೋದರೂ ಎಲ್ಲರದ್ದು ಗುರ್ತಾ ಇರ್ತದೆ. ಚೆನ್ನಾಗಿ ನಮ್ಮ ರೀತಿಯಲ್ಲಿ ಸ್ಮೈಲಲ್ಲೇ ಮಾತಾಡ್ತಾರೆ. ಆ್ಯಕ್ಚುಲಿ ಅವರನ್ನು ನೋಡುವಾಗ ನಮಗೆ ಆ ಥರ MD ಸರ್ ಒಂದು ಆ ಥರ ಹೆದರಿಕೆ ಏನಾಗೋದಿಲ್ಲ. ತುಂಬ ಕ್ಲೋಸ್ ಆಗಿ ಮಾತಾಡ್ತಾರೆ, ಸ್ಮೈಲಿಂಗ್ ಫೇಸ್ ಇರುತ್ತೆ ಯಾವಾಗಲೂ. ಏನಾದರೂ ತಪ್ಪುಕೊಂಡು ಅದನ್ನು ಕರೆಕ್ಟಾಗಿ ಮೆಲ್ಲ ಕರೆದು ಮಾತಾಡಿ ಹೇಳ್ತಾರೆ. ಬಟ್ ಇಷ್ಟರವರೆಗೆ ಆ ಥರ ಒಂದು ಅವಕಾಶ ನಮಗೆ ಯಾರಿಗೂ ಸಿಗಲಿಲ್ಲ. ಹಾಗೆ MS ಸರ್ ಕೂಡ, MD ಸರ್ ಕೂಡ, ಸಾತ್ವಿಕ್ ಸರ್ ಎಲ್ಲರೂ ನಮಗೆ ಮತ್ತು ನಮ್ಮ ಎಲ್ಲ ಡಾಕ್ಟರ್ಸು ಡೈಲಿ ವರ್ಕ್ ಮಾಡುವಾಗ ಡ್ಯೂಟಿಯಲ್ಲಿರುವ ಎಲ್ಲ ಡಾಕ್ಟರ್ಸು ಎಲ್ಲರೂ ನಮ್ಮಲ್ಲಿ ಒಳ್ಳೆ ರೀತಿಯಲ್ಲೇ ತುಂಬ ಸಪೋರ್ಟಿವ್ ಆಗಿದ್ದಾರೆ. ಮತ್ತು ನಮ್ಮ NS ಮ್ಯಾಮ್ ಅಂತ ಹೇಳಿದರೆ ಎಲ್ಲರಿಗೂ ತುಂಬ ಪ್ರೀತಿ. ನಾವೇನು ತಪ್ಪು ಮಾಡಿದ್ರು ಅದನ್ನು ನಮ್ಮನ್ನು ಕರೆದು ನಮಗೆ ಅವರು ಕರೆಕ್ಷನ್ ಮಾಡ್ತಾರೆ. ತುಂಬ ಬೈಯೋ ಬದಲು ಅದನ್ನು ಸರಿಪಡಿಸ್ತಾರೆ, ಅದನ್ನು ಯಾವ ರೀತಿ ಮಾಡಬೇಕು ಅಂತ ನಮಗೆ ಹೇಳಿಕೊಡ್ತಾರೆ. ಸೊ ನಮಗೆ ಯಾವಾಗಲೂ ತುಂಬ ಸಪೋರ್ಟಾಗಿ ಇದ್ದಾರೆ ಅವರು. ಮತ್ತು ಇಲ್ಲಿ ಡಿಪಾರ್ಟ್ಮೆಂಟ್ ವೈಸ್ ಹೇಳೋದಾದರೆ ನಮ್ಮದು ER ಅಲ್ಲಿ ವರ್ಕ್ ಮಾಡ್ತಾ ಇದ್ದೇನೆ. ನಮಗೆ ತುಂಬ ಬ್ಯುಸಿ ಇರೋ ಕಾರಣ 2-3 ಮಂತ್ಸಿಂದಾಗಿ ನಮಗೆ 3 ಶಿಫ್ಟ್ ಮಾಡಿದ್ದಾರೆ. ಸೊ ಅದು ತುಂಬ ಸಂತೋಷದ ವಿಷಯ ಸರ್. ನಮಗೆ ಫ್ಯಾಮಿಲಿ ಒಟ್ಟಿಗೆ ಸ್ಪೆಂಡ್ ಮಾಡಲಿಕ್ಕೆ ಸ್ವಲ್ಪ ಟೈಮ್ ಸಿಗ್ತಾ ಉಂಟು. ದೂರದಿಂದ ಬರೋರಿಗೆ ತುಂಬ ಕಷ್ಟ ಆಗ್ತಾ ಇತ್ತು. ಸೊ ಹ್ಯಾಪಿ ಫಾರ್ ದಟ್ ಸರ್. ಮತ್ತು ಲಾಸ್ಟ್ ಇಯರ್ ನಾವು ಸ್ವಲ್ಪ ಸ್ಟಾಫ್ನವರು ACLS ಕೋರ್ಸ್ ಮಾಡಿದ್ವಿ. ನಮಗೆ ಅದು ಫ್ರೀ ಆಫ್ ಕಾಸ್ಟ್, ಫ್ರೀ ಅಕಾಮಿಡೇಷನು, ಫುಡ್ ಎಲ್ಲ ಪ್ರೊವೈಡ್ ಮಾಡಿದ್ದಾರೆ. ಔಟ್ಸೈಡಲ್ಲಿ ನಾವು ಫಾರಿನಲ್ಲಿ ಸಹ ವರ್ಕ್ ಮಾಡೋ ನಮಗೆಲ್ಲ ನಾವೇ ಪೇಮೆಂಟ್ ಮಾಡಬೇಕಿತ್ತು ಸರ್. ಸೊ ತುಂಬ ಥ್ಯಾಂಕ್ಸ್ ಫಾರ್ ದಟ್. ಹಾಗೆ ನಮಗೆ ಯೂನಿಫಾರ್ಮ್ ಚೇಂಜ್ ಆಗಿದೆ. ಲಾಸ್ಟ್ ಇಯರ್ ಫ್ರೀ ಆಫ್ ಕಾಸ್ಟಲ್ಲಿ ಎಲ್ಲರಿಗೆ ನ್ಯೂ ಯೂನಿಫಾರ್ಮ್ ಕೊಟ್ಟಿದ್ದಾರೆ ಹಾಸ್ಪಿಟಲ್ ಕಡೆಯಿಂದ. ಸೊ ಥ್ಯಾಂಕ್ ಯು ವೆರಿ ಮಚ್. ಎಸ್, ಥ್ಯಾಂಕ್ ಯು ಸೊ ಮಚ್ ಬೀನಾ ಸಿಸ್ಟರ್. ಸೋನಿಯಾ ಸಿಸ್ಟರ್ ಅವರು ತಮ್ಮ ಅನಿಸಿಕೆಯನ್ನು ಹಂಚ್ಕೋಬೇಕು ಈಗ. ಗುಡ್ ಈವ್ನಿಂಗ್ ಎವರಿವನ್. ಪೂಜ್ಯ ಕಾವಂದರು ಹಾಗೂ ಪೂಜ್ಯ ಮಾತೃಶ್ರೀ ಅಮ್ಮನವರಿಗೆ ವಂದಿಸುತ್ತಾ ಸ್ಟೇಜ್ ಮೇಲಿರೋ ಗಣ್ಯರಿಗೆ ವಂದನೆಗಳು. ನಾನು ಈ SDM ಸಂಸ್ಥೆಗೆ ಜಾಯ್ನ್ ಆಗಿ ನಿಯರ್ಲಿ 2 ಇಯರ್ಸ್ ಆಗ್ತಾ ಬಂತು. ಈ 2 ಇಯರ್ಸಲ್ಲಿ ತುಂಬ ಒಳ್ಳೆಯ ಮತ್ತು ಕೆಟ್ಟ ಅನುಭವಗಳಾಗಿದೆ. ಇದರಲ್ಲಿ ನಾನು ತಪ್ಪು ಮಾಡಿದಾಗ ನನಗೆ ಎಲ್ಲ ತಿದ್ದಿ ಬುದ್ಧಿ ಹೇಳಿಕೊಟ್ಟಿದ್ದಾರೆ. ತುಂಬ ಕಲ್ತ್ಕೊಂಡಿದ್ದೇನೆ ನಾನಿಲ್ಲಿ. ಕೊಲೀಗ್ಸ್ ಎಲ್ಲ ತುಂಬ ಸಪೋರ್ಟ್ ಮಾಡ್ತಿದ್ರು. NS ಮ್ಯಾಮ್ MD ಸರ್ ಕೂಡ ಒಳ್ಳೆ ರೀತಿಯಲ್ಲಿ ಸಪೋರ್ಟ್ ಮಾಡಿದ್ದಾರೆ. ಹಾಗೂ ಎಲ್ಲ ಡಿಪಾರ್ಟ್ಮೆಂಟ್ನವರು ತುಂಬ ಸಪೋರ್ಟಿವ್ ಆಗಿದ್ದು. ಜಾಯ್ನ್ ಆದಾಗ ತುಂಬ ಭಯದಲ್ಲೇ ಬಂದೆ. ಇಲ್ಲಿ ಬಂದ ನಂತರ ಇಲ್ಲಿ ಡ್ಯೂಟಿ ಮಾಡ್ತಾ ಇಲ್ಲಿ ಡಾಕ್ಟರ್ಸ್ ಆಗಲಿ ಎಲ್ಲ ಸಪೋರ್ಟ್ ಮಾಡೋದು ನೋಡಿ ತುಂಬ ಹ್ಯಾಪಿ ಆಗುತ್ತೆ. ಇನ್ನು ಮುಂದೆ ಇದೇ ರೀತಿ ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡ್ಕೊಂಡು ಹೋಗ್ತೇನೆ ನನ್ನಿಂದ ಆದಷ್ಟು ರೀತಿ. ಥ್ಯಾಂಕ್ ಯು ಸಿಸ್ಟರ್. ತುಂಬ ನಯವಾದ ಮಾತು. ಮುಂದಕ್ಕೆ ದೇವೇಂದ್ರ ಸರ್ ಅವರ ಅಪೇಕ್ಷೆ ಮೇರೆಗೆ ಸೆಲೆನಾ ಸಿಸ್ಟರ್ ಒಂದೆರಡು ತಮ್ಮ ಅನಿಸಿಕೆಯನ್ನು ಹೇಳ್ತಾರೆ. ಸೊ ಸೆಲೆನಾ ಸಿಸ್ಟರ್ ಮಾತಾಡಬೇಕು. ಥ್ಯಾಂಕ್ ಯು ಎವ್ರಿಬಡಿ ಫಾರ್ ಎಲ್ಲರ ಸಪೋರ್ಟಿಗಾಗಿ, ನಮಗೆ ಹೀಗೆ ಡ್ಯೂಟಿ ಮಾಡಿಕೊಂಡು ಹೋಗೋ ಒಂದು ಅವಕಾಶ ಕೊಡೋದಕ್ಕಾಗಿ ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಸೊ ಮಚ್. ವೇದಿಕೆಯಲ್ಲಿ ಉಪಸ್ಥಿತರಿರುವ MD ಸರ್, ಸಾತ್ವಿಕ್ ಸರ್, MS ಸರ್, NS ಮ್ಯಾಮ್, HR ಮ್ಯಾಮ್ ಎಲ್ಲರಿಗೂ ಶುಭ ಸಂಜೆ. ಇಂದು ನಾವು ಮೇ 12ರ ಅಂತಾರಾಷ್ಟ್ರೀಯ ದಾದಿಯರ ದಿನ ಆಚರಿಸ್ತಾ ಇದ್ದೇವೆ. ದೀಪ ಹಿಡಿದ ಮಹಿಳೆ ಫ್ಲೋರೆನ್ಸ್ ನೈಟಿಂಗೇಲ್ ಅವರ ಜನ್ಮದಿನ ಆಚರಿಸ್ತಾ ಇದ್ದೇವೆ. Nurses are the true heroes of the healthcare system. The 2026 theme is Our Nurses, Our Future, the economic power of care. Yes, we are the backbone of the healthcare. ದಾದಿ ಕೆಲಸ ಎಂದರೆ ಕೇವಲ ವೃತ್ತಿ ಅಲ್ಲ, ಅದು 12 ಗಂಟೆ ಡ್ಯೂಟಿ, ತಪ್ಪಿದ ಹಬ್ಬ, ಯಾರೂ ಇಲ್ಲದಾಗ ರೋಗಿಯ ಕಣ್ಣೀರು ಒರೆಸೋದು, ರಾತ್ರಿ 2 ಗಂಟೆಗೆ ನೋವು ಹೆಚ್ಚಾದಾಗ ನಾವು ಕಣ್ಣೀರು ಒರೆಸೋದು, ರಾತ್ರಿ 2 ಗಂಟೆಗೆ ನೋವು ಹೆಚ್ಚಾದಾಗ ನಾವು ಜೊತೆಗಿರುತ್ತೇವೆ, ಎಲ್ಲ ಸರಿ ಹೋಗುತ್ತೆ ಎಂದು ಧೈರ್ಯ ಹೇಳುವ ನಗು ನಾವು. ಪೂಜ್ಯ ಕಾವಂದರ ಮತ್ತು ಅಮ್ಮಾಜಿಯವರ ಆಶೀರ್ವಾದದಿಂದ ಹಾಗೂ MD ಸರ್, NS ಮ್ಯಾಮ್ ಅವರ ಸಪೋರ್ಟ್ನಿಂದ ನಮಗೆ ಇಲ್ಲಿ ಸೇವೆ ಸಲ್ಲಿಸಲು ತುಂಬ ಖುಷಿಯಾಗುತ್ತಿದೆ. ಹಾಗೂ ಎಲ್ಲ ವೈದ್ಯರು ಸಪೋರ್ಟಿವ್ ಆಗಿರುತ್ತಾರೆ. ನಮ್ಮ MD ಸರ್ ದಿನಾಲು ರೌಂಡ್ಸಿಗೆ ಬರುವಾಗ
ಎಲ್ಲರಿಗೂ ವಿಶ್ ಮಾಡಿ ಪಾಸಿಟಿವ್ ಎನರ್ಜಿ ಬೂಸ್ಟ್ ಮಾಡ್ತಾರೆ. ಅವರಿಗೆ ಎಲ್ಲ ದಾದಿಯರ ಪರವಾಗಿ ಕೃತಜ್ಞತೆಗಳು. ಹಾಗೂ ಎನ್ ಎಸ್ ಮ್ಯಾಮ್ ಅವರ ಗೈಡೆನ್ಸ್ ಹಾಗೂ ಸಪೋರ್ಟ್ ಎನ್ಕರೇಜ್ನಿಂದ ಕೆಲಸ ಮಾಡಲು ಸಹಾಯವಾಗುತ್ತದೆ. ನಮಗೆ ರಜೆ ಆಗಲಿ ಡ್ಯೂಟಿ ಅಡ್ಜಸ್ಟ್ಮೆಂಟ್ ಆಗಲಿ ಏನೇ ಇದ್ದರೂ ಅದನ್ನು ನಮಗೆ ಸರಿಯಾಗಿ ಹೊಂದಿಸಿಕೊಂಡು ಹೋಗುವ ಒಳ್ಳೆಯ ಗುಣ ಹೊಂದಿರುವ ನಮ್ಮ ಎನ್ ಎಸ್ ಮ್ಯಾಮ್ನ ನೇತೃತ್ವದಲ್ಲಿ ಕೆಲಸ ಮಾಡಲು ತುಂಬ ಖುಷಿಪಡುತ್ತೇವೆ. ಮಾನವ ಸೇವೆಯೇ ಮಹಾಸೇವೆ ಎಂಬ ಮಾತಿನ ನಿಜವಾದ ಉದಾಹರಣೆ ದಾದಿಯರು ಆಗಿರುತ್ತಾರೆ. ಎಲ್ಲ ನರ್ಸಸ್ಗಳಿಗೆ ಹ್ಯಾಪಿ ನರ್ಸಸ್ ಡೇ. ಇನ್ನೊಂದು ವಿಷಯ ಹೇಳೋದಾದರೆ, ಕೊರೋನಾ ಟೈಮಲ್ಲಿ ತುಂಬ ಕಷ್ಟಪಟ್ಟಿದ್ದಾರೆ ನರ್ಸಸ್ಗಳು. ಅದರಲ್ಲಿ ಕೊರೋನಾ ಟೈಮಲ್ಲಿ ನನಗೆ ವ್ಯಾಕ್ಸಿನೇಷನ್ ಡ್ಯೂಟಿ ಹಾಕಿದ್ರು. ವ್ಯಾಕ್ಸಿನೇಷನ್ ಸ್ಟಾರ್ಟಿಂಗಲ್ಲಿ ಕೊರೋನಾ ಟೈಮಲ್ಲಿ ಕೊಡೋದಂದರೆ ತುಂಬ ರಿಸ್ಕ್. ಅದರದ್ದು ಕಾಂಪ್ಲಿಕೇಶನ್ಸ್ ಎಲ್ಲ ಎಕ್ಸ್ಪ್ಲೇನ್ ಮಾಡುವಾಗ ತುಂಬ ಹೆದರ್ಕೊಳ್ತಿದ್ದೆ ಪೋಸ್ಟ್ ಅಪಾಯಿಂಟ್ಮೆಂಟ್ ಕೊಟ್ಟಾಗ. ಅದರಲ್ಲಿಯೂ ಕಾವಂದರಿಗೆ ವ್ಯಾಕ್ಸಿನೇಷನ್ ಕೊಡಬೇಕು ಅಂದಾಗ ತುಂಬ ಹೆದರ್ತಿದೆ. ಡೈಲಿ ಮನೆಯಲ್ಲಿ ಹೇಳ್ತಾ ಇದೆ ಅತ್ತೆ ಹತ್ರ ಮಗಳ ಹತ್ರ, ನೀವು ಪ್ರೇಯರ್ ಮಾಡಬೇಕು, ಏನೇ ಆಗಲಿ ವ್ಯಾಕ್ಸಿನೇಷನ್ ಕೊಟ್ಟೆ. ಬರುವ ದಿನನೇ ಮಗಳಿಗೆ ಹೇಳಿದೆ, ನೀನು ಪ್ರೇಯರ್ ಮಾಡು, ಅವರಿಗೆ ಚೂರು ನೋವು ಆಗಬಾರ್ದು, ಆ ಥರ ನೀನು ಪ್ರೇಯರ್ ಮಾಡಬೇಕು ಅಂತ ಹೇಳಿ ಬಂದಿದ್ದೆ. ಅವಳು ತುಂಬ ಸಣ್ಣದಿದ್ಲು, ಪ್ರೇಯರ್ ಮಾಡಿದಾಳೆ, ಅವರಿಗೆ ನೋವಾಗಲಿಲ್ಲ. ಹೆಗ್ಡೇಜಿ ಹೇಳಿದರು ಜಾತಿ ಸರ್ ಹತ್ರ, ಸರ್ ಏನು ಸಿಸ್ಟರ್ ಏನೋ ಮ್ಯಾಜಿಕ್ ಮಾಡಿದ್ದಾರೆ, ನನಗೆ ಚೂರು ನೋವಾಗಲಿಲ್ಲ ಅಂತ. ಅವರು ಒಂದು ದೊಡ್ಡ ಡೈರಿ ಮಿಲ್ಕ್ ತಂದು ಕೊಟ್ಟರು. ಅದು ಇವಾಗಲೂ ಬರೆಯದೆ ತುಂಬ ನೆನಪಾಗಿ ಉಳಿದಿದೆ. ಥ್ಯಾಂಕ್ ಯು. ಎಸ್, ಕಾರ್ಯಕ್ರಮದ ಮುಂದಕ್ಕೆ ಹೋಗ್ತಾ ಇದ್ದೇವೆ. ನಮ್ಮೆಲ್ಲರ ಪ್ರೀತಿಯ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿರುವ ಶ್ರೀಯುತ ಜನಾರ್ದನ್ ಸರ್ ಅವರು ನರ್ಸಸ್ಗಳನ್ನ ಉದ್ದೇಶಿಸಿ ನಮ್ಮೆಲ್ಲರನ್ನ ಹರಸ್ಬೇಕಂತ ಕೇಳ್ಕೊಳ್ತೀವಿ. ಓಂ ಶ್ರೀ ಮಂಜುನಾಥಾಯ ನಮಃ. ಓಂ ಶ್ರೀ ಜನಾರ್ದನಾಯ ನಮಃ. ಪರಮ ಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆ ಅವರು ಮತ್ತು ಮಾತೃಶ್ರೀ ಅಮ್ಮನವರ ಪಾದಕಮಲಕ್ಕೆ ವಂದಿಸುತ್ತಾ, ಇವತ್ತು ಈ ಒಂದು ಅದ್ಭುತವಾದ ಒಂದು ಈವೆಂಟ್ನಲ್ಲಿ ಸ್ಟೇಜ್ ಮೇಲೆ ವಿರಾಜಮಾನ ಆಗಿರುವಂಥ ರೆಸ್ಪೆಕ್ಟೆಡ್ ಮೆಡಿಕಲ್ ಸೂಪರ್ಡೆಂಟ್ ಡಾಕ್ಟರ್ ದೇವೇಂದ್ರ ಸರ್ ಅವರೇ, ರೆಸ್ಪೆಕ್ಟೆಡ್ ಚೀಫ್ ಮೆಡಿಕಲ್ ಆಫೀಸರ್ ಡಾಕ್ಟರ್ ಸಾತ್ವಿಕ್ ಸರ್ ಅವರೇ, ನಮ್ಮ ಇಂಪಾರ್ಟೆಂಟ್ ಸ್ಟಾಫ್ ಆದಂಥ HR ಸೌಮ್ಯ ಮೇಡಮ್ ಅವರೇ, ಇವತ್ತಿನ ಈ ಕಾರ್ಯಕ್ರಮದ ಕೇಂದ್ರ ಬಿಂದುವಾದಂಥ ಶರ್ಲಿ ಮೇಡಮ್ ನರ್ಸಿಂಗ್ ಸೂಪರ್ಟೆಂಟ್ ಅವರೇ, ವೇದಿಕೆ ಮುಂಭಾಗದಲ್ಲಿರುವ ಎಲ್ಲ ರೆಸ್ಪೆಕ್ಟೆಡ್ ಡಾಕ್ಟರ್ಸ್ ಆ್ಯಂಡ್ ಬೇರೆ ಸ್ಟಾಫ್ ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ನಮ್ಮ ಏಂಜಲ್ಸ್ ನರ್ಸಿಂಗ್ ಸ್ಟಾಫ್ ಮತ್ತು ಇಲ್ಲಿ ಇರುವಂಥ ಮೀಡಿಯಾ, ನಿಮ್ಮೆಲ್ಲರಿಗೂ ನಮಸ್ಕಾರ. ಇವತ್ತು ತುಂಬ ಸಂತೋಷವಾದ ಒಂದು ವಿಷಯ, ಯಾಕಂದರೆ ನರ್ಸಿಂಗ್ ಡೇ. ಆ್ಯಕ್ಚುಲಿ 12th May ಇದು ಸೆಲೆಬ್ರೇಟ್ ಮಾಡಬೇಕಾಗಿದ್ದು ಇಂಟರ್ನ್ಯಾಷನಲ್ ಡೇ ಅದು. ಬಟ್ ಕೆಲವೊಂದು ಕಾರಣದಿಂದ ವಿ ಕುಡ್ ನಾಟ್ ಸೆಲೆಬ್ರೇಟ್ ಆನ್ ದಟ್ ಡೇ. ಸೊ ಇವತ್ತು ಆ ಒಂದು ಕಾರ್ಯಕ್ರಮ ಮೂಡಿ ಬಂದಿದೆ. ನಮ್ಮ HR ಶ್ವೇತಾ, ಎಲ್ಲ IT ನವರು, ಮೇಂಟೆನೆನ್ಸ್ನವರು ತುಂಬ ಕಷ್ಟಪಟ್ಟು ಈ ಒಂದು ಪ್ರೋಗ್ರಾಮ್ನು ಇವತ್ತು ಇಲ್ಲಿ ಚೆಂದಾಗಿ ಆರ್ಗನೈಸ್ ಮಾಡಿದ್ದಾರೆ. ನಾನು ಯಾವಾಗ ಅಂತೀನಿ, ಹಾಸ್ಪಿಟಲ್ನಲ್ಲಿ ಮೇನ್ ಗಾಡ್ಸ್ ಅಂದರೆ ಡಾಕ್ಟರ್ಸ್ ಆರ್ ದ ಗಾಡ್ಸ್, ದೇರ್ ಇಸ್ ನೋ ಡೌಟ್ ಅಬೌಟ್ ಇಟ್. ಬಟ್ ಡಾಕ್ಟರ್ಸ್ ಆರ್ ವೆರಿ ಬ್ಯುಸಿ, ಯಾಕಂದರೆ ದೇ ಕೆನಾಟ್ ಸ್ಪೆಂಡ್ ಟೈಮ್ ವಿತ್ ಪೇಷಂಟ್ಸ್. ಯಾಕಂದರೆ ಅವ್ರಿಗೆ they'll have 70, 80, 90 or at times more than that. ಇವರೆಲ್ಲರನ್ನೂ ದೇ ಕೆನಾಟ್ ಸ್ಪೆಂಡ್ ಟೈಮ್. ಅವರು ಏನು ಮಾಡ್ತಾರೆ, ಡಯಾಗ್ನೈಸ್ ಮಾಡಿ ಅವರು ಒಂದು ಅಡ್ಮಿನಿಸ್ಟರ್ ಮಾಡೋದಕ್ಕೆ ನರ್ಸಸ್ಗೆ ಕೊಟ್ಟು ಹೋಗ್ತಾರೆ. ಬಿಕಾಸ್ ಯು ಕೆನ್ ನಾಟ್ ಎಕ್ಸ್ಪೆಕ್ಟ್ ಎ ಡಾಕ್ಟರ್ ಟು ಬಿ ವಿತ್ ದ ಪೇಷಂಟ್ ಫಾರ್ ಎ ಲಾಂಗ್ ಟೈಮ್, ಬಿಕಾಸ್ ದೇ ಹ್ಯಾವ್ ಅದರ್ ಪೀಪಲ್ ಟು ಬಿ ಅಟೆಂಡೆಡ್, ವಿಚ್ ಇಸ್ ವೆರಿ ಇಂಪಾರ್ಟೆಂಟ್. ಇಂಥ ಒಂದು ಸಮಯದಲ್ಲಿ ನರ್ಸಸ್ ಪ್ಲೇಸ್ ವೆರಿ ಇಂಪಾರ್ಟೆಂಟ್ ರೋಲ್ ಇನ್ ಹೆಲ್ತ್ ಕೇರ್ ಸೆಕ್ಟರ್. ಯಾವ ಥರ ಗಾಡ್ಸ್ ಅಂತೀವೋ, ನರ್ಸಸ್ ಆರ್ ಕಾಲ್ಡ್ ಆಸ್ ಏಂಜಲ್ಸ್, ಹೀಲಿಂಗ್ ಹ್ಯಾಂಡ್ಸ್. ನೀವು ನೋಡಿದಂಗೆ ಫ್ಲಾರೆನ್ಸ್ ನೈಟಿಂಗೇಲ್ ಅವರು ನಮ್ಮ ಸಾತ್ವಿಕ್ ಸರ್ ಅಂದಿದ್ದಂಗೆ ವರ್ಲ್ಡ್ ವಾರ್ನಲ್ಲಿ ನಡೀತಾ ಇದ್ದಾಗ ಬಿಕಾಸ್ ಆಫ್ ದಿ ಸೆಕ್ಯೂರಿಟಿ ರೀಸನ್ಸ್ ಲೈಟ್ಸ್
ಆನ್ ಇರ್ತಿದ್ದಿಲ್ಲ, ಆಫ್ ಮಾಡಿ ಇರ್ತಿದ್ರು. ಆ ಟೈಮ್ನಲ್ಲಿ ಡಾಕ್ಟರ್ಸ್ ಬಂದು ಸಾಯಂಕಾಲ ರೌಂಡ್ಸ್ನಲ್ಲಿ ಮೆಡಿಸಿನ್ಸ್ ಅದು ಪ್ರಿಸ್ಕ್ರೈಬ್ ಮಾಡಿ ಅಥವಾ ಏನು ಮಾಡಿ ಹೋದ್ಮೇಲೆ ಇಡೀ ನೆಕ್ಸ್ಟ್ ಡೇ ಮಾರ್ನಿಂಗ್ ತನಕ ಡಾಕ್ಟರ್ ಬರ್ತಿದ್ದಿಲ್ಲ. ಆ ಗ್ಯಾಪ್ನಲ್ಲಿ ಅವ್ರಿಗೆ ಅನಿಸ್ತು, ಯಾರು ಒಬ್ಬರು ಬಂದು ಮಾತಾಡಿದರೆ ನನಗೆ ಚೆನ್ನಾಗಿರ್ತಿತ್ತು ಅಂತ ಪೇಷಂಟ್ಸ್ಗೆ ಅನಿಸ್ತಿತ್ತು ಅನ್ನೋದು ಫ್ಲಾರೆನ್ಸ್ ನೈಟಿಂಗೇಲ್ ಅವರು ಶಿ ಕುಡ್ ಮೇಕ್ ಇಟ್ ಔಟ್. ಈ ಒಂದು ಸಣ್ಣ ಒಂದು ಉಪಕಾರ ಮಾಡಿದರೆ ಪೇಷಂಟ್ಸ್ಗೆ ತುಂಬ ಬೇಗ ರಿಕವರಿ ಆಗ್ತಾರೆ. ಮೋರ್ ಎಮೋಷ್ನಲ್ ಸಪೋರ್ಟ್ ಒಂದು ಕೊಟ್ಟಿದ್ದಂಗೆ ಇರುತ್ತೆ. ಬರೀ ಮೆಡಿಸಿನ್ ಎಲ್ಲ ಅದ್ರ ಜೊತೆಗೆ ಒಂದು ಎಮೋಷ್ನಲ್ ಸಪೋರ್ಟ್ ಕೊಟ್ಟರೆ ಒಳ್ಳೆಯದನ್ನೋ ಒಂದು ಇದರಿಂದ ಶಿ ವಾಸ್ ಆ ಲ್ಯಾಂಪ್ ಒಂದು ತೊಗೊಂಡು ಆ ಕಷ್ಟ ಸಮಯದಲ್ಲಿ ರಾತ್ರಿ ಮಿಡ್ನೈಟ್ ಆ ಟೈಮ್ನಲ್ಲಿ ಪ್ರತಿ ಪೇಷಂಟ್ ಕಡೆ ಹೋಗಿ ಅವ್ರ ಜೊತೆಗೆ ಮಾತಾಡಿ, ನಿಮ್ಗೆ ಏನಾರ ಕಷ್ಟ ಇದೆಯಾ, ಡೋಂಟ್ ವರಿ ಅಂತ ವಾಟ್ ಎವರ್ ಲಿಟಲ್ ಶಿ ಕುಡ್ ಡೂ. ಬಟ್ ಆ ಥರ ಒಂದು ಎಮೋಷ್ನಲ್ ಸಪೋರ್ಟ್ ಕೊಡೋದ್ರಿಂದ ಈ ನರ್ಸಿಂಗ್ಗೆ ಒಂದು ಮಾಡರ್ನ್ ಡೇ ನರ್ಸಿಂಗ್ ಅನ್ನೋದು ಒಂದು ಪ್ರಾಕ್ಟೀಸ್ನಲ್ಲಿ ಬಂದಿದೆ ಅಂತ ನಿಮಗೆಲ್ಲ ಗೊತ್ತಿದೆ. ವೈ ಆಮ್ ಟೆಲಿಂಗ್ ಯು ಈಸ್, ಆ್ಯಸ್ ಎ ಸೆಡ್, ಮೋಸ್ಟ್ ಆಫ್ ದ ಟೈಮ್ ಒಂದು ಪೇಷಂಟ್ ಜೊತೆಗೆ ಇರೋರು ಡಾಕ್ಟರ್ಸ್ಗೆ ಸಮಯ ಅನುಕೂಲ ಇಲ್ಲ. ಬಟ್ ಇಟ್ ಈಸ್ ಅ ನರ್ಸಸ್ ಹೂ ಡೂ ದಟ್, ಹೂ ಸಪ್ಲಿಮೆಂಟ್ ದೇರ್ ಸರ್ವಿಸಸ್. ನಿಮ್ಮ ಒಂದು ಸೇವೆ ನೀವು ಸರ್ ಅಂದಂಗೆ ಸಾತ್ವಿಕ್ ಸರ್ ಕರೆಕ್ಟ್ಲಿ ಹಿ ಸೆಡ್, ಅವರು ನೀವೇನು ಮೆಡಿಸಿನ್ ಕೊಟ್ಟಿದ್ದಾರೆ ಅವ್ರು ಮರಿಬೋದು, ಬಟ್ ದ ಪ್ರೀತಿ, ವಾತ್ಸಲ್ಯ, ಎಮೋಷ್ನಲ್ ಸಪೋರ್ಟ್ ದಟ್ ಯು ಆರ್ ಗಿವನ್ ಡ್ಯೂರಿಂಗ್ ದೇರ್ ಸ್ಟೇ ದೇ ಕ್ಯಾನ್ ನೆವರ್ ಫರ್ಗೆಟ್. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಯಾಕಂದರೆ ಒಂದು ಪೇಷಂಟು ಒಂದು ರಿಕವರಿ ಆಗಬೇಕಂದ್ರೆ ದ್ಯಾಟ್ ಈಸ್ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ನಾನು ಯಾವಾಗೂ ಹೆಮ್ಮೆಯಿಂದ ಎಲ್ಲೇ ಹೋಗಲಿ ಐ ಆಲ್ವೇಸ್ ಸೇ ಐ ಹ್ಯಾವ್ ದ ಬೆಸ್ಟ್ ಆಫ್ ದ ಡಾಕ್ಟರ್ಸ್ ವಿತ್ ಮೀ ಆ್ಯಂಡ್ ಐ ಹ್ಯಾವ್ ದ ಬೆಸ್ಟ್ ಆಫ್ ದ ನರ್ಸಿಂಗ್ ಸ್ಟಾಫ್ ನಮ್ಮ ಕಡೆ ಇದ್ದಾರೆ ಅಂತ ಯಾವಾಗೂ ಹೆಮ್ಮೆಯಿಂದ ನಾನು ತಿಳ್ಕೊತಾ ಇರ್ತೇನೆ. ಯಾಕಂದರೆ ಐ ಹ್ಯಾವ್ ಸೀನ್ ಇಟ್, ಐ ಹ್ಯಾವ್ ಎಕ್ಸ್ಪೀರಿಯನ್ಸ್ಡ್ ಇಟ್, ಆ್ಯಂಡ್ ದೇರ್ ಈವನ್ ಇನ್ ದ ಮಾರ್ಕೆಟ್ ಹೊರಗೆ ಸಹಿತ ಪೀಪಲ್ ಡೂ ಸೇಲ್. ಆ್ಯಂಡ್ ಎಷ್ಟೋ ಸಲ I have seen in the feedback forms which comes to me every 15 days, once in 15 days. ಅದರಲ್ಲಿ ಎಷ್ಟೋ ಮಂದಿ ಬರೆದಾರೆ, ಸರ್ ರಾತ್ರಿ 2 ಗಂಟೆಗೆ ಸಹಿತ ನಾವು ಕರೆದ್ರೆ ನಿಮ್ಮ ನರ್ಸಿಂಗ್ ಸ್ಟಾಫ್ ಫ್ರೆಶ್ ಫೇಸ್ ಹಿಡ್ಕೊಂಡು ನಗ್ತಾ ಬಂದು ನಮಗೆ ಸೇವೆ ಮಾಡ್ತಾರೆ ಸರ್. ನಾನು ಯಾವ ಹಾಸ್ಪಿಟಲ್ನಲ್ಲಿ ಇಂಥದ್ದು ನಾನು ನೋಡೇ ಇಲ್ಲ ಅಂತ ಐ ಹ್ಯಾವ್ ಸೀನ್ ಮೆನಿ ಎ ಟೈಮ್ಸ್. ಬಟ್ ಶರ್ಲಿ ಮೇಡಮ್ ಅವರು ಅಂದಂಗೆ ಎಸ್, ಬೇರೆ ಎಲ್ಲೋ ಕಡೆ 1-2 ಕಡೆ ಇರ್ಬೋದು, ದೇ ಮೇ ಬಿ ಸಮ್ ಪೀಪಲ್, ಬಟ್ ಐ ಆಮ್ ವೆರಿ ಹ್ಯಾಪಿ ದಟ್ ನಮ್ಮ ಹಾಸ್ಪಿಟಲ್ನಲ್ಲಿ ಅಂಥದ್ದಿಲ್ಲ. ಯಾಕಂದರೆ ವಿ ಆರ್ ರನ್ನಿಂಗ್ ದಿಸ್ ವಿತ್ ದ ಹೆಲ್ಪ್ ಆ್ಯಂಡ್ ಸಪೋರ್ಟ್ ಆಫ್ ನಮ್ಮ ಕೋರ್ ಕಮಿಟಿ, ಡಾಕ್ಟರ್ ಸಾತ್ವಿಕ್ ಸರ್ ಆ್ಯಂಡ್ ದೇವೇಂದ್ರ ಸರ್. ವಿ ಆರ್ ಏಬಲ್ ಟು ರನ್ ದ ಹಾಸ್ಪಿಟಲ್ ಲೈಕ್ ಎ ಫ್ಯಾಮಿಲಿ. ನಾನು ಯಾವಾಗ ಅಂತೀನಿ ವಿ ಆರ್ ರನ್ನಿಂಗ್, ಇಟ್ಸ್ ನಾಟ್ ಎ ಕಾರ್ಪೊರೇಟ್, ಇಟ್ ಈಸ್ ಅ ಫ್ಯಾಮಿಲಿ. ಯಾಕಂದರೆ ಒಂದು ಫ್ಯಾಮ್ಲಿನಲ್ಲಿ ಏನಾಗುತ್ತೆ, ಒಂದು ದೊಡ್ಡವರು ಇರ್ತಾರೆ, ಅವ್ರು ಕೊಡೋ ಮರ್ಯಾದೆ ಕೊಡ್ತಾ ಇರ್ತೀವಿ. ಒಮ್ಮೊಮ್ಮೆ ಸಿಟ್ಟು ಬಂದಾಗ ದೊಡ್ಡವರು ಬೈತಾ ಇರ್ತಾರೆ, ಏನೋ ಮಾಡ್ತಾ ಇರ್ತಾರೆ. ನಾವೇನು ಅನ್ಕೋತೀವಿ, ದೊಡ್ಡವ್ರು ಏನೋ ಮೂಡ್ನಲ್ಲಿ ಬೈದಾರ ಬಿಡಿ, ವಿಲ್ ನಾಟ್ ಟೇಕ್ ಇಟ್ ಟು ದ ಹಾರ್ಟ್, ವಿಲ್ ನಾಟ್ ಟೇಕ್ ಇಟ್ ಇನ್ ಅ ಲಿಟ್ರಲ್ ಸೆನ್ಸ್. ಆವಾಗ ಮರೆತು ಬಿಟ್ಟು ಮತ್ತೆ ಅಗೇನ್ ವಿ ಗೆಟ್ ಬ್ಯಾಕ್ ಟು ಅವರ್ ನಾರ್ಮಲ್ ಸೆಲ್ಫ್, ಗೆಟ್ ಬ್ಯಾಕ್ ಟು ಅವರ್ ನಾರ್ಮಲ್ ರಿಲೇಷನ್ಶಿಪ್. ಎಸ್ ಆರ್ ನೋ? ಫ್ಯಾಮ್ಲಿನಲ್ಲಿ ಅದಾಗುತ್ತೆ ಇಲ್ಲೋ? ಈಗ ನಿಮ್ಮ ಅಪ್ಪ ಬೈತಾರೆ, ಎಲ್ಡರ್ ಬ್ರದರ್ ಬೈತಾರೆ, ಅಮ್ಮ ಬೈತಾರೆ, ಚಿಕ್ಕಪ್ಪ ಬೈತಾರೆ, ಅಜ್ಜ ಇರ್ತಾರೆ, ಯಾರೋ ಅವರು ಬೈತಾ ಇರ್ತಾರೆ. ಒಮ್ಮೊಮ್ಮೆ ನೀನು ತಪ್ಪಿರಲ್ಲ ಆದರೂ ಬೈತಾರೆ. ಬಟ್ ವಾಟ್ ವಿ ಡೂ, ಓಕೆ ಇಟ್ಸ್ ಓಕೆ ಅಂತಂದು ಮತ್ತೆ ವಿ ಕಮ್ ಬ್ಯಾಕ್. ಸೊ ಕಾರ್ಪೊರೇಟ್ನಲ್ಲಿ ಹಾಗಲ್ಲ, ಇವ್ರು ನನಗೆ ಬೈದ್ರ ಇವರೊಂದು ವಿ ಹ್ಯಾವ್ ಎ ಡಿಫ್ರೆಂಟ್ ಥಾಟ್ ಪ್ರಾಸೆಸ್ ಇನ್ ದಟ್. ಸೊ ಒಂದು ಫ್ಯಾಮ್ಲಿನಲ್ಲಿ ಏನಾಗುತ್ತೆ ಅದೇ ಥರ ವಿ ಆರ್ ಟ್ರೈಂಗ್ ಟು ಬಿಲ್ಡ್ ಅಪ್ ದಟ್ ಕಲ್ಚರ್ ಹಿಯರ್ ಇನ್ ದ ಹಾಸ್ಪಿಟಲ್. ಐ ಆಮ್ ವೆರಿ ಹ್ಯಾಪಿ ದಟ್ culture has been implemented and it's been prevailing in the hospital. That's how we are trying to, and thanks to CMO sir, Dr. Satvik sir and Dr. Devendra sir was really helping me to implement in this kind of atmosphere in the hospital. So ಇದೊಂದರಿಂದ ನಿಮ್ಮ ಒಂದು ಸೇವೆ ಏನಿದೆ ದಟ್ ಈಸ್ ಸಮಥಿಂಗ್ ಯಾಕಂದರೆ ನನಗೆ ಅನುಭವ ಇದೆ. ನಾನು ಒಮ್ಮೊಮ್ಮೆ 3 ಗಂಟೆಗೆ 3:15 ಎಲ್ಲರ ಹೋದಾಗ ನಾನು ಕೇಳ್ತೇನೆ, ಏನಮ್ಮ ಊಟ ಆಯ್ತಂತ. ಇನ್ನೂ ಮಾಡಿಲ್ಲ ಸರ್ ಅಂತ ಇರ್ತಾರೆ ನರ್ಸಸ್ಸು. ಏನಮ್ಮ 3:45 ಆಯಿತು, 4 ಗಂಟೆ ಆಯಿತು. ಇಲ್ಲ ಸರ್, ತುಂಬ ರಶ್ ಇತ್ತು ಸರ್ ಇವತ್ತು, ಊಟ ಮಾಡೋಕ್ಕಾಗ. ಐ ಫೀಲ್ ವೆರಿ ಬ್ಯಾಡ್ ಫಾರ್ ಇಟ್ ರಿಯಲಿ. ಯಾಕಂದರೆ ನನಗೆ ಅನಿಸ್ತೈತೆ ಅಟ್ಲೀಸ್ಟು ಅಂಥ ಒಂದು ಇದ್ದರೆ ಅಟ್ಲೀಸ್ಟ್ ದೇ ಶುಡ್ ಗೆಟ್ ಸಮ್, ಅಲ್ಲಿ ಇರೋರು ಅಕ್ಕನವ್ರು ಇರ್ಬೋದು, ಬೇರೆ ಯಾರೇ ಸ್ಟಾಫ್ ಇರ್ಬೋದು, ಅದನ್ನು ಸ್ವಲ್ಪ ಗುರುತಿಸಿ ದೇ ಕ್ಯಾನ್ ಗೆಟ್ ಸಮ್ ಜ್ಯೂಸ್ ಫಾರ್ ದೆಮ್ ಆರ್ ಸಮಥಿಂಗ್ ಟು ದೆಮ್.
so that you know, at times being there in the cabin, ನಾನಾಗಲಿ ಸಾತ್ವಿಕ್ ಸರ್ ದೇವೇಂದ್ರ ಸರ್ ನಮ್ಗೆ ಗೊತ್ತಾಗಲ್ಲ ಸುಮಾರು ವಿಷಯ ಅನ್ಲೆಸ್ ವಿ ಕಮ್ ಔಟ್, ಆ್ಯಂಡ್ ಇಟ್ಸ್ ನಾಟ್ ಪಾಸಿಬಲ್ ಫಾರ್ ಅಸ್ ಆಲ್ಸೋ. ಬಟ್ ವಾಟ್ ಐ ರಿಕ್ವೆಸ್ಟ್ ಈಸ್ ಲೈಕ್ ಎ ಫ್ಯಾಮ್ಲಿ, ಯಾವ ಥರ ನಾವು ಬೇರೆಯವ್ರ ಕೇರ್ ಮಾಡ್ತೀವೋ, ದೋಸ್ ಹೂ ಆರ್ ದೇರ್ ಇನ್ ದ ಡಿಪಾರ್ಟ್ಮೆಂಟ್, ದೇ ಕ್ಯಾನ್ ಗಿವ್ ದೆಮ್ ಸಮಥಿಂಗ್. ನಾನು ಯಾವಾಗೂ ಇವನ್ ಸಾತ್ವಿಕ್ ಸರ್ ಕ್ಯಾಬಿನ್ನಲ್ಲಿ ಸಹಿತ ನಾನು ಅಂತ ಇರ್ತೀನಿ ಸ್ಟಾಫ್ಗೆ, ಅವರು ನೀರೇ ಕುಡಿಯೋದಿಲ್ಲ ಅಂತ ಸುಮಾರು ಸಲ ನಾನು ಕೇಳಿದೆ. ಐ ಯೂಸ್ ಟು ಟೆಲ್ ಚಂದ್ರಶ್ರೀ, ನೀನು ಯು ಹ್ಯಾವ್ ಟು ಟೇಕ್ ಕೇರ್, ಒಂದು ಬಾಟಲ್ ನೀರು ಇಡು ಅವರಿಗೆ. ಸಿ ದಟ್ ಈಸ್ ದ ಫ್ಯಾಮಿಲಿ, ಇಸ್ಂಟ್ ಇಟ್? ದಟ್ ಈಸ್ ಹೌ ವಿ ಹ್ಯಾವ್ ಟು ಗ್ರೂಮ್ ಆರ್ಸೆಲ್. ವಾಟ್ ಐ ಮೀನ್ ಟು ಸೇ ಇಸ್, ಆ ಒಂದು ಅಫೆಕ್ಷನ್, ಆ ಒಂದು ಕೇರ್, ಕನ್ಸರ್ನ್ ಅನ್ನೋದು ಇಟ್ಸ್ ವೆರಿ ಇಂಪಾರ್ಟೆಂಟ್ ಲೈಕ್ ಎ ಫ್ಯಾಮಿಲಿ. ಸೊ ಅದೇ ಥರ ವಾಟ್ ಐ ವಾಂಟ್ ಟು ಟೆಲ್ ಆಲ್ ಆಫ್ ಯು ಇಸ್, ನಿಮ್ಮ ಹಾಸ್ಪಿಟಲ್ನಲ್ಲಿ, ನಿಮ್ಮ ವಿಂಗ್ಸ್ನಲ್ಲಿ ಬೇರೆ ಅಕ್ಕನವ್ರು ಇರ್ಬೋದು, ಏನೇ ಅವರು ಇರ್ಬೋದು, ಇಂಥದ್ದು ಒಂದು ನೋಟಿಸ್ ಮಾಡಿದಾಗ ಯು ಕ್ಯಾನ್ ಚಾರ್ಜ್ ಇಟ್ ಟು ದ ಹಾಸ್ಪಿಟಲ್. ಬಿಕಾಸ್ ಪೂಜ್ಯ ಕಾವಂದರ್ ಈಸ್ ಸೋ ಗ್ರೇಟ್, ಆ ಫ್ಯಾಮಿಲಿ ಈಸ್ ಸೋ ಗ್ರೇಟ್. ಅವ್ರು ಯಾವಾಗೂ ಇಂಥದ್ದು ಎಕ್ಸ್ಪೆಂಡಿಚರ್ ಯಾಕೆ ಮಾಡಿದಂತ ಕೇಳೋ ಪ್ರಶ್ನೆ ಇಲ್ಲ. ಕೇಳಿದರೆ ಅವ್ರಿಗೆ ಗೊತ್ತಾದರೆ ಇನ್ನೂ ಅಪ್ರಿಷಿಯೇಟ್ ಮಾಡೋ ಒಂದು ಫ್ಯಾಮಿಲಿ. ನಾವೆಲ್ಲ ಧನ್ಯರು. ಯಾಕಂದರೆ ಇಂಥ ಒಂದು ಯುಗ ಪುರುಷರು, ದೈವಾಂಶ ಇದು ಸಂಭೂತರವರು, ಅವರ ಒಂದು ಇದರಲ್ಲಿ ನೆಲದಲ್ಲಿ ನಾವು ಹಾಸ್ಪಿಟಲ್ನಲ್ಲಿ ಇದು ಯಾವ ಗೌರ್ಮೆಂಟ್ ಹಾಸ್ಪಿಟಲ್ನಲ್ಲಿ ಸಹಿತ ಇಂಥ ಒಂದು ಸಂಬಳ ಇರಲ್ಲ, ಯಾವ ಗೌರ್ಮೆಂಟ್ ಹಾಸ್ಪಿಟಲ್ನಲ್ಲಿ ಸಹ ಇಂಥ ಒಂದು ಫೆಸಿಲಿಟೀಸ್ ಇಲ್ಲ, ಯಾವ ಗೌರ್ಮೆಂಟ್ ಹಾಸ್ಪಿಟಲ್ನಲ್ಲಿ ಸಹಿತ ಇಂಥ ಒಂದು ಅಟ್ಮಾಸ್ಫಿಯರ್ ಇಲ್ಲ. ಇದು ಕೇವಲ ಪೂಜ್ಯರ ಅಂಡರ್ನಲ್ಲಿ ಇರೋ ಸಂಸ್ಥೆಯಲ್ಲಿ ಮಾತ್ರ ಸಾಧ್ಯ ಅನ್ನೋದು ನಾನು ಒಂದು ಹೆಮ್ಮೆಯಿಂದ ಅಂತೀನಿ. ನೀವು ನೋಡಿದ್ರಿ ಲಾಸ್ಟ್ ಟೈಮ್ ಸಹಿತ ಯಾವುದು ಅಮ್ಮಾಜಿ ಸಹಿತ ಬಂದರು, ಸ್ಯಾರೀಸ್ ಹಂಚಿದ್ರು. ದೇ ಆರ್ ಸೋ ಕನ್ಸರ್ನ್ಡ್ ಅಬೌಟ್ ಈಚ್ ಆ್ಯಂಡ್ ಎವ್ರಿ ಒನ್. ಲಾಸ್ಟ್ ಟೈಮ್ ಯಾವಾಗ ಹೋಗಿ ಯಾರು ಭೇಟಾದರೂ ದೇ ಆಲ್ವೇಸ್ ನೀವು ನರ್ಸಸ್ ಹೆಂಗಿದ್ದಾರೆ ತುಂಬ. ಮೊನ್ನೆ ಸಹಿತ ಸುಪ್ರಿಯಮ್ಮ ಅಂತ ಇದ್ದರು, ಮ್ಯಾಂಗ್ಳೂರಿನಲ್ಲಿ ನಾವು ಯಾವ್ದಾರ ಹಾಸ್ಪಿಟ್ಲಿಗೆ ಕಾಲ್ ಮಾಡಿ ಬರಬೇಕಂದ್ರೆ 2 hours 3 hours ತೊಗೊತಾರೆ. ನಮ್ಮ ನರ್ಸಸ್ ಕಾಲ್ ಮಾಡಿದ ಕೂಡ 20 ನಿಮಿಷದಲ್ಲಿ ಬಂದು ಬಿಡ್ತಾರೆ ಅಂತ. ದಟ್ಸ್ ಅ ಕೈಂಡ್ ಆಫ್ ಅಪ್ರಿಸಿಯೇಷನ್ ಯು ಪೀಪಲ್ ಹ್ಯಾವ್ ಗೇನ್ಡ್, ಆ್ಯಂಡ್ ಲೆಟ್ಸ್ ಕಂಟಿನ್ಯೂ ದ ಗುಡ್ ಜಾಬ್. ಯಾಕಂದರೆ ಹಾಸ್ಪಿಟಲ್ದು ಒಂದು ರೆಪ್ಯುಟೇಷನ್ ಏನಿದೆ, ಹಾಸ್ಪಿಟಲ್ದು ಒಂದು ಪೇಷಂಟ್ ಡಿಸ್ಚಾರ್ಜ್ ಆಗಿ ಹೋಗ್ಬೇಕಾರೆ, ಇಟ್ ಕುಡ್ ಬಿ ಒ ಪಿ ಡಿ ಆರ್ ಇಟ್ ಕುಡ್ ಬಿ ಐ ಪಿ ಸ್ಪೆಷಲಿ ಹೋಗಬೇಡ, ದೇ ವಿಲ್ ರಿಮೆಂಬರ್ ಓನ್ಲಿ 2 people, ಡಾಕ್ಟರ್ ಆ್ಯಂಡ್ ದ ನರ್ಸ್. ಸೊ ಇವರು ಮಾಡಿದ ಒಂದು ಸೇವೆ ಏನಿದೆ ಅದು ಆಲ್ವೇಸ್ ದೇ ಕ್ಯಾರಿ ವಿತ್ ದೆಮ್. ಸೊ ಇಫ್ ದೇ ಆರ್ ಹ್ಯಾಪಿ, ಅವ್ರು ಹೋಗಿ ಹೊರಗೆ, ನಾನು ಯಾವಾಗ ಅಂತೀನಿ, ಅವ್ರು ಹೊರಗೆ ಹೋದ್ಮೇಲೆ ಅನ್ಬೇಕು, ಇಂಥ ನರ್ಸಸ್ ನೀವು ಹೋಗಿ ಭೇಟಿಯಾಗಿ ತುಂಬ ಚೆನ್ನಾಗಿ ನೋಡ್ಕೊತಾನೆ ಅಂತ. ಆ ಒಂದು ಹೆಸರು ನೀವೆಲ್ಲ ತೊಗೊತಾ ಇದ್ದೀರಿ. ಐ ಆಮ್ ವೆರಿ ಪ್ರೌಡ್ ಆಫ್ ಯು. ಗಾಡ್ ಬ್ಲೆಸ್ ಯು ಆಲ್. ಇದೇ ಥರ ನಾವು ಮುಂದೆ ಮತ್ತಷ್ಟು ಚೆಂದ ಕೆಲಸ ಮಾಡುವ, ಒಳ್ಳೆ ರೀತಿಯಿಂದ ಕೆಲಸ ಮಾಡುವ. ವಾಟ್ ಎವರ್ ಹಾಸ್ಪಿಟಲ್ ಬೆಳೀತಾ ಇದೆ ನೋಡ್ತಾ ಇದ್ದೀರಿ ನಿಮ್ಮ ಕಣ್ಣು ಮುಂದೆ. ಇದು ಬೆಳೀತಾ ಇದೆ ಅಂದರೆ ಡೆಫಿನೆಟ್ಲಿ ನಿಮ್ಮದು ಇದರಲ್ಲಿ ಕಾಂಟ್ರಿಬ್ಯೂಷನ್ ಇದೆ. ಡೆಫಿನೆಟ್ಲಿ ಯು ಹ್ಯಾವ್ ಅ ಮೇಜರ್ ಕಾಂಟ್ರಿಬ್ಯೂಷನ್ ಇನ್ ದಿ ಡೆವಲಪ್ಮೆಂಟ್ ಆಫ್ ದ ಹಾಸ್ಪಿಟಲ್. ಮುಂದೆ ಹೀಗೆ ನೋಡುವ. ನಾವು ಚಾಟ್ ಜಿ ಪಿ ಟಿ, ನಮ್ಮ ಸಾತ್ವಿಕ್ ಸರ್ ಒಂದು ಇನ್ಸ್ಪಿರೇಷನಿಂದ ನಾನು ಚಾಟ್ ಜಿ ಪಿ ಟಿ ಒಂದು ತೊಗೊಂಡಿದ್ದೀನಿ. ಯಾಕೆ ಚೆನ್ನಾಗಿದೆ ಅಂತಂದರು, ಸೊ ನಾನು ತೊಗೊಂಡಿದ್ದೇನೆ. ಆ ಚಾಟ್ ಜಿ ಪಿ ಟಿನಲ್ಲಿ ಮೊನ್ನೆ ಒಂದು ಇದು ಹಾಕಿದೆ. ಸಿ ಇಟ್ಸ್ ಅವರ್ ನರ್ಸಸ್ ಡೇ ಆ್ಯಂಡ್ ವಿ ಆರ್ ವೆರಿ ಪ್ರೌಡ್ ಆಫ್ ಅವರ್ ನರ್ಸಿಂಗ್ ಸ್ಟಾಫ್. ಪ್ಲೀಸ್ ರೈಟ್ ಇದೆ ಲಿರಿಕ್ಸ್ ಆನ್ ನರ್ಸಿಂಗ್ ಸ್ಟಾಫ್ ಅಂತ ಒಂದು ಕೊಟ್ಟು ಬಿಡ್ತದು. ಕೊಟ್ಟಿದ್ದ ಕೂಡಲೇ ಅದನ್ನು ತೊಗೊಂಡೋಗಿ suno.com ಪೇಸ್ಟ್ ಮಾಡಿ ಒಂದು ಹಾಡು ಇದಕ್ಕೆ ಹಾಡಿ ಅಂತಂದೆ. ಅದು ಹಾಡು ಬಿಡ್ತು. ಈಗ ಅದು ಹಾಡು ಹಾಡ್ತೀನಿ. ನಿಮ್ಮ ಕೈಯಲ್ಲಿ ಲಿರಿಕ್ಸ್ ಇದೆ, ನೀವೆಲ್ಲ ಅದ್ರ ಜೊತೆಗೆ ಹಾಡಬೇಕು. When the world is tired and broken, when the nights are long and cold, you stand beside the suffering hearts with gentle hands to hold. Through every silent prayer and tear, through every pain and fear, you bring hope into the darkest rooms and whisper, I am here. Not every hero wears a crown, not every angel flies. Some walk softly through hospital halls with kindness in their eyes. Oh, nurses, hearts of healing, you carry love each day. With every touch and every smile, you chase the pain away. When life becomes a storm of
you become the light. The world is stronger because of you. Our angels dressed in white. You miss your meals, you hide your tears, yet still you choose to care. For every stranger needing hope, you're always standing there. A mother's warmth, a sister's strength, a friend when none are near. You heal not only wounds and scars, but hearts that ache with fear. And though the world may never know the battles that you fight, God sees every sacrifice made in every sleepless night. Oh, nurses, hearts of healing, your compassion never ends. You give the weak the strength to rise, and lonely souls a friend. Today we stand and honor you for all the love you give. Because of you, so many hearts find courage still to live. Thank you, nurses, for being home, for being strength, for being life. It's Thank you so much. God bless you all. Thank you. Thank you so much. Mundage, the present time for honor. Yes, now the time for honor our nursing superintendent ಶ್ರೀಮತಿ ಶರ್ಲಿ ಮ್ಯಾಮ್ ಅವರಿಗೆ ಈಗ ಹಾನರ್ ಮಾಡುವಂಥ ಸಮಯ. ದಯಮಾಡಿ ವೇದಿಕೆ ಮೇಲಿರುವಂಥ ಗಣ್ಯರು ಅದನ್ನು ನೆರವೇರಿಸ್ಕೊಡ್ಬೇಕಂತ ಕೇಳ್ಕೊಳ್ತಿದ್ದೇವೆ. That you led in every ward, in every shift. You've kept our hands and hearts aligned with patience in the heart and sound. You've shown us how to care with grace. When the pressure filled the room, you stood still and lit the way. Kindness in your voice, strength in what you say. Surely leads us on, surely leads us on, with mercy strong and clear. Surely leads us on, surely leads us on. We rise when you are near. You built a team that moves as one,
with discipline and steady trust. You taught us more than words can hold, to serve with dignity and heart. Through every challenge, every test, you made compassion our true guide. When the pressure filled the room, you stood still and lit the way. Kindness in your voice, strength in what you say. Surely leads us on, surely leads us on, with mercy strong and clear. Surely leads us on, surely leads us on. We rise when you are near, for patient care, for nurse by nurse, for every life you help protect. Your legacy is in our hands and in the way we answer now. Surely leads us on, surely leads us on, with mercy strong and clear. Surely leads us on, surely leads us on. We rise when you are near. Happy Nurses Day from SDM Hospital, Eugene. Stop. Just lyrics ನಿಮಗೆ ಓದ್ತೇನೆ because some of you might not have got it. It goes like this, the song lyrics. Dear Shirley, our pride nursing superintendent, this day is yours. For every calm, brave step you have led, in every ward, in every shift, you have kept our hands and heart aligned. With patience in the hardest hours, you have shown us to care with grace. When the pressure filled the room, you stood still and lit the way. Kindness in your voice, strength in what you say. Surely leads us on, surely leads us on, with mercy strong and clear. Surely leads us on, surely leads us on. We rise when you are near. You build a team that moves on as one, with discipline and steady trust. You taught us more than words can hold, to serve with dignity and heart through every challenge, every test. You made compassion our true guide. When the pressure filled the room, you stood still and lit the way. Kindness in your voice, strength in what you say. Surely leads us on, surely leads us on, with mercy strong and clear. Surely leads us on, surely leads us on. We rise when you are near. For patient care, for nurses by nurses, for every life you help protect. Your legacy is in our hands. And in the way we answer now, thank you, Shirley, thank you, Shirley. Surely leads us on, surely leads us on, with mercy strong and clear. Surely leads us on, surely leads us on. We rise when you are near. Happy Nurses Day
from STM Hospital, Ujire. That's the song. There's the same citation now, ಅವ್ರಿಗೆ ಕೊಟ್ಟಿದ್ದಲ್ಲ ಒಂದು ದೊಡ್ಡದು. That's the same citation that we have given to her. So thank you so much, ma'am. God bless you. You have been a fantastic leader. Please be seated. You have been a fantastic leader. You are one of the 100 or odd staff ನಿಮ್ಮಲ್ಲಿ ಇದ್ದಾರೆ. We can understand the kind of pressure you have. We can understand the kind of staff shortage ಇದ್ದಾರೆ. So many things we have, but you have been leading the team with dignity, with clarity, and more important, not compromising on the quality. ಅದು ಆಗ್ತಾ ಇದೆ. Things are happening, and I'm happy that the doctors are cooperating, all the doctors, and I'm very happy ಇವತ್ತು ತುಂಬ ಮಂದಿ ಡಾಕ್ಟರ್ಸ್ ಬಂದಿದ್ದಾರೆ. That's a great gesture. That itself shows doctors time spare ಮಾಡಿ ಬಂದಿದ್ದಾರೆ ಅಂದರೆ it itself shows how much they care for you all. So doctors have been definitely helping, the core committee has been helping, all others, all support staff irbodu, all the staff have been helping, and we have been moving like a team. And under your leadership, let's our hospital grow more and more, gain more and more reputation ಅಂತ ಆಗಲಿ ಅಂತ ದೇವ್ರನ್ನ ಬೇಡ್ಕೊತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಸೂಪರ್ ಚೆನ್ನಾಗಿತ್ತು. ಎಸ್, ಈಗ ಸಮಯ ನಮಗೆ ಎಲ್ಲ ಸಿಸ್ಟರ್ಗಳನ್ನು ಹಾನರ್ ಮಾಡೋವಂಥ ಸುಸಂದರ್ಭ. ಹೆಸರು ಹೇಳ್ತೇನೆ ಸೀನಿಯರ್ ಮೋಸ್ಟಿಂದ, ಅವರೆಲ್ಲರೂ ಅದು ಸ್ಪೀಡಾಗಿ ಬಂದು ಒಂದು ಗೌರವವನ್ನು ಸ್ವೀಕರಿಸಬೇಕು ತಾವುಗಳು. ಪ್ರಥಮವಾಗಿ ಸೀನಿಯರ್ ಮೋಸ್ಟ್ ವಿನೋದವನ್ನು ಪ್ರೀತಿಯ ಡಾಕ್ಟರ್ ಸ್ವರ್ಣದ ಮ್ಯಾಮ್ ಅವರು ಕೊಟ್ಟು ಗೌರವಿಸಬೇಕು. ಮೊದಲಿಗೆ ವಿನೋದ ಪಿ. ನಯನ ಪಿ. ಅದೇ ಥರ ಮುಂದಕ್ಕೆ ರಾಜೇಶ್ವರಿ. ರಾಜೇಶ್ವರಿ ಆದಮೇಲೆ ತೆರೇಸಾ ಸಿಸ್ಟರ್. ಅದಾದ್ಮೇಲೆ ವನಿತಾ ಸಿಸ್ಟರ್. ಅದಾದ್ಮೇಲೆ ಸೌಮ್ಯ MJ. ನಯನ್ತಾರ. ಅದಾದ್ಮೇಲೆ ಸೆಲೆಸ್ಟಿನ್ ಜ್ಯೋತಿ. ನಯನ್ತಾರ ಸಿಸ್ಟರ್. ಅದಾದ್ಮೇಲೆ ಜಯಂತಿ ಎಂ. ಮಿನಿ MS. ಏಲಿಯಮ್ಮ. ಜಾನ್ಸಿ KJ. ಜಯಪ್ರಭಾ. ಪವಿತ್ರ ಸಿಸ್ಟರ್. ಮುಂದಕ್ಕೆ ಚೇತನ ಮೇಡಮ್ ಅವರು ಬಂದು ಸಿಸ್ಟರ್ಸ್ಗೆ ಗೌರವವನ್ನು ಸಮರ್ಪಿಸಬೇಕು. ಅಂಜು ಪ್ರಕಾಶ್. ಶುಭ. ಸುನೀತಾ ಕುಮಾರಿ. ಚಂದ್ರಶ್ರೀ. ನೇತ್ರ. ನಿರೀಕ್ಷಾ. ಅರ್ಚನಾ. ಮರಿಯಂ. ಮರಿಯಮ್ಮ ಚಾಕು. ಸೀತಮ್ಮ.
ಜಾಸ್ಮಿನ್ ಥೋಮಸ್, ಪ್ರಮೀಳಾ ಕೆ, ಜೆನಿತಾ, ಶ್ವೇತಲ್, ಮಹಾಲಕ್ಷ್ಮಿ, ಲಕ್ಷ್ಮಿತಾ, ವಿನಿತಾ ರೇಷ್ಮಾ, ವೆರೋನಿಕಾ ಆಂಟನಿ, ಹರಿಣಿ ಕೆ, ವಿನೋದ, ಅನಿತಾ ಬಿ, ಬಿಜಿ ಪಿ ಆರ್, ಸರೋಜಿನಿ, ವಸಂತಿ, ರಶ್ಮಿ, ಜಯಲಕ್ಷ್ಮಿ, ನಿಶ್ಮಿತಾ, ಪ್ರಮೀಕ್ಷಾ, ಹರ್ಷಿತಾ, ವೆರೋನಿಕಾ ಪ್ರಿಯಾ ಮೊರಾ, ಮಮತಾ, ಸಂಧ್ಯಾ ಸಿಜೆ, ಪ್ರೇಮಲತಾ ಜಿ, ಪವಿತ್ರ ಜಿ ಕೆ, ಹರ್ಷಿನಿ, ಶಾರದಾ, ದಿವ್ಯಾ, ರಾಜೀವಿ ಸಿಸ್ಟರ್, ಸುಜಾತ, ಸುಜಾತ, ಕವಿತಾ ಕೆ ಎಂ, ಕೆ ಪಿ ಸೋನಿಯಾ, ಬೀನಾ ದೇವಸ್ಯ, ಪ್ರಿಯಾ ವಿನೋಯ್, ಸುಲೋಚನಾ, ಅನು ಸೇವಿಯರ್, ಪದ್ಮಾವತಿ ಡಿ, ಅಕ್ಷಿತಾ, ಧನ್ಯಾ ಕೆ, ಜೀವಿತಾ, ರಶ್ಮಿತಾ, ಪ್ರೇಮ, ಶಾಲಿನಿ ಬಿ ಎ, ಮೋಕ್ಷ ಕೆ, ವತ್ಸಲಾ ಪಿ, ತಿಲಕ್ ಕೆ, ನಿಶ್ಮಿತಾ ಬಿ, ಬೀನಾ ರೋಡ್ರಿಗಸ್, ಶ್ರೀದೇವಿ, ಮೋಹಿನಿ ಯು, ಪ್ರಿಯಾ ಥೋಮಸ್, ಭವ್ಯ, ಪವಿತ್ರ,
ಧನುಷ, ಅಮೃತ PD, ಪ್ರವೀಣ್, ಎಸ್. ಮುಂದಕ್ಕೆ ಕುಸುಮಾವತಿ CS, ಮಂಜು ಜಾರ್ಜ್, ಫಿಲ್ಸಿ ಡಾಲ್ಫಿನ್, ಶಾನ್ ಬಿಜು, ಸಿಂಚನ, ಸ್ನೇಹ BA, ಭಾವನಾ, ಪವಿತ್ರ ಕುಮಾರಿ B, ಆನ್ ಮರಿಯಾ, ಸೆಬಾಸ್ಟಿನ್, ಪವಿತ್ರ D, ಸುರಕ್ಷಿತ, ಸ್ವಾತಿ R, ಜೆಸಿಕಾ ಡಿಸೋಜಾ, ಸುಷ್ಮಾ KA, ಜಯಕೃಷ್ಣ AR, ಚಿಕ್ಕೋ ಜಿಮ್ಮಿ, ಸ್ವಯಂದು MP, ಸ್ವಯಂದು MP, ಸ್ವದೀಕಾ MP, ಪ್ರತೀಕ್ಷಾ, ಸೆಲಿನಾ, ಲೈನಲ್ಲಿ ಬನ್ನಿ ದಯಮಾಡಿ. ತಮ್ಮನ್ನು ಕೂಡ ಈ ಕ್ಷಣದಲ್ಲಿ ನಾವು ನೆನಪಿಸಿಕೊಳ್ತೇವೆ, ಗೌರವಿಸ್ತೇವೆ ಕೂಡ. ಧನ್ವಂತರಿ ನರ್ಸಿಂಗ್ ಸ್ಕೂಲಿನ ಎಲ್ಲ ಸ್ಟೂಡೆಂಟ್ಸ್ ಪ್ಲೀಸ್ ಎಲ್ಲರೂ ಬನ್ನಿ.
ಎಸ್, ಥ್ಯಾಂಕ್ ಯು ಎಲ್ಲ ನರ್ಸಸ್ಸನ್ನು ಗೌರವಾನ್ವಿತರಿಗೆ ಹಾಗೂ ಒನ್ಸ್ ಅಗೇನ್ ಎಲ್ರಿಗೂ ಹ್ಯಾಪಿ ನರ್ಸಸ್ ಡೇ ಅಂತ ಹೇಳ್ತೀನಿ. तेरा ही ख्याल दिन रहना आता है साहिबा समंदर मेरी आंखों में रह गए हम आते आते जाना तेरी यादों में रह गए ये पल की गवाही है हम रातों में रह गए बातों बातों में ही खाबों में ही मेरे करीब है तू तेरी तलब मुझको तेरी तलब जाना हो तू कभी रूबरू शोर शराबा जो सीने में है मेरी कैसे वजह हाल जो मेरा है मैं किसे को बताऊं One to the two to the three, come on! तू कर ले दोबारा बस एक बार में ही भरे ना दिल बेचारा संग रहने के काम ಎಲ್ಲರೂ ಕೂಡ ಅವರವರ ಪ್ಲೇಸಲ್ಲಿ ಕೂತ್ಕೊಳ್ಳಿ. ದಯವಿಟ್ಟು ಎಲ್ಲರೂ ಕೂಡ ಅವರವರ ಪ್ಲೇಸಲ್ಲಿ ಕೂತ್ಕೊಳ್ಳಿ. ಇವಾಗ ಇಲ್ಲಿ ತನಕ ಸಭಾ ಕಾರ್ಯಕ್ರಮ ನಡೀತಲ್ಲ, ಇನ್ನು ಮುಂದೆ ಒಂದು ಸಣ್ಣದಾಗಿ ಒಂದು ಸ್ವಲ್ಪ ಫನ್ ಗೇಮನ್ನು ಇಡ್ತಾ ಇದ್ದೇವೆ. ಈ ಫನ್ ಗೇಮಲ್ಲಿ ಕ್ವಶನ್ಸ್ಗಳ ರೌಂಡ್ ಫಸ್ಟಲ್ಲಿ ಇದ್ದು ಕೇಳಿಸ್ಕೊಳ್ತಾ ಇದ್ದೀರಾ ಎಲ್ರೂ. ಈ ಫನ್ ಗೇಮಲ್ಲಿ ಕ್ವಶನ್ಸ್ಗಳಿರ್ತವೆ. ಕ್ವಶನ್ಸ್ಗಳು ಬೇರೆ ಯಾವುದಕ್ಕೂ ಕೂಡ ಸಂಬಂಧಪಟ್ಟಿರೋದಿಲ್ಲ. ನಮ್ಮ ಶರ್ಲಿ ಮ್ಯಾಮ್ನ ಕ್ಯಾಬಿನ್, ಹಾಸ್ಪಿಟಲ್, ನಿಮ್ಮ ಸೆಕ್ಷನ್ಗಳು ಇಷ್ಟನ್ನು ಬಿಟ್ಟು ಬೇರೆ ಯಾವುದಕ್ಕೂ ಕೂಡ ಸಂಬಂಧಿಸಿರೋದಿಲ್ಲ. ಇದನ್ನು ಪ್ರಶ್ನೆ ರೌಂಡನ್ನು ಇಟ್ಟಿರೋದು ಯಾಕೆ ಅಂತ ಹೇಳಿದರೆ, ನೀವು ಎಷ್ಟು ನಮ್ಮ ಸಂಸ್ಥೆಯಲ್ಲಿ ನರ್ಸ್ಗಳಾಗಿ ಚಂದ ಕೆಲಸ ಮಾಡ್ತಿದ್ದೀರಾ, ಹಾಗೆಯೇ ನಮ್ಮ ಶರ್ಲಿ ಮ್ಯಾಮ್ನ ಕ್ಯಾಬಿನ್ಗೆ ಅವಾಗವಾಗ ಹೋಗ್ತಿದ್ದೀರಾ, ಎಷ್ಟು ಅಬ್ಸರ್ವ್ ಮಾಡಿದ್ದೀರಾ ಅಂತ ಹೇಳ್ಬಿಟ್ಟು ನೋಡಲಿಕ್ಕೋಸ್ಕರ ಈ ಗೇಮನ್ನು ಇಟ್ಟಿರೋ ಅಂಥದ್ದು. ಓಕೆ ಅಲ್ವಾ? ಶುರು ಮಾಡೋಣವಾ? ಓಕೆ ಮ್ಯಾಮ್, ನಿಮ್ಮ ಕ್ಯಾಬಿನ್ಗೆ ಸಂಬಂಧಪಟ್ಟ ಕ್ವಶನ್ ಬಂದರೆ ನೀವು ಆನ್ಸರ್ ಮಾಡೋ ಹಾಗಿಲ್ಲ. ಅಷ್ಟೊತ್ತಿಗೆ ಆನ್ಸರ್ ಹೇಳಿರ್ತಾರೆ ಮ್ಯಾಮ್ ಇಲ್ಲಿ. ಓಕೆ, ಶುರು ಮಾಡೋಣವಾ? ಎಲ್ಲ ರೆಡಿ ಇದ್ದೀರಾ? ಶರ್ಲಿ ಮ್ಯಾಮ್ನ ಕ್ಯಾಬಿನ್ಗೆ ಪ್ರತಿಯೊಬ್ಬರು ಕೂಡ ಹೋಗಿರ್ತೀರಲ್ವಾ? ಅಂತ ಹೇಳಿದರೆ, ಯಾರಿಗೆ ಆನ್ಸರ್ ಗೊತ್ತಿರುತ್ತೋ ಬೇಗ ಎದ್ದು ನಿಂತ್ಕೋಬೇಕು. ಯಾರು ಬಿದ್ದರೂ ಪರವಾಗಿಲ್ಲ, ನೀವೆದ್ದು ನಿಂತ್ಕೋಬೇಕು. ಗೊತ್ತಾಯ್ತಲ್ಲ? ಸರಿ, ಇವಾಗ ಫಸ್ಟ್ ಕ್ವಶನ್ ಈಸ್, ಶರ್ಲಿ ಮ್ಯಾಮ್ನ ಕ್ಯಾಬಲ್ಲಿ ಅವರಿಗೆ ಸಿಕ್ಕಿರೋಂತಹ ಪ್ರೈಸ್ ಮತ್ತು ಮೆಮೊಂಟೋ ಎಷ್ಟು? ಆನ್ಸರ್ಗೆ ಹತ್ರ ಇದ್ರೂ ಪರವಾಗಿಲ್ಲ, ಹೇಳಿ. ಯಾರಾದ್ರೂ ಒಬ್ರು ಆನ್ಸರ್ ಹೇಳಿ, ಎಲ್ರಿಗಿಲ್ಲ. ಪ್ರೈಸ್ ಯಾರು ತಗೋತಾರೆ? ಓಕೆ, ನೆಕ್ಸ್ಟ್ ಬೇರೆ ಯಾರಾದರೂ? ಓಕೆ, ಇನ್ನು ಬೇರೆ ಯಾರಾದರೂ? 17 ಯಾರು ಹೇಳಿದ್ದು? ಹಾಂ, ಒಂದಿರಲಿ. ಇನ್ನೊಂದು ಬೇರೆ ಯಾರಾದರೂ ಹೇಳಿ. 18. ಮತ್ತೆ ಹೇಳಿ ಎಲ್ಲ ಹೇಳಿ, ಎದ್ದು ನಿಂತ್ಕೊಂಡೆ ಹೇಳಿ. 15. ಇನ್ನು ಒಬ್ಬರೇ ಹೇಳಿ. ವಿನೋದ ಸಿಸ್ಟರ್, ನೀವೆಷ್ಟು ಹೇಳಿದ್ದು? 20, 25. ಮ್ಯಾಮ್, ನೀವು 13 or 30? 13. ಓಕೆ, 20. ಸರಿ, ಇವಾಗ ಉತ್ತರ ಹೇಳುದಲ್ವಾ?
ಓಕೆ, ಒಂದು ಗೆಸ್ ಇದರಲ್ಲಿ ಫಸ್ಟಲ್ಲಿ ಯಾರು ಈ ಆನ್ಸರ್ ಹೇಳ್ತಾರೆ ಅಂತ. ನಿಮ್ಮ ಮಿಡ್ಲಲ್ಲಿದೆ. ಇದು ಇದು ಎಂತ ಹೇಳಿ, ಆವಾಗ ತಲೆಗೆ ಹೋಗ್ಬೇಕು ಹೇಳೋದು ಇದಕ್ಕೇನೆ. ಮ್ಯಾಮ್ ನಿಮ್ಮ ಹತ್ರನೇ ಇದ್ರಿ, ನಾನು ಹೇಳಿದೆ ಇದರ ಮಿಡ್ಲಲ್ಲಿ ಇದೆ ಅಂತ ಹೇಳ್ಬೋದಿತ್ತಲ್ವ. ಸರಿ, ಇವಾಗ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಅಂತ ಹೇಳಿದರೆ 19 ಪ್ರೈಸ್ ಮತ್ತು ಮೆಮೆಂಟೋ ಮ್ಯಾಮ್ ಕ್ಯಾಬಿನಲ್ಲಿದೆ. ಇನ್ನು ಮುಂದೆ ಹೋದಾಗ ಮ್ಯಾಮ್ನ ಪ್ರೈಸನ್ನು ನೋಡಲೇಬೇಕು ನೀವು, ಆಯಿತಾ? ಓಕೆ, ಈ ನಮ್ಮ ಸಂಸ್ಥೆಯ ಸಿಸ್ಟರ್ ಪವಿತ್ರ ಮ್ಯಾಮ್ ಅವರಿಗೆ ಪ್ರೈಸ್ ಕೊಡೋದಕ್ಕೆ ಬರ್ತಾ ಇದ್ದಾರೆ ನಮ್ಮ MD ಸರ್. ಪ್ರಶ್ನೆ, ನಮ್ಮ ಸಂಸ್ಥೆಗೆ ಇತ್ತೀಚೆಗೆ ಬ್ಯಾಂಕ್ ಆಫ್ ಬರೋಡಾದಿಂದ ಬಗ್ಗಿ ವ್ಯವಸ್ಥೆಯನ್ನು ಮಾಡಿದರು. ಬಗ್ಗಿ ವಾಹನ ಬಂದಿದೆ ಅಲ್ವಾ, ಎಲ್ಲರೂ ಕೂಡ ಗೊತ್ತಲ್ವಾ ಇದು ಬಂದಿರೋದು. ಅದರ ಕಂಪನಿ ಯಾವುದು? ಹೌದು, ಯಾವುದು ಹೇಳಿ, ಎಕ್ಸಾಕ್ಟ್ ಕಂಪನಿ ಒಂದಿದೆ ಅದರದ್ದು. ಆ ಬಗ್ಗಿ ವಾಹನಕ್ಕೊಂದು ಹೆಸರಿದೆ. ವಾಲ್ಸ್. ಗ್ರೇಟ್ ಮ್ಯಾಮ್, ಸ್ವರ್ಣಲತಾ ಮ್ಯಾಮ್ ಚಂದ ಅದನ್ನು ನೋಡ್ಕೊಂಡಿದ್ದಾರೆ. ಪ್ಯಾಲಿಸ್, PALIS. ಇವರಿಗೆ ಶರ್ಲಿ ಮ್ಯಾಮ್ ಅವರು ಗಿಫ್ಟ್ ಅಥವಾ ಈ ಪ್ರೈಸನ್ನು ನೀಡಿ ಗೌರವಿಸಬೇಕು. ಬಗ್ಗಿ ವಾಹನವನ್ನು ಸ್ವರ್ಣಲತಾ ಮ್ಯಾಮ್ಗೆ ಕೊಟ್ಟು ಬಿಡುವ. ಈಗ ನಮ್ಮ ಸಂಸ್ಥೆಯ ಬಗ್ಗೆ ಒಂದು ಪ್ರಶ್ನೆ. ಸೀನಿಯರ್ಸ್ಗಳಿಗೆ ಇದರ ಬಗ್ಗೆ ಉತ್ತರ ಗೊತ್ತಿರಬಹುದು. ನಮ್ಮ ಸಂಸ್ಥೆ SDM ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಉಜಿರೆ, ಈ ಸಂಸ್ಥೆ ಉದ್ಘಾಟನೆಗೊಂಡಿದ್ದು ಯಾರ ಅಧ್ಯಕ್ಷತೆಯಲ್ಲಿ? ಸಿದ್ದರಾಮಯ್ಯ ಅವ್ರ ಜೊತೆ ಇನ್ನೊಬ್ರು ಇದ್ರು. ಎದ್ದು ನಿಲ್ಕೊಂಡು ಹೇಳಿ, ಸಿದ್ದರಾಮಯ್ಯ ಅಂತ ಯಾರ ಹೆಸರು ಹೇಳಿದ್ದು? ಮ್ಯಾಮ್ ನೀವಲ್ವಾ? ನೇತ್ರ ಮ್ಯಾಮ್ ಅಲ್ಲ? ಹಾಂ, ಇನ್ನೊಬ್ರು ಇದ್ರು ಅವ್ರ ಜೊತೆ. ಇಬ್ಬರಿದ್ರು ನಮಗೆ ತುಂಬ ಬೇಕಾಗಿರೋರು. ಇನ್ನೊಬ್ರು ಎದ್ದು ನಿಂತು ಹೇಳಿ. ಪ್ರೆಸಿಡೆಂಟ್ ಡಾಕ್ಟರ್ ವೀರೇಂದ್ರ ಹೆಗ್ಡೆ ಅವರು, ಸಿದ್ದರಾಮಯ್ಯನವರು. ಸರಿಯಾದ ಉತ್ತರ ನಮ್ಮ ಪೂಜಾ ಖಾವಂದರು ಒಬ್ರು, ಇನ್ನೊಬ್ರು ಆವಾಗಿನ ಮುಖ್ಯಮಂತ್ರಿ ಆಗಿದ್ದಂತಹ ಸಿದ್ದರಾಮಯ್ಯ ಅವರು. ಹೆಗ್ಡೆಜಿ ಇವರ ಅಧ್ಯಕ್ಷತೆಯಲ್ಲಿ ನಮ್ಮ ಈ ಸಂಸ್ಥೆ ಉದ್ಘಾಟನೆಗೊಂಡಿತ್ತು. ಇವಾಗ ನಮ್ಮ ಸಿಸ್ಟರ್ಗೆ ಪ್ರೈಸ್ ಕೊಡಬೇಕಾಗಿ ನಮ್ಮ HR ಮ್ಯಾಮ್ ಸೌಮ್ಯ ಮ್ಯಾಮ್ ಅವರ ಹತ್ರ ಕೇಳಿಕೊಳ್ತಾ ಇದ್ದಾರೆ. ಇನ್ನೊಂದು ಸಿಂಪಲ್ ಪ್ರಶ್ನೆ ಆಯ್ತಾ, ನಮ್ಮ ಸಂಸ್ಥೆಯಲ್ಲಿ ಒಂದಷ್ಟು ಬಾಲಿವುಡ್ ಹೀರೋಯಿನ್ಗಳ ಫೋಟೋ ಇದೆ, ನಿಮ್ಗೆ ನೋಡಿರ್ತೀರ. ಅದರಲ್ಲಿ 4 ಜನರದ ಫೋಟೋ ಹೇಳ್ಬೋದು. ಫೋಟೋ ಹೆಸರು ಇನ್ನು 3 ಜನ. ತುಂಬ ಜನರದ್ದು ಫೋಟೋ ಇದೆ, ಅದರಲ್ಲಿ 4 ಜನರದ್ದು ಫೋಟೋ ಮೇಯ್ನ್ ಎಂಟ್ರೆನ್ಸಲ್ಲೇ ಇದೆ. ಸೊ ಅವರದ್ದು ಬಾಲಿವುಡ್ನವ್ರು ಮಾತ್ರ. ಇನ್ನು 3 ಜನ ಇದ್ದಾರೆ, ಮೇಯ್ನಲ್ಲೇ ಇದ್ದಾರೆ. ಇನ್ನೊಬ್ರು ಇಡೀ ಕುಟುಂಬಸ್ಥರ ಹೆಸರನ್ನ ಹೇಳ್ತಾ ಇದ್ದಾರೆ. ಎಲಿಜಬೆತ್ ಸಿಸ್ಟರ್ ಹೇಳಿ. ಅಭಿಷೇಕ್ ಬಚ್ಚನ್ ಅಲ್ಲ, ಅಮಿತಾಬ್ ಬಚ್ಚನ್, ಐಶ್ವರ್ಯ ರಾಯ್, ಇನ್ನಿಬ್ಬರಿದ್ದಾರೆ. ಇಲ್ಲ ಆಲಿಯಾ ಭಟ್ ಅಲ್ಲ. ಇವಾಗಿನ ಜನ್ರೇಷನ್ ಅವರಿಗೆ ಗೊತ್ತಿರುತ್ತೆ ಈ ಆ್ಯಕ್ಟರ್. ಒಬ್ಬರು ಆ್ಯಕ್ಟ್ರೆಸ್, ಇನ್ನೊಬ್ಬರು ಆ್ಯಕ್ಟರ್. ಇನ್ನೊಂದು ಕ್ಲೂ ಬೇಕಾ? ಇಮಿಡಿಯೇಟಾಗಿ ಆನ್ಸರ್ ಹೇಳಬೇಕು. ನಮ್ಮ ಫಾರ್ಮಸಿ ಹತ್ರ ಇದೆ. ನಿಂತ್ಕೊಂಡು ಹೇಳಿ. ಯಾರು? ಇಲ್ಲ ಹೌದು. ಗೆಸ್ ಮಾಡಬೇಡಿ ಮ್ಯಾಮ್, ಗೊತ್ತಿದ್ರೆ ಹೇಳ್ಬೇಡಿ, ಜೋರಾಗಿ ಹೇಳ್ಬೇಡಿ. ನಿಮಗೆ ಆನ್ಸರ್ ಗೊತ್ತಾದ ಮಾತ್ರ ಹೇಳಿ.
ಅಲ್ಲ ಮ್ಯಾಮ್, ಅಲ್ಲ ಗೊತ್ತಾಯ್ತಾ? ಗೊತ್ತಿಲ್ವಾ ಉತ್ತರ ಹೇಳೋದಾ? ಫ್ರಂಟ್ ಇದರಲ್ಲಿ ನಮ್ಮ ಪದ್ಮಪ್ರಿಯ ಮ್ಯಾಮ್ ಕೂತ್ಕೊಳ್ಳೋದ್ರಲ್ಲಿ ಐಶ್ವರ್ಯ ರಾಯ್, ಮತ್ತು ದೀಪು ಮ್ಯಾಮ್ ಕೂತ್ಕೊಳ್ಳೋ ಅಲ್ಲೇ ಪ್ಲೇಸಲ್ಲಿ ಅಮಿತಾಬ್ ಬಚ್ಚನ್ ಅವ್ರದ್ದು. ಫಾರ್ಮಸಿ ಹತ್ರ ನಮ್ಮದು ಕನ್ನಡಕ ಎಲ್ಲ ಇದೆಯಲ್ಲ, ಅಲ್ಲಿ ಅನನ್ಯ ಪಾಂಡೆ ಮತ್ತು ಸಿದ್ಧಾರ್ಥ ಮಲ್ಹೋತ್ರಾ. ಇಷ್ಟು ಜನರದು 4 ಜನರದು ಫೋಟೋ. ಓಕೆನಾ? ಇದರಲ್ಲಿ ನಾನೇ ವಿನ್ ಆಗಿದ್ದು. ನನಗೆ ಯಾರಾದರೂ ಪ್ರೈಸ್ ಕೊಡ್ತೀರಾ? ಇಲ್ಲ. ಓ ಸರಿ ಸರಿ ಸರಿ. ಇನ್ನೊಂದು ಪ್ರಶ್ನೆ, ಕೊನೆಯ ಪ್ರಶ್ನೆ, ನಮ್ಮ ನರ್ಸ್ಗಳಿಗೆ ಸಂಬಂಧಪಟ್ಟಿರುವಂತಹದ್ದು. ಅಮ್ಮ ಬರ್ತ್ ಸೆಂಟರ್ ಇದರ ಲೋಗೋದಲ್ಲಿ ಇರೋ ಕಲರ್ ಎಷ್ಟು, ಯಾವುದು? ನಿಂತುಕೊಂಡು ಆನ್ಸರನ್ನು ಹೇಳಿ. ನೋ ನೋ. ಅಮ್ಮ ಬರ್ತ್ ಸೆಂಟರ್ ಡೋರಲ್ಲಿ ಒಂದು ಲೋಗೋ ಇದೆ. ಅಮ್ಮ ಬರ್ತ್ ಸೆಂಟರ್ ಎಂಟ್ರ್ ಆಗಬೇಕು ಅಂತ ಹೇಳಿದ್ರೆ ಒಂದು ಡೋರಲ್ಲಿ ಲೋಗೋ ಇದೆ. ಆ ಲೋಗೋದಲ್ಲಿ ಎಷ್ಟು ಕಲರ್ ಇದೆ, ಯಾವುದೆಲ್ಲ? ನಿಂತುಕೊಂಡು ದಯವಿಟ್ಟು ನಿಂತುಕೊಂಡು ಒಬ್ಬರಾದ್ರೂ ಆನ್ಸರ್ ಹೇಳಿ. 1 ನಿಮಿಷ ಮ್ಯಾಮ್, ನಿಮ್ಮ ಹೆಸರು ಹೇಳಿ ಫಸ್ಟ್. ಹೇಳಿ ಅಮ್ಮ. ಆರೆಂಜ್, ವೈಟ್, ಗ್ರೀನ್. ಇನ್ನೊಂದು ಕಲರ್ ಇದೆ. ಬ್ಲೂ. ಇಲ್ಲ, ಇನ್ನೊಂದು ಕಲರ್ ಇದೆ. ಈ ಮ್ಯಾಮ್ 3 ಆನ್ಸರ್ ಕರೆಕ್ಟಾಗಿ ಹೇಳಿದ್ರು. ನೀವು ಉತ್ತರ ಹೇಳಬೇಡಿ ಯಾರಿಗೂ ಕೂಡ, ಸುಮ್ಮನೆ ರೀ. ಇನ್ನೊಂದು ಕಲರ್ ಇದೆ, 3ಗೆ ಆನ್ಸರ್ ಕೊಟ್ರು. ಇನ್ಯಾರಾದರೂ ಹೇಳಿದ್ರೆ ನೋ 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 ನೋ. ಮ್ಯಾಮ್ ಹೇಳಿ ಹೇಳಿ ಹೇಳಿ. ಇಲ್ಲ, ಎಲ್ಲ ರಾಶಿ ರಾಶಿ ಹೇಳ್ತಾರೆ, ನಂಗೆ ಯಾವುದು ಕೇಳಿಸ್ತಿಲ್ಲ. ಯಾರು ಒಬ್ಬರು ಹೇಳಿ. ಬ್ಲ್ಯಾಕ್ ಒಂದು ಕಲರ್ ಅಲ್ಲ, 4 ಕಲರ್ ಉಂಟು. ಅಲ್ಲಿ 3 ಹೇಳಿದ್ರು, ಇನ್ನೊಂದು ಕಲರ್ ಉಂಟು. ಇನ್ನೊಂದು ಹೇಳಿ, ಯಾವುದು ಒಂದು ಉಂಟು ಬಾಕಿಯಾಗಿದೆ. ಅಲ್ಲ 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 ಇಲ್ಲ. ಸರಿ, ನಾನೇ ಆನ್ಸರ್ ಹೇಳ್ತೇನೆ, ನಾನೇ ಹೇಳ್ತೇನೆ. ಹಾಗಾದರೆ ಹೇಳಿ. ಅಲ್ಲ, ಇಲ್ಲ ಇಲ್ಲ, ವೈಟ್ ಹೇಳಿದರು ಮ್ಯಾಮ್, ಹೇಳಿದರು. ಈ ಪ್ರೈಸನ್ನು ನಾನೀಗ 3 ಹೇಳಿದವರಿಗೆ, 3 ಉತ್ತರ ಕರೆಕ್ಟ್ ಹೇಳಿದವರಿಗೆ ಹೇಳ್ತೇನೆ ನಾನು. ಇಲ್ಲ ಇಲ್ಲ ಇಲ್ಲ. ಸರಿ, ಉತ್ತರ ಹೇಳುದಾ? ಇವರು 3 ಆನ್ಸರ್ ಹೇಳ್ತಾರೆ. ಆರೆಂಜ್, ಬ್ಲೂ, ಅಲ್ಲ ಗ್ರೀನ್, ವೈಟ್. ಇನ್ನೊಂದು ಕಲರ್ ಗ್ರೇ ಕಲರ್. ಹೇಳಿದ್ರಾ? ಅದಕ್ಕೆ ಹೇಳಿದ್ ನಾನು, ಎದ್ದು ನಿಂತ್ಕೊಂಡು ಆನ್ಸರ್ ಹೇಳಿ ಅಂತ ಅವ್ರು ಉತ್ತರ ಹೇಳಿದ್ರಂತೆ. ನೋಡಿ, ಗ್ರೇ ಕಲರ್ ಇದೆ ಅದರಲ್ಲಿ ಒಂದು. ಕರೆಕ್ಟಾಗಿ ಇನ್ನೊಂದು ಸರಿ ಹೋಗಿ ಅಬ್ಸರ್ವ್ ಮಾಡಿ. ಈ ಪ್ರಶ್ನೆಗೆ ಸರಿಯಾದ 3 ಉತ್ತರವನ್ನು ನೀಡಿದ್ದು ನಮ್ಮ ಸಿಸ್ಟರ್. ಇವರಿಗೆ ಶ್ವೇತಾ ಮ್ಯಾಮ್, ನಮ್ಮ HR ಶ್ವೇತಾ ಮ್ಯಾಮ್ ಅವರು ಪ್ರೈಸ್ ಕೊಡಬೇಕು. ಇನ್ನೊಂದು ಕ್ವಶನ್ ಇದೆ ಆಯ್ತಲ್ಲ, ಲಾಸ್ಟಿಗೆ ಒಂದು ಉಳ್ಕೊಂಡಿದೆ. ಎಲ್ಲರೂ ಕೂಡ ಶರ್ಲಿ ಮ್ಯಾಮ್ನ ಕ್ಯಾಬಿನ್ಗೆ ಬರ್ತಾರೆ ಅಲ್ವಾ? ಅಡ್ಮಿನ್ ಬ್ಲಾಕ್ಗೆ ಹೋಗೋದು ಅದೇ ಡೋರಿಂದ. ಆ ಡೋರ್ ನಂಬರ್ ಎಷ್ಟು? ಅಂದರೆ ಅಡ್ಮಿನ್ ಬ್ಲಾಕ್ ನಂಬರ್ ಎಷ್ಟು? ಅಲ್ಲ ಅಲ್ಲ ಅಲ್ಲ, ಅಡ್ಮಿನ್ ಬ್ಲಾಕ್ ಇದ್ದು ನಂಬರ್ ಎಷ್ಟು? ಎಲ್ಲೋದ್ರು ಯಾರು? ಇಲ್ಲ ಇಲ್ಲ ಇಲ್ಲ. 14. ಓಕೆ, ಇಲ್ಲ ಇಲ್ಲ. ಎಷ್ಟು? ಕೊನೆಯ ಅವಕಾಶ ಒಬ್ರಿಗಷ್ಟೇ. ಯಾರಾದರೂ ಒಬ್ರು ಇದಕ್ಕೆ ಆನ್ಸರ್ ಹೇಳಿ. 1 2 ಇಲ್ಲ ಇಲ್ಲ ಇಲ್ಲ. ಹೇಳ್ತೇನೆ, ಆನ್ಸರ್ ಹೇಳ್ತೇನೆ. 16 ಯಾರು 14 ಯಾರು ಹೇಳಿದರು? ನೀವಲ್ಲ, ತಿಲಕ್ ಸರ್ ಹೇಳಿದರು.
ಇವರಿಗೆ ನಮ್ಮ MD ಸರ್ ನೀವೇ ಪ್ರೈಸ್ ಕೊಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. This time for Africa, this time for Africa, this time for Africa, this time for Africa. ಧನ್ಯವಾದಗಳು ಸರ್. ಎಲ್ರಿಗೂ ಖುಷಿ ಆಯ್ತಾ ಫನ್ ಗೇಮ್ ಆಡಿ? ಚಂದ ಆಯ್ತಾ? ಥ್ಯಾಂಕ್ ಯು ಮ್ಯಾಮ್. ಇವಾಗ ಗೇಮ್ ಇದು ಕಂಟಿನ್ಯೂ ಆಗ್ತದೆ, ಇನ್ನೂ ಕೂಡ ಸ್ವಲ್ಪ ಆಟಗಳಿದೆ. ಇದರ ಜೊತೆ ನಿಮಗೆ ಸ್ನ್ಯಾಕ್ಸ್ನ ವ್ಯವಸ್ಥೆ ಕೂಡ ಮಾಡಲಾಗಿದೆ. ದಯವಿಟ್ಟು ಅದನ್ನು ಸ್ವೀಕರಿಸಿಕೊಂಡು ಒಂದು ನಿಮಿಷ. ಸೊ ಸ್ನ್ಯಾಕ್ಸ್ ತಗೊಳಕ್ ಹೋದ್ರೆ ಮತ್ತೆ ಯಾರನ್ನು ಸಿಗೋದಿಲ್ಲ. ಹಾಗಾಗಿ ಒಂದು ನಮ್ದು ಮಂತ್ ಆಫ್ ಮೇ ಆ್ಯಂಡ್ ಏಪ್ರಿಲ್ ಆ್ಯಂಡ್ ಮೇ ಮಂತಿನ ಮಕ್ಕಳದ್ದು ಬರ್ಡೇ ಮಾಡ್ಲಿಕ್ಕೆ ಉಂಟು. ಎಲ್ಲರೂ ಇದ್ದ ಕಾರಣ ನಾವು ಇವತ್ತು ಇಟ್ಕೊಂಡಿದ್ದೀವಿ. ಜಸ್ಟ್ ಒಂದು 2 ಮಿನಿಟ್ಸಲ್ಲಿ ಮುಗಿಸಿಬಿಡುವ ಆಯ್ತಾ? ಸೊ ಏಪ್ರಿಲ್ ಆ್ಯಂಡ್ ಮೇಲಿ ಬಂದಂತಹ ಹರ್ಷಿಣಿ, ಪೂರ್ಣಿಮಾ OPD, ಫಿಲ್ಸಿ, ಪ್ರತೀಕ್ಷಾ ಮೇಲ್ ಜನರಲ್ ವಾರ್ಡ್ ಆ್ಯಂಡ್ ಇಷ್ಟು ಏಪ್ರಿಲ್ ಮಂತಲ್ಲಿ ಬಂದವ್ರು ಮುಂದೆ ಬನ್ನಿ. ಮಂತ್ ಆಫ್ ಮೇ ಇಲ್ಲಿ ವಸಂತಿ, ಚಂದ್ರಶ್ರೀ, ಸೋನಿಯಾ, ಸುಲೋಚನಾ, ಝಾನ್ಸಿ, ವಿನೋದ ಪೀಡಿಯಾಟ್ರಿಕ್ ವಾರ್ಡ್, ಪವಿತ್ರ GK, ಪವಿತ್ರ D, ವೆರೋನಿಕಾ ಮೇಲ್ ಜನರಲ್ ವಾರ್ಡ್ ಇಲ್ಲ ಅವರು, ದೆನ್ ಜಿಕ್ಕೋ ಜಿಮ್ಮಿ ಫ್ರಮ್ OT. ಸೊ ಇಷ್ಟು ಜನ ಮೇಳಲಿಕ್ಕೆ ಬನ್ನಿ ಬನ್ನಿ ಬನ್ನಿ. ಬರ್ಡೇ ಬೇಬೀಸ್ ಎಲ್ಲ ಬೇಗ ಬನ್ನಿ, ಬೇಗ ಬೇಗ. ಎಲ್ಲರಿಗೂ ನಮಸ್ಕಾರ. ಪ್ರತಿ ವರ್ಷ ಇಂಟರ್ನ್ಯಾಷನಲ್ ನರ್ಸಸ್ ಡೇ ನಡೆಯುತ್ತೆ. ಅದೇ 12th of May 2026ನಲ್ಲಿ ನಡೆಸೋದಿತ್ತು. ಆದರೆ ಕೆಲವೊಂದು ಕಾರಣದಿಂದ ಅವತ್ತು ನಾವು ಮಾಡೋಕ್ಕಾಗಲ್ಲ. 20ನೇ ತಾರೀಕು ನಾವು ಅದನ್ನು ಆಚರಿಸ್ತಾ ಇದ್ದೀವಿ. ನಮ್ಮೆಲ್ಲರಿಗೂ ಗೊತ್ತಿದ್ದಂಗೆ ನಮ್ಮ STM ಹಾಸ್ಪಿಟಲ್ನಲ್ಲಿ ಹೈಲಿ ಸ್ಕಿಲ್ಡ್ ಆ್ಯಂಡ್ ಹೈಲಿ ಎಕ್ಸ್ಪೀರಿಯನ್ಸ್ಡ್ ನರ್ಸಿಂಗ್ ಸ್ಟಾಫ್ ಇದ್ದಾರೆ. ಅವ್ರನ್ನು
ಗುರುತಿಸೋದು, ಅವ್ರನ್ನ ಅಪ್ರಿಷಿಯೇಟ್ ಮಾಡೋದು, ಅವ್ರಿಗೆ ಎಂಕರೇಜ್ಮೆಂಟ್ ಕೊಡೋದಕ್ಕೋಸ್ಕರ ಅವರ ಒಂದು ಸರ್ವಿಸಸ್ನು ನಾವು ನೆನೆಸ್ಕೊಳ್ಳೋದಕ್ಕೋಸ್ಕರ ಈ ಒಂದು ಈವೆಂಟ್ನು ಪ್ರತಿ ವರ್ಷ ನಾವು ತುಂಬ ವಿಜೃಂಭಣೆಯಿಂದ ಆಚರಿಸ್ತೇವೆ. ಈ ವರ್ಷ ಸಹಿತ ನಾವು ತುಂಬ ಚೆನ್ನಾಗಿ ಇವ್ರಿಗೋಸ್ಕರನೇ ಒಂದು ಬಳಸಿ ಒಂದು ಒಳ್ಳೆ ಅವರ ಅಪ್ರಿಸಿಯೇಷನ್ ಸಾಂಗ್ ಇರ್ಬೋದು, ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಆಗಿ ಒಂದು ಒಳ್ಳೆ ವಿಡಿಯೋ ಸಹಿತ ಮಾಡಿದ್ವಿ. ಪ್ರತಿಯೊಂದು ನರ್ಸಸ್ಗೆ ನಾವು ಒಂದು ಒಳ್ಳೆ ಗಿಫ್ಟನ್ನು ಕೊಟ್ಟಿದ್ವಿ. ಪೂಜಾ ಕಾಮಂದರ ಒಂದು ಆದೇಶದಂತೆ ಮಾತೃಶ್ರೀ ಅಮ್ಮನವರು, ಹರ್ಷಣ್ಣ ಮತ್ತೆ ಸುಪ್ರೇಮ ಅವರ ಆದೇಶದಂತೆ ಪ್ರತಿಯೊಬ್ಬರ ನರ್ಸಸ್ಗೆ ಒಂದು ಒಳ್ಳೆ ಗಿಫ್ಟ್ ಕೊಟ್ಟಾಗಿದೆ. ಮತ್ತೆ ಒಳ್ಳೆ ಅಪ್ರಿಸಿಯೇಷನ್ ಲೆಟರ್ ಸಹಿತ ನಮ್ಮ ಕೋರ್ ಕಮಿಟಿ ಅವರ ಒಂದು ಸಿಗ್ನೇಚರ್ ಮಾಡಿ ಪ್ರತಿಯೊಬ್ಬರಿಗೆ ಒಂದು ಅಪ್ರಿಸಿಯೇಷನ್ ಲೆಟರ್ನು ಕೊಟ್ಟಿದ್ವಿ. ತುಂಬಾ ಸಂತೋಷ ಆಗುತ್ತೆ. ಯಾಕಂದ್ರೆ ನಮ್ಮ ಫೀಡ್ಬ್ಯಾಕ್ ನಲ್ಲಿ ಸಹಿತ ಪೇಷಂಟ್ ಪಾರ್ಟಿ ಬಂದಾಗ ಅವರು ಬರಿತಾ ಇರ್ತಾರೆ, ನಿಮ್ಮ SDM ಹಾಸ್ಪಿಟಲ್ ನಲ್ಲಿ ನರ್ಸಿಂಗ್ ಸ್ಟಾಫ್ ತುಂಬಾ ನಗುಮುಖದಿಂದ, ಅತ್ಯಂತ ಪ್ರೀತಿಯಿಂದ, ನಮಗೆ ಭರವಸೆದಿಂದ ತುಂಬಾ ಚೆನ್ನಾಗಿ ನಮ್ಮ ಸರ್ವಿಸ್ ಮಾಡ್ತಾರೆ. ಅವರು ನಗುಮುಖ ನೋಡೇ ನಮ್ಗೆ ಅವ್ರ ಮಾತು, ಅವ್ರು ಕೊಡೋ ಎಮೋಷನಲ್ ಸಪೋರ್ಟ್ ನೋಡೇ ನಾವು ತುಂಬಾ ಬೇಗ ನಮ್ಗೆ ಹೆಲ್ತ್ ರಿಕವರಿ ಆಗೋಕೆ ಆಗ್ತಾ ಇದೆ. ರಾತ್ರಿ 2 ಗಂಟೆ 3 ಗಂಟೆಗೆ ಸಹಿತ ನಾವು ನರ್ಸ್ ಕರೆದಾಗ ತುಂಬಾ ಸಂತೋಷದಿಂದ ಅವ್ರು ಬರ್ತಾರೆ ಅಂತ ಕೇಳಿ ತುಂಬಾ ಸಂತೋಷ ಆಗ್ತಾ ಇದೆ. ನಮ್ಮ ನರ್ಸಸ್ ಬಗ್ಗೆ ನಮ್ಗೆ ತುಂಬಾ ಹೆಮ್ಮೆ ಇದೆ. ಅವ್ರನ್ನು ಇವತ್ತು ಗುಡ್ಸಿತಿ ಒಳ್ಳೆ ಪ್ರೋಗ್ರಾಮ್ ಮಾಡ್ತಾ ಇದ್ವಿ. ಅವರ ಲೀಡರ್ ಸಹಿತ ಶರ್ಲಿ ಮೇಡಮ್, ನರ್ಸಿಂಗ್ ಸೂಪರ್ಡೆಂಟೆಂಟ್, ಶಿ ಇಸ್ ಹೈಲಿ ಕ್ವಾಲಿಫೈಡ್, ಹೈಲಿ ಎಕ್ಸ್ಪೀರಿಯನ್ಸ್ಡ್ ಇದ್ದಾರೆ. ಅವರ ಒಂದು ನೇತೃತ್ವದಲ್ಲಿ, ಅವರ ಲೀಡರ್ಶಿಪ್ ನಲ್ಲಿ ಈ ಆಲ್ಮೋಸ್ಟ್ 98 ನರ್ಸಿಂಗ್ ಸ್ಟಾಫ್ ಇದ್ದಾರೆ. ತುಂಬಾ ಚೆನ್ನಾಗಿ ಒಳ್ಳೆ ರೀತಿನಲ್ಲಿ ನಡ್ತಾ ಇದೆ. ನಿಮ್ಗೆಲ್ಲ ಗೊತ್ತಿದೆ, ನಮ್ಮ LT ನಲ್ಲಿ ಸಹಿತ ಇವರು ಆಲ್ ಓವರ್ ಇಂಡಿಯಾ ಲೆವೆಲ್ ನಲ್ಲಿ 16 ಔಟ್ ಆಫ್ 16 ಸ್ಕೋರ್ ಮಾಡಿ ಮಾನ್ಯತೆ ಸರ್ಟಿಫಿಕೇಶನ್ ಹೊಂದಿದ್ದಾರೆ ಅನ್ನೋದಕ್ಕೆ ತುಂಬಾ ನಾವು ಹೆಮ್ಮೆಯಿಂದ ಯಾವಾಗೂ ತಿಳಿಸ್ತಾ ಇರ್ತೀವಿ. ಈ ಬರ್ತಾ ನಾವು ನರ್ಸಿಂಗ್ ಎಕ್ಸಲೆನ್ಸ್ ಸಹಿತ ಇವ್ರಿಗೋಸ್ಕರ ಪ್ಲಾನ್ ಮಾಡ್ತಾ ಇದ್ದೀವಿ. ನಮ್ಮ ಒಂದು ನರ್ಸಿಂಗ್ ಸ್ಟಾಫ್ ಬಗ್ಗೆ ನಮಗೆ ಮತ್ತೊಮ್ಮೆ ಹೆಮ್ಮೆ ಇದೆ ಅಂತ ತಿಳಿಸಕ್ಕೆ ತುಂಬಾ ಸಂತೋಷ ಪಡ್ತಾ ಇದ್ದೀನಿ. ಈ ಒಂದು ಈವೆಂಟ್ ಕವರ್ ಮಾಡ್ತಾ ಇರುವ ನಮ್ಮ U+ನವರಿಗೆ ಪ್ರತ್ಯೇಕವಾದ ಧನ್ಯವಾದ ಅಂತ ತಿಳಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಪೂಜ್ಯ ಕಾವಂದರ ಹಾಗೂ ಮಾತೃಶ್ರೀ ಅಮ್ಮನವರ ಪಾದ ಕಮಲಗಳಿಗೆ ವಂದಿಸುತ್ತಾ, ಇವತ್ತು ನಮ್ಗೆಲ್ರಿಗೊಂದು ಸಂತೋಷದ ದಿನ, ತುಂಬಾ ಸಂತೋಷದ ದಿನ. ಯಾಕಂತ ಹೇಳಿದ್ರೆ ವರ್ಷಕ್ಕೊಂದ್ಸರಿನೇ ನಮ್ದೊಂದು ನರ್ಸಸ್ ಡೇ ಅಂತೇಳಿ ಬರ್ತದೆ. ಸೊ ಅದನ್ನ ಈವನ್ ನಮ್ಮ ನರ್ಸಿಂಗ್ ಸ್ಟಾಫ್ಸ್ ಬರ್ಡೇಗಿಂತನೂ ಹೆಚ್ಚಾಗಿ ಅದನ್ನ ಆಚರಿಸ್ತಾರೆ, ಅಷ್ಟು ಸಂತೋಷದಲ್ಲಿ ಆಚರಿಸ್ತಾರೆ. ಯಾಕಂತ ಹೇಳಿದ್ರೆ ಈ ನರ್ಸಿಂಗ್ ಅನ್ನೋ ಒಂದು ಪ್ರೊಫೆಷನ್ ಎಲ್ರಿಗೆ ಮಾಡ್ಲಿಕ್ಕೆ ಆಗುವಂತ ಒಂದು ಪ್ರೊಫೆಷನ್ ಅಲ್ಲ. ಸೊ ನಮ್ಮ MD ಸರ್ ಯಾವಾಗ್ಲೂ ನಮ್ಮನ್ನ ನರ್ಸಸ್ ಅನ್ನ ಹೇಗೆ ಅಡ್ರೆಸ್ ಮಾಡ್ತಾರೆ ಅಂತ ಹೇಳಿದ್ರೆ ಏಂಜಲ್ಸ್ ಅಂತಾನೆ ಅಡ್ರೆಸ್ ಮಾಡ್ತಾರೆ. ಒಂದು ವರ್ಡ್ ಏಂಜಲ್ ಅನ್ನೋ ಒಂದು ವರ್ಡ್, ಅದರ ಅರ್ಥ ಎಷ್ಟು ಮಹನೀಯವಾದದ್ದು ಅಲ್ವಾ. ಸೊ ಹಾಗೆ ನಮ್ಮ ನರ್ಸಸ್ ಸಹ, ನಮ್ಮ ಸ್ಟಾಫ್ಗಳು ಸಹ ಆ ಅರ್ಥವನ್ನ ತಿಳುವಳಿಕೆ ಮಾಡಿಕೊಂಡು ಅದ್ರ ಪ್ರಕಾರನೇ ಸೇವೆಯನ್ನ ಸಲ್ಲಿಸ್ತಿದ್ದಾರೆ ಅಂತ ಹೇಳಲಿಕ್ಕೆ ನಾನು ತುಂಬಾ ಹೆಮ್ಮೆಯಿಂದ ಈ ನಿಮಿಷದಲ್ಲಿ ಹೇಳ್ತಾ ಇದ್ದೇನೆ. ಯಾಕಂತ ಹೇಳಿದ್ರೆ ನಮ್ಮ ನರ್ಸಸ್ ಈಗ ಎಲ್ಲರೂ ನೋಡ್ತಿದ್ದೀರಾ, ಪ್ರತಿಯೊಬ್ಬರಿಗೂ ಗೊತ್ತಿದೆ, ಇಡೀ ಪ್ರಪಂಚದಲ್ಲಿ ನರ್ಸಸ್ಗೆ 24x7 ಡ್ಯೂಟಿ ಅವರ್ಸ್ ಇರ್ತದೆ. ಸೊ ನೈಟ್ ಅಂತಿಲ್ಲ, ಡೇ ಅಂತಿಲ್ಲ, ಪ್ರತಿ ಟೈಮ್ ಎಲ್ಲ ಡ್ಯೂಟಿನೂ ಮಾಡ್ಬೇಕಾಗ್ತದೆ. ಊರೇ ನಿದ್ರೆ ಮಾಡ್ಬೇಕಾದ್ರೆ ನರ್ಸಸ್ ಅಲರ್ಟ್ ಆಗಿರ್ಬೇಕಾಗ್ತದೆ. ಸೊ ಪೇಷಂಟ್ ಪಾರ್ಟಿ ನಿದ್ರೆ ಮಾಡ್ತಿದ್ರು ನರ್ಸಸ್ ಅಲರ್ಟ್ ಆಗಿ ಅವ್ರನ್ನ ಹೋಗಿ ನೋಡ್ಕೊಂಡು ಬರ್ಬೇಕಾಗ್ತಾ ಇರ್ತದೆ. ಬಟ್ ಅದನ್ನು ಎಷ್ಟು ಪ್ರೀತಿಯಿಂದ, ಎಷ್ಟು ಹೆಮ್ಮೆಯಿಂದ ಮಾಡ್ತಾ ಇದಾರೆ ಅಂತ ಹೇಳಲಿಕ್ಕೆ ನಮ್ಮ ನರ್ಸಸ್, ಅದ್ರ ಎಸ್ಪೆಷಲಿ ನಮ್ಮ SDM ನರ್ಸಸ್ ಮಾಡ್ತಾ ಇದಾರೆ ಅಂತ ನಾನು ತುಂಬಾ ಹೆಮ್ಮೆಯಿಂದ ಹೇಳ್ಕೊಳ್ತಾ ಇದ್ದೇನೆ. ಇದಕ್ಕೆಲ್ಲ ಕಾರಣ ಅಂತ ಹೇಳಿದ್ರೆ ನಮ್ಮ ಪೂಜ್ಯ ಕಾವಂದರು ಹಾಗೂ ಮಾತೃಶ್ರೀ ಅಮ್ಮನವರು ಹಾಗೂ ಹರ್ಷೇಂದ್ರ ಸರ್ ಹಾಗೂ ಅವರ ಕುಟುಂಬದವರು, ಪ್ರತಿಯೊಬ್ಬರ ಒಂದು ಪ್ರೋತ್ಸಾಹ, ಅವರ ಒಂದು ಪ್ರೋತ್ಸಾಹದ ಮಾತುಗಳು, ಅದೇ ನಮ್ಗೆ ಸ್ಫೂರ್ತಿ ಕೊಡ್ತದೆ. ನಮ್ಗೆ ಇನ್ನೂ ಚೆನ್ನಾಗಿ ಮಾಡ್ಬೇಕಂತಾನೆ ಒಂದು ಆಸೆ ಉಂಟು. ಸೊ ಅದೇ ರೀತಿ ನಮ್ಮ ಮ್ಯಾನೇಜ್ಮೆಂಟ್, ನಮ್ಮ MD ಸರ್ ಆದ್ರೂ ಸಹ, ಪ್ರತಿ ಒಂದು ಇಷ್ಟು ಎಂಪ್ಲಾಯೀಸ್ ನಮ್ಮ ಹಾಸ್ಪಿಟಲ್ ನಲ್ಲಿ ಇದ್ರು ಸಹ, SDM ಅಲ್ಲಿ ಇದ್ರು ಸಹ, ಪ್ರತಿ ಒಬ್ಬರ ಹೆಸರನ್ನು ಸಹ ಅವರಿಗೆ ಗೊತ್ತುಂಟು. ಒಬ್ಬೊಬ್ಬರ ಹೆಸರಿಟ್ಟೆ ಅವರು ಮಾತಾಡ್ತಾರೆ. ಆ ಹೆಸರಿಟ್ಟು ಮಾತಾಡೋದನ್ನ ಕೇಳುವಾಗ್ಲೇ ನಮ್ಗೆ ಇನ್ನೊಂದು ಖುಷಿ ಆಗ್ತದೆ. ಸೊ ಏನೇ ತಪ್ಪಿದ್ರು ಸಹ ಎರರ್ ಆಗಲ್ಲ ಅಂತ ನಾವು ಹೇಳ್ತಿಲ್ಲ, ಸಣ್ಣ ಸಣ್ಣ ಎರರ್ಸ್ ಆಗೇ ಆಗ್ತದೆ, ಹ್ಯೂಮನ್ ಬೀಯಿಂಗ್. ಸೊ ಅದ್ರಲ್ಲಿ ಸಹ ಅವ್ರು ಯಾವುದೇ ರೀತಿಯ ಒಂದು ಪನಿಷ್ಮೆಂಟ್ ಆಗ್ಲಿ ಅಥವಾ ಯಾವುದೇ ರೀತಿಯಲ್ಲಿ ಒಂದು ಬೈಯೋದಾಗ್ಲಿ ಮಾಡದೆ ಒಂದು ನಿಧಾನವಾಗಿ, ಒಂದು ಸಾಫ್ಟ್ ಆಗಿ, ಅವ್ರದ್ದೊಂದು ಕೌನ್ಸಿಲಿಂಗ್ ಕೇಳ್ಬೇಕಾದ್ರೆ ಎಲ್ಲರೂ ಮೆಲ್ಟ್ ಆಗ್ಬಿಡ್ತಾರೆ. ಹಬ್ಬ ದೇವ್ರು ಎಷ್ಟು ಚಂದ ಕೌನ್ಸಿಲಿಂಗ್ ಮಾಡ್ತಾರೆ, ನಮ್ಮ ತಪ್ಪು ಇಲ್ಲೇ ಆದದಲ್ಲ, ನಾವು ಅನ್ಕೊಂಡಿರ್ತೀವಿ ಕೆಲವಾಗ ಸರಿ ಅಂತ. ಬಟ್ ಕೆಲವಾಗ ಅವ್ರು ಸರ್ ಹೇಳಿದ್ಮೇಲೆ ಗೊತ್ತಾಗ್ತದೆ ನಮ್ಮ ತಪ್ಪು ಇಲ್ಲೇ ಆಗಿರೋದು, ನಾವು ಅನ್ಕೊಳ್ಳದಿದ್ದ ಜಾಗದಲ್ಲಿ ನಮ್ಗೆ ತಪ್ಪಾಗಿದೆ ಅಂತ. ಸೊ ಅದನ್ನೆಲ್ಲ ಸರಿ ಮಾಡ್ಕೊಳ್ಲಿಕ್ಕೆ ಒಂದು ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ. ನಂತರ ನಮ್ಮ ಡಾಕ್ಟರ್ಸ್, ನಮ್ಮ ಸಾತ್ವಿಕ್ ಸರ್ ಇರಬಹುದು, ನಮ್ಮ MS ಸರ್ ಇರ್ಬೋದು, ಡಾಕ್ಟರ್ ದೇವೇಂದ್ರ ಇರಬಹುದು, ಅದೇ ರೀತಿ ಪ್ರತಿಯೊಬ್ರು ಡಾಕ್ಟರ್ಸ್ ಸಹ
ತುಂಬ ಫ್ರೆಂಡ್ಲಿ ಅಂದರೆ ಅಷ್ಟು ಫ್ರೆಂಡ್ಲಿ ಆಗಿರೋದ್ರಿಂದಾಗಿ ಎರರ್ಸ್ ತುಂಬ ಕಡಿಮೆ. ಯಾಕಂದ್ರೆ ಅವರಿಗೆ ಫ್ರೀ ಆಗಿ ಕೇಳುವಂತ ಒಂದು ಸ್ವಾತಂತ್ರ್ಯ ಇದೆ. ಅಂದ್ರೆ ಅವ್ರ ಜೊತೆ ಒಂದು ಫ್ರೀ ಆಗಿ ಮಾತಾಡ್ಬೋದು. ಏನೇ ಡೌಟ್ ಇದ್ರೆ ಅಥವಾ ಏನೇ ಪೇಷನ್ಸ್ ಕಂಡೀಷನ್ಸ್ ಬ್ಯಾಡ್ ಇದೆ ಸಹ, ಏನೇ ಡೌಟ್ ಇದೆ ಸಹ ಇಮಿಡಿಯೇಟ್ ಅವರನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ. ಕಾಂಟ್ಯಾಕ್ಟ್ ಮಾಡಿ ಅದನ್ನ ಕ್ಲಿಯರ್ ಮಾಡ್ಕೊಳ್ತಾ ಇರ್ತಾರೆ. ಹಾಗಾಗಿ ಎರರ್ಸ್ ಬರೋದು ತುಂಬಾ ಕಡಿಮೆ. ಸೊ ಇಂಥ ಒಳ್ಳೆ ಒಂದು ವಾತಾವರಣ, ಇಂಥ ಒಂದು ಈಗ ಅದೊಂದು SDM ಹಾಸ್ಪಿಟಲ್ ಅಂತ ನಮ್ಗೆ ಫೀಲ್ ಆಗೋದು ಹೋಮ್ಲಿ ಅಟ್ಮಾಸ್ಫಿಯರ್ ಆಗ್ತದೆ. ರಜೆಗಳಿಗೆ ರಜೆ ಉಂಟು, ನಮ್ಗೆ ಬೇಕಾದ ಎಲ್ಲಾ ಫೆಸಿಲಿಟೀಸ್ ಉಂಟು. ಅಷ್ಟೇ ಬಿಸಿ ಇರ್ತದೆ. ಅಷ್ಟೇ ಬಿಸಿ ಇದ್ರೆ ಸಹ ನಮ್ಗೆ ಒಂದು ಪ್ರೀತಿಯಿಂದ ಒಂದು ಆಸಕ್ತಿಯಿಂದ ಅದು ಮಾಡೋಣ ಅಂತ ಒಂದು ಆಸೆ ಆಗ್ತದೆ. ಯಾಕಂದ್ರೆ ನಮ್ಮ ಅಟ್ಮಾಸ್ಫಿಯರ್ ಅಷ್ಟು ಚೆನ್ನಾಗಿರೋದ್ರಿಂದಾಗಿ. ಸೊ ಎಲ್ಲ ನರ್ಸಸ್ಸಿಗೂ ದೇವ್ರು ಒಳ್ಳೇದ್ ಮಾಡ್ಲಿ, ಅವ್ರಿಗೆ ಒಳ್ಳೆ ಶಕ್ತಿ ಕೊಟ್ಟು ಇನ್ನಷ್ಟು ಒಳ್ಳೆ ಹೆಸರನ್ನ ಪಡ್ಕೊಳ್ಳಿಕ್ಕಿರುವ ಶಕ್ತಿ ದೇವರು ಅನುಗ್ರಹಿಸ್ಲಿ ಅಂತ ಹೇಳ್ಕೊಂಡು ನಮ್ಮ ಎಲ್ಲ ನರ್ಸಿಂಗ್ ಸ್ಟಾಫ್ಗಳಿಗೂ ಹ್ಯಾಪಿ ನರ್ಸಸ್ ಡೇ ಅಂತೇಳಿ ಒಂದ್ಸರಿನೂ ವಿಶ್ ಮಾಡ್ತಾ ಇದ್ದೇನೆ. ಪ್ಲಸ್ ನಮ್ಮ ಮ್ಯಾನೇಜ್ಮೆಂಟ್ MD ಸರಿಗೂ, ಸತೀಶ್ ಸರಿಗೂ ಹಾಗೂ MS ಸರಿಗೂ, ಎಲ್ಲ ಡಾಕ್ಟರ್ಸ್ಗಳಿಗೂ, ಎಲ್ಲಕ್ಕಿಂತ ಹೆಚ್ಚಾಗಿ ನಮ್ಮ ಪೂಜ್ಯ ಕಾವಂದರಿಗೂ ಮತ್ತು ಶ್ರೀ ಅಮ್ಮನವರಿಗೂ, ಅವರ ಕುಟುಂಬದವರಿಗೂ ಎಲ್ಲರಿಗೂ ನನ್ನ ಒಂದು ದೊಡ್ಡ ನಮಸ್ತೆನ ಹೇಳ್ತಾ ಇದ್ದೇನೆ. ಜೊತೆಗೆ ನಮ್ಮ ಕುಟುಂಬದವರಿಗೂ ಸಹ, ನಾವು ಈ ಸ್ಥಾನದಲ್ಲಿ ನಿಂತು ಮಾತಾಡ್ಬೇಕು, ಈ ಒಂದು ನರ್ಸಿಂಗ್ ಫೀಲ್ಡ್ ಬರ್ಬೇಕು ಅಂದ್ರೆ ಅತಿ ಹೆಚ್ಚು ನಮ್ಮ ಕುಟುಂಬದವರು, ನಮ್ಮ ಅಪ್ಪ ಅಮ್ಮ ಅಣ್ಣ ಹಸ್ಬೆಂಡ್ ಮಕ್ಕಳೆಲ್ಲರೂ ಸಹ ಒಂದು ಪ್ರೋತ್ಸಾಹ ಇದ್ದ ಕಾರಣ ಸೊ ಅವರಿಗೂ ಸಹ ಈ ಒಂದು ನಿಮಿಷದಲ್ಲಿ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ. ಥ್ಯಾಂಕ್ ಯು ಸೋ ಮಚ್. ನನ್ನ ಹೆಸರು ನವೀನ್ ಅಂತ. ಆ್ಯಕ್ಚುಲಿ ನಮಗೆ ಈಗ ಹೆಣ್ಣು ಮಗು ಆಗಿದೆ. ತುಂಬ ಖುಷಿ ಆಗ್ತಾಯಿದೆ. ಹಾಸ್ಪಿಟಲ್ ಫೆಸಿಲಿಟೀಸ್ ಮತ್ತು ಇಲ್ಲಿದ್ದು ಸ್ಟಾಫ್, ಡಾಕ್ಟರ್ಸ್ ಸ್ವಚ್ಛ ಪೂರ ಭಾರಿ ಶೋಕುಡು ಸ್ವಚ್ಛತೆ ಪೂರ ಕ್ಲೀನ್ ಎಲ್ಲ. ಮುಖ್ಯವಾಗಿ ಕಾವಂದರ ಕನಸು ಇದು. ಏನೊಂದು ಒಳ್ಳೆ ಆಸ್ಪತ್ರೆ ಉಜಿರೆಯಲ್ಲಿ ಬೇಕು. ಎಲ್ಲರೂ ಏನೊಂದು ಮಂಗಳೂರಿಗೆ ಹೋಗಬೇಕು, ಒಂದು ಎಮರ್ಜೆನ್ಸಿ ಆದರೆ ಅಂತಹ ಸಿಚುವೇಶನ್ ಬರಬಾರ್ದು. ನಮ್ಮ ಏನೊಂದು ಊರಲ್ಲಿ ಒಳ್ಳೆಯ ಏನೊಂದು ಆಸ್ಪತ್ರೆ, ಸುಸಜ್ಜಿತವಾದ ಆಸ್ಪತ್ರೆ ಬೇಕು ಅಂತ ಹೇಳುವ ಕನಸು 12 ಗಂಟೆ 1 ಗಂಟೆ 2 ಗಂಟೆಗೆ ನಾನು ನೋವು ಅಂತ ಹೇಳುವಾಗಲೂ ಏನು ನಿಮಿಷವೂ ವ್ಯರ್ಥ ಮಾಡದೆ ಇಮಿಡಿಯೇಟ್ಲಿ ಆಗಿ ಬಂದು ನನ್ನನ್ನೆಲ್ಲ ಆ ನೋವಿಗೆ ಬೇಕಾದ ವಿಚಾರಗಳನ್ನೆಲ್ಲ ಮಾಡಿದ್ದಾರೆ. ಪಾರ್ಶ್ವ ಕೂಡ ಹೂ ಪೇರು ಡಾಕ್ಟರ್ ಸ್ವರ್ಣಲತಾ ಡಾಕ್ಟರ್ ಎಂಟ್ಲ ಅದಕ್ಕ ಬೊಕ್ಕ ಬಾಲೆ ಒಂಚೂರು ತೊಂದರೆ ಉಂಡು ಇತ್ತೆ ನೆಟ್ ಐಶ್ವರ್ಯುಲ್ಲ ಬಾಲೆ ಅಣ್ಣೆಲ್ಲ ಬಾರ್ಲ ಆ ಕಡೆ ಹೂ ಒಂದುಲ್ಲೇರು ಖುಷಿ ಅನ್ನೆಗ್ಲೆ ಮೂರು ಬಾರಿ.